जन्माद्यस्येतोऽन्वयाततितरतश्चार्थेषु तेने ब्रह्महृदायादिकवये मुह्यन्ते यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्ततः तं सत्यं परं धीमहि धर्मः प्रोचितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिः तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसम् आलयं मुहुरहो रसिका भुवि भावुकाः यं प्रव्रजन्तमनुपेत्यमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। ದೇವಿಯಂ ಸರಸ್ವತಿ ಶಾಸಂ ಇದನ್ನ 3ನೇ ಅಧ್ಯಾಯದಲ್ಲಿ ವಿಚಾರಣದ ವಿಷಯವನ್ನೇ ಇಟ್ಕೊಂಡು ಇದು ಎಲ್ಲರಿಗೂ ಗೊತ್ತಿದ್ರು ಸಹ ಯಾಕೆ ಹಾಗಾದ್ರೆ ಅಷ್ಟು ದೊಡ್ಡ ದೊಡ್ಡ ತಪಸ್ಸು ಇತ್ಯಾದಿಗಳನ್ನ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಸಂಶಯ ಉಂಟಾಗತ್ತೆ ಅಂತ ಭಾವಿಸಿ ಈಗ ಹೇಳ್ತಾರೆ ಎಂತಹ ವಿದ್ವಾಂಸರೇ ಆದರೂ ಅವರಿಗೂ ಸಹ ಬುದ್ಧಿ ಮೋಹಗೊಳ್ಳುತ್ತೆ. ಯಾಕೆಂದ್ರೆ ವೇದವಾಣಿ ಅನ್ನೋದು ಹಾಗೆ ನಮ್ಮನ್ನ ಮರಳುಗೊಳಿಸ್ಬಿಡುತ್ತೆ. ಅದು ಪರಮಾತ್ಮನ ವಾಕ್ಯವೇ ಆದ್ದರಿಂದ ಅದಕ್ಕೆ ಮೋಹಗೊಳಿಸುವ ಶಕ್ತಿ ಇನ್ನೂ ಚೆನ್ನಾಗೇ ಇರುತ್ತೆ. ಅವರು ಅದನ್ನ ಕೇಳಿ 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 ಏನೋ ತುಂಬಾ ಒಳ್ಳೆದು ಸಿಗೋದಿದೆ ಅಂತ ಭಾವಿಸಿ ಯಜ್ಞಯಾಗಾದಿಗಳನ್ನ ಮಾಡ್ತಾ 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 ಅದರಲ್ಲೇ ತಮ್ಮ ಜೀವನವನ್ನು ಕಳೆದು ಬಿಡ್ತಾರೆ. ಅವರಿಗೆ ಈ ಭಗವಂತನ ನಾಮದ ಮಹಿಮೆ ಕೊನೆಯವರೆಗೂ ಗೊತ್ತಾಗೋದೇ ಇಲ್ಲ. ಆದ್ರೆ ಬುದ್ಧಿವಂತರಾದವರು ಸ್ವಲ್ಪ ಯೋಚನೆ ಮಾಡಿ ಇದೆಲ್ಲದಕ್ಕಿಂತಲೂ ಸಹ ಮನಸ್ಸನ್ನ ಪೂರ್ಣವಾಗಿ ಪರಮಾತ್ಮನಲ್ಲಿ ನೆಲೆಗೊಳಿಸಿ ಬಿಟ್ರೆ ಸಾಕು, ಅದೇ ಜೀವನದ ಪರಮ ಧ್ಯೇಯ ಅಥವಾ ಪರಮ ಉದ್ದೇಶ ಅಂತ ಭಾವಿಸಿ ಅವನಲ್ಲಿಯೇ ತಮ್ಮನ್ನ ಪೂರ್ಣವಾಗಿ ಸೇರಿಸಿಕೊಂಡ್ಬಿಟ್ಟಿರ್ತಾರೆ. ಅಂಥವರು ಯಾರೂ ಸಹ ನನ್ನ ಅಂದ್ರೆ ಯಮ ಹೇಳ್ತಾ ಇರೋದು ನಮ್ಮ ಧರ್ಮರಾಜರಂತ ನನ್ನ ಶಿಕ್ಷೆಗೆ ಅವರು ಗುರಿಯಾಗೋದಿಲ್ಲ. ಅಲ್ಲ, ಒಂದ್ ವೇಳೆ ಅವ್ರು ತಪ್ಪು ಮಾಡಿದ್ರು ಗುರಿ ಆಗೋದಿಲ್ವಾ ಅಂದ್ರೆ ಆಗ್ಲೂ ಆಗೋದಿಲ್ಲ. ಯಾಕೆಂದ್ರೆ ಅವರು ತಪ್ಪು ಮಾಡೋದೇ ಇಲ್ಲ. ಅಕಸ್ಮಾತ್ ಆಗಿ ಅವ್ರಿಗೇ ಗೊತ್ತಿರುತ್ತೆ ತಪ್ಪು ನಡೆದು ಬಿಟ್ರು ಅವರು ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನೇ ಮಾಡ್ತಾ ಇರೋದ್ರಿಂದ ಅದು ಅದೆಲ್ಲವನ್ನೂ ಸಹ ಸುಟ್ಟು ಹಾಕಿ ಬಿಡುತ್ತೆ. ಹಾಗಾಗಿ ಯೋಗಿಗಳಾದವರು ಅಂದ್ರೆ ಸಜ್ಜನರಾದವರು ಮಹಾಪುರುಷರೆಲ್ಲರೂ ಸಹ ಎಲ್ಲವೂ ಸಹ ಪರಮಾತ್ಮನೇ ಅಂತ ಭಾವಿಸಿಕೊಂಡು ಬಿಟ್ಟಿರ್ತಾರೆ. ಅವರು ಹೇಗಿರ್ತಾರೆ ಅಂದ್ರೆ ಅವರನ್ನ ದೇವತೆಗಳು ಸಹ ಹೊಗಳ್ತಾರೆ. ಅಂತಹ ಮಹಾಪುರುಷರನ್ನ ದೇವತೆಗಳು ಸಹ ಹೊಗಳ್ತಾ ಇರ್ತಾರೆ. ಅಂತವರ ಹತ್ರ ನೀವು ಯಾವುದೇ ಕಾರಣಕ್ಕೂ ಸಹ ಹೋಗ್ಲೇಬೇಡಿ. ಅವರನ್ನ ಶಿಕ್ಷಿಸುವಂತಹ ಶಕ್ತಿ ನನಗೂ ಇಲ್ಲ. ಅವರ ಎಲ್ಲದಕ್ಕೂ ಸಹ ಇಡೀ ಪ್ರಪಂಚವನ್ನೇ ಬ್ರಹ್ಮಾಂಡವನ್ನೇ ನುಂಗಿ ಹಾಕುವಂತಹ ಸಾಮರ್ಥ್ಯ ಇರುವಂತಹ ಕಾಲನಿಗೂ ಅದು. ಹಾಗಾಗಿ ಅವರ ಬಗ್ಗೆ ನೀವು ಸ್ವಲ್ಪ ಎಚ್ಚರವಾಗಿರಿ. ಅವರು ಯಾವಾಗ್ಲೂ ಸಹ ತಮ್ಮ ಮನಸ್ಸನ್ನ ಪರಮಾತ್ಮನ ಪಾದದಲ್ಲಿಯೇ ನೆಲೆಗೊಳಿಸ್ತಾ ಅದನ್ನು ಬಿಟ್ಟು ಬೇರೆ ಯಾವುದು ಇಲ್ಲವೇ ಇಲ್ಲ ಭಗವಂತನಲ್ಲಿ ಎನ್ನುವ ಭಾವವನ್ನ ಹೊಂದಿರ್ತಾರೆ. ಹಾಗಾಗಿ ಅವರನ್ನ ಬಿಟ್ಟುಬಿಡಿ. ಆದರೆ ಹಾಗೆ ಪರಮಾತ್ಮನ ಪಾದವನ್ನು ನಂಬದೇ ಇರುವವರು ಯಾವಾಗ್ಲೂ ಸಹ ಸಂಸಾರದಲ್ಲಿಯೇ ಆಸಕ್ತರಾಗಿ ಅದರ ಬಗ್ಗೆನೇ ಕರ್ಮವನ್ನು ಮಾಡ್ತಾ ಇರುವಂತಹವರು, ಅವರನ್ನ ನೀವು ನನ್ನ ಹತ್ರ ಕರ್ಕೊಂಡು ಬನ್ನಿ. ಯಾರ ನಾಲಿಗೆ ಭಗವಂತನ ಹೆಸರನ್ನು ಹೇಳೋದಿಲ್ಲ, ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ, ಅಂತಹ ಭಗವಂತನ ಸೇವೆಯನ್ನೇ ಮಾಡದೇ ಇರುವಂತಹ ಪಾಪಿಗಳನ್ನ ನೀವು ನನ್ನ ಹತ್ರ ಕರ್ಕೊಂಡು ಬರಬೇಕು ಅಂದ್ರೆ ಅವರು ನನ್ನದಾಗಿದ್ದಾರೆ ಅಂತ ಹೇಳಿ ಇದು ಗಮನಿಸಿ ದೊಡ್ಡವರಾದವರು ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನು ತೋರಿಸಿದ್ದಾನೆ. ಯದ್ಯಪಿ ನನ್ನ ದೂತರು ಅವರಿಗೆ ಗೊತ್ತಿಲ್ಲದೆ ಈ ಅಪರಾಧವನ್ನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಭಗವಂತನನ್ನು ಸಹ ತಿರಸ್ಕರಿಸಿ ತಮ್ಮದೇ ಅಧಿಕಾರ ಎನ್ನುವ ಹಾಗೆ ಅಲ್ಲಿ ನಡೆದುಕೊಂಡಿದೆ. ಅವರು ಜ್ಞಾನಿಗಳೇ ಹೌದು, ಆದ್ರೆ ಅವರು ಪ್ರಧಾನವಾಗಿ ನನ್ನ ಸೇವಕರಾದ್ದರಿಂದ ಅವರು ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ನಾವೆಲ್ಲರೂ ಸಹ ಈ ವಿಷಯದಲ್ಲಿ ಅಜ್ಞಾನಿಗಳಾದವರ ವಿಷಯದಲ್ಲಿ ಪರಮಾತ್ಮ ಯಾವಾಗಲೂ ಸಹ ಕರುಣೆಯನ್ನ ತೋರಿಸ್ತಾನೆ. ಮತ್ತೆ ಎಲ್ಲ ಅಂತರ್ಯಾಮಿ ಆಗಿರೋದ್ರಿಂದ ಅವನಿಗೆ ಗೊತ್ತೂ ಇಲ್ಲ. ಹಾಗಾಗಿ ಅವನು ನಮ್ಮನ್ನ ಕ್ಷಮಿಸ್ತಾನೆ. ಅಂತಹ ಪ್ರಭುವಿಗೆ ನಮಸ್ಕಾರ ಅಂತ ಹೇಳಿ ಯಮನಾತ್ಮ ಸಂಕೇತ. ಆಮೇಲೆ ಶುಕಮುನಿಗಳು ಹೇಳ್ತಾರೆ ಎಲ್ಲದಕ್ಕೂ ಸಹ ನಾಮ ಒಂದೇ ಪ್ರಧಾನ, ಅದರಿಂದಲೇ ಎಲ್ಲ ರೀತಿಯ ಮಂಗಳಕ್ಕೂ ಸಹ ಆಗತ್ತೆ. ಮತ್ತೆ ಎಲ್ಲ ರೀತಿಯ ಪಾಪಗಳನ್ನು ಸಹ ಹೋಗಲಾಡಿಸುವಂತಹ ಸಾಮರ್ಥ್ಯ
ಅವನಲ್ಲಿ ಯಾವಾಗಲೂ ಸಹ ಭಕ್ತಿ ಹೆಚ್ಚಾಗ್ತಾನೇ ಹೋಗುತ್ತೆ. ಯಾಕೆಂದ್ರೆ ನಾಮದ ಮಹಿಮೆಯೇ ಹಾಗೆ. ನಾಮ ಹೇಳ್ತಾ ಹೇಳ್ತಾ ಇದ್ದಾಗ ಮನಸ್ಸು ಸಹ ಸ್ವಚ್ಛವಾಗೋದ್ರಿಂದ ಭಕ್ತಿ ಅನ್ನೋದು ಉಂಟಾಗುತ್ತೆ. ಆ ಭಕ್ತಿಯಿಂದ ಉಂಟಾಗುವಷ್ಟು ಮನಸ್ಸಿನ ಶುದ್ಧತೆ ಉಳಿದ ಯಾವುದೇ ಪ್ರಾಯಶ್ಚಿತ್ತಾದಿ ವ್ರತಗಳಿಂದಲೂ, ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡುವಂತಹ ವ್ರತಾದಿಗಳಿಂದಲೂ ಸಾಧ್ಯವಿಲ್ಲ. ಪರಮಾತ್ಮನ ಪಾದಗಳನ್ನೇ ಆಶ್ರಯಿಸುವುದರಿಂದ ಮಾತ್ರ ಇದು ಸಾಧ್ಯ. ಒಂದು ವೇಳೆ ಅದು ಅವನಲ್ಲಿಯೇ ಆಸಕ್ತರಾದರೂ ತಮ್ಮ ವಿವೇಕ ಬುದ್ಧಿಯನ್ನು ಕಳೆದುಕೊಂಡು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳೋದಕ್ಕೋಸ್ಕರ ಪ್ರಾಯಶ್ಚಿತ್ತ ರೂಪವಾದಂತಹ ಕರ್ಮವನ್ನ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಅವರಿಗೆ ಆ ವಿಷಯ ಗೊತ್ತಿಲ್ಲ. ಪರಮಾತ್ಮನ ಪಾದದ ಆ ರಸದ ಅನುಭವ ಅವರಿಗೆ ಇಲ್ಲ. ಅದಕ್ಕೋಸ್ಕರ ತಾವು ಮಾಡಿದ ಪಾಪದ ಅರಿವಾಗಿ ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಬೇರೆ ಬೇರೆ ಕರ್ಮಗಳನ್ನ ಆಚರಿಸ್ತಾರೆ. ಅವರು ಮಾಡಿದಂತಹ ಕರ್ಮದಿಂದ ಪ್ರಾಯಶ್ಚಿತ್ತವಾಗಬಹುದು, ಅಂದ್ರೆ ಪಾಪನಾಶವಾಗಬಹುದು. ಆದರೆ ಅವರ ಮನಸ್ಸು ಶುದ್ಧವಾಗೋದಿಲ್ಲ. ಯಾಕೆಂದ್ರೆ ಮನಸ್ಸಿನ ಕಾರಣದಿಂದಲೇ ಅವರು ಆ ರೀತಿಯಾಗಿ ಕೆಟ್ಟ ಮಾರ್ಗವನ್ನು ಅನುಸರಿಸುವ ವ್ರತಗಳಿಂದ ಮನಸ್ಸು ಶುದ್ಧವಾಗೋದಿಲ್ಲ. ಹಾಗಾಗಿ ಏನಾದ ಪಾಪದ ಪ್ರಾಯಶ್ಚಿತ್ತವಾದರೂ ಸಹ ಇನ್ನೊಂದು ಪಾಪವನ್ನು ಮಾಡೋದಿಕ್ಕೆ ಮನಸ್ಸು ಮತ್ತೆ ಪ್ರೇರೇಪಿಸುತ್ತೆ. ಹಾಗಾಗಿ ಅವರು ಮತ್ತೆ ಆ ರೀತಿಯ ದೋಷವನ್ನ ಮಾಡ್ತಾ ಇರ್ತಾರೆ ಅಂತ ಶುಕಮುನಿಗಳು ಹೇಳಿ ಕೊನೆಗೆ ಧೂತರಿಗೆ ಯಮಧರ್ಮನ ಈ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯವೂ ಆಗುತ್ತೆ. ಮತ್ತೆ ಪುನಃ ಪುನಃ ಯಾಕೆಂದ್ರೆ ಈ ಥರದ ಇಲ್ಲಿವರೆಗೂ ಅವರಿಗೆ ಅನುಭವಕ್ಕೆ ಬಂದಿರ್ಲಿಲ್ಲ. ಹಾಗಾಗಿ ಮತ್ತೆ ಮತ್ತೆ ನೆನಪಿಗೆ ಬಂದ ತಕ್ಷಣ ಅವರಲ್ಲಿ ಆಶ್ಚರ್ಯ ಅನ್ನೋದು ಇನ್ನು ಹೆಚ್ಚೇ ಆಗ್ತಾ ಇರುತ್ತೆ. ಹಾಗಾಗಿ ಅಂದಿನಿಂದ ಅವರು ಪರಮಾತ್ಮನ ಹರಿಯ ಭಕ್ತರನ್ನ ಮುಟ್ಟುವಾಗ ತುಂಬಾ ಎಚ್ಚರಿಕೆಯನ್ನು ವಹಿಸ್ತಾರೆ. ಅಷ್ಟೇ ಅಲ್ಲ, ಭಕ್ತರು ಅಂತ ಗೊತ್ತಾದ್ಮೇಲೆ ಅವರ ಹತ್ರ ಹೋಗೋದಿರ್ಲಿ, ಅವರನ್ನು ನೋಡೋದಕ್ಕೂ ಸಹ ಹೆದರಿ ಬಿಡ್ತಾರೆ ಹೇಳಿ ಮತ್ತೆ ಶುಕ್ರು ಹೇಳ್ತಾರೆ, ಇದನ್ನು ನನಗೆ ಪರಮಾತ್ಮನನ್ನು ಪೂಜಿಸ್ತಾ ಇರುವಂತಹ ಅಗಸ್ತ್ಯರು ಹೇಳಿದ್ದು ಎಲ್ಲಿ ಮಳೆಯ ಪರ್ವದಲ್ಲಿ. ಅವರು ಮಳೆಯ ಪರ್ವತದಲ್ಲಿ ಪರಮಾತ್ಮನನ್ನು ಪೂಜಿಸ್ತಾ ಇದ್ದಾರೆ. ಈ ವಿಷಯವನ್ನ ಹೇಳಿದ್ರು. ಆಮೇಲೆ ಅಂಬರೀಷನ ವಿಷಯವನ್ನ ಮತ್ತೆ ಪರೀಕ್ಷಿತನ ಪ್ರಶ್ನೆ, ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅನ್ನುವ ಉದ್ದೇಶದಲ್ಲಿ ಕುಳಿತಿರೋದ್ರಿಂದ ಅವನಿಗೆ ಇನ್ನೊಂದಷ್ಟು ಸಂಶಯಗಳು ಬರ್ತಾನೆ ಇರುತ್ತೆ. ಆ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ. ತಸ್ಯಾಂ ಸಪಾಂಜನ್ಯಾಮಯ ವಿಷ್ಣುಮಾಯ ಉಪಬ್ರಹ್ಮಿತಃ ಹವ್ಯಶ್ವಸಂಜ್ಞಾನಯುತಂ ಸಂಜ್ಞಾನಯುತಂ ಪುತ್ರಾನ್ ಅಜನಯದ್ವಿಭುಃ. ಆಮೇಲೆ ಮತ್ತೆ ಶುಕರು ಶುರು ಮಾಡ್ತಾರೆ ತಕ್ಷಣ ಸೃಷ್ಟಿಯ ಕಾರ್ಯದ ಬಗ್ಗೆ. ಸಹ ವಿಷ್ಣುಮಾಯೋಪಬೃಂಹಿತಃ ವಿಭುಃ ಪಾಂಚಜನ್ಯಾಂ ತಸ್ಯಾಂ ಹರ್ಯಶ್ವಸಂಜ್ಞಾನ್ ಅಯುತಂ ಪುತ್ರಾನ್ ಅಜನಯತ್. ಸಹ ವಿಷ್ಣುಮಾಯೋಪಬೃಂಹಿತಃ, ವಿಷ್ಣುವಿನ ಆ ಮಾಯೆಯಿಂದ ಶಕ್ತಿಯನ್ನ ಪಡೆದುಕೊಂಡವನಾಗಿ, ಇಂದ್ರವೃದ್ಧಿಯನ್ನು ಹೊಂದಿದವನಾಗಿ, ವಿಭುಹು ಸಮರ್ಥನಾದಂತಹ ದಕ್ಷನು. ಅಂದ್ರೆ ಯಾವಾಗ ಪರಮಾತ್ಮನ ಶಕ್ತಿಯ ಸಂಚಾರ ಅವನ ದೇಹದಲ್ಲಿ ಆಯ್ತೋ ಆವಾಗ ಇಲ್ಲಿ ವಿಭು ಶಬ್ದಕ್ಕೆ ಸಮರ್ಥ ಅಂತ ಅರ್ಥ. ಅತ್ಯಂತ ಸಾಮರ್ಥ್ಯವನ್ನು ಹೊಂದಿದ ಮೇಲೆ ತಸ್ಯಾಂ ಪಾಂಚಜನ್ಯಾಂ ತಸ್ಯಾಂ ಪಂಚಜನ ಪ್ರಜಾಪತಿಯ ಮಗಳಾದಂತಹ ಅಸಿಕ್ನಿಯಲ್ಲಿ, ತಸ್ಯಾಂ ಅಸಿಕ್ನಿಯಲ್ಲಿ ಹರ್ಯಶ್ವ ಸಂಜ್ಞಾನ್, ಹರ್ಯಶ್ವ ಎನ್ನುವಂತಹ ಹೆಸರಿನ ಅಯುತಂ ಪುತ್ರಾನ್ 10,000 ಮಕ್ಕಳನ್ನು ಅಜನಯತ ಪಡೆದ. ಭಗವಂತನ ಅನುಗ್ರಹದಿಂದ ಆತನಿಗೆ ಶಕ್ತಿ ಸಂಚಾರವಾಯಿತು. ಅದರಿಂದ ಅವನು ಅತ್ಯಂತ ಸಮರ್ಥನಾದ ದಕ್ಷ. ಆಮೇಲೆ ಪರಮಾತ್ಮ ಹೇಳಿದ ಹಾಗೆ ಪಂಚಜನ ಮಗಳಾದಂತಹ ಸಿಕ್ನಿಯನ್ನು ಮದುವೆಯಾಗಿ ಅವಳಲ್ಲಿ 10,000 ಜನ. ಹರ್ಯಶ್ವ ಅನ್ನೋದೇ ಒಂದೇ ಹೆಸರು. ಹಿಂದೆ ಪ್ರಚೇತಸ ಅನ್ನೋದು ಒಂದೇ ಹೆಸರು ನಾಲ್ಕು ಇರಬೇಕು. ಯಾಕೆ ಅಂದ್ರೆ ಆ ತರಹ ಹೆಸರೆಲ್ಲ ಹೇಗೆ ಬಂದಿದೆ ಅಂದ್ರೆ ಅವರೆಲ್ಲರಲ್ಲೂ ಸಹ ಯಾವ ಭೇದ ಭಾವವಿಲ್ಲದೆ ಒಂದೇ ರೀತಿಯಾದಂತಹ ಗುಣ ಸ್ವಭಾವಗಳನ್ನು ಹೊಂದಿರುವಾಗ ಆ ರೀತಿಯಾದಂತಹ ಹೆಸರು ಬಂದಿದೆ ಅನ್ನೋದು ನೀವು ಪ್ರಚೇತಸದಲ್ಲೇ ತಗೊಳ್ಬಹುದು. ಇಲ್ಲಿ ಸಹ ಹಾಗೆ ಒಂದೇ ಅದನ್ನ ವಿವರಿಸ್ತಾರೆ. ಅಂದ್ರೆ ಅವರಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲದರಲ್ಲೂ ಅವರು ಸಮಾನವಾಗಿಯೇ ಇದ್ದಾರೆ. ಹಾಗಾಗಿ ಎಲ್ರಿಗೂ ಒಂದೇ ಹೆಸರು ಗಮನಿಸಬೇಕಾಗುತ್ತೆ. ಹರ್ಯಶ್ವ ಎನ್ನುವಂತಹ ಹೆಸರಿನ 10,000 ಜನ ಮಕ್ಕಳನ್ನ ಆತ ಪಡೆದ. ಅಪೃಸದ್ಧರ್ಮಶೀಲಾಸ್ತೆ ಸರ್ವೇ ದಾಕ್ಷಾಯಣ ನೃಪಃ ಮಿತ್ರಾ ಪ್ರೋಕ್ತಾ ಪ್ರಜಾ ಸರ್ಗೇ ಪ್ರತೀಚಿಂ ಪ್ರಯರ್ದಿಶಂ. ತೇ ಸರ್ವೇ ದಾಕ್ಷಾಯಣಾಃ ನೃಪ ಸಂಬೋಧನೆ. ತೇ ಸರ್ವೇ ದಾಕ್ಷಾಯಣಾಃ ಅಪೃಸದ್ಧರ್ಮಶೀಲಾಃ ಪ್ರಜಾ ಸರ್ಗೇ ಪಿತ್ರಾ ಪ್ರೋಕ್ತಾಃ ಪ್ರತೀಚಿಂ ಪ್ರಯಯುಃ. ನೃಪ ರಾಜನೇ, ತೇ ಸರ್ವೇ ದಾಕ್ಷಾಯಣಾಃ, ಆ ಎಲ್ಲ ದಕ್ಷನ ಮಕ್ಕಳು ಸಹ ಅಪೃಸದ್ಧರ್ಮಶೀಲಾಃ ಇದೆ ಹೇಳಿತ್ತು. ಎಲ್ಲರೂ ಸಹ ಒಂದೇ ರೀತಿಯ, ಪೃಥಕ್ ಅಂದ್ರೆ ಬೇರೆ, ಅಪೃಥಕ್ ಅಂದ್ರೆ ಬೇರೆ, ಎಲ್ಲದ ಅಂದ್ರೆ ಸಮಾನವಾದಂತಹ ಸ್ವಭಾವ, ಧರ್ಮ, ಆಚಾರ ಎಲ್ಲವೂ ಇತ್ತು. ಅಂತಹ
ಇದ್ದಂತಹ ಒಂದೇ ರೀತಿಯಾದಂತಹ ಸ್ವಭಾವ ಗುಣಗಳನ್ನು ಹೊಂದಿರುವಂತಹ ಅವರು ಪ್ರಜಾಸರ್ಗೆ ಪ್ರಜೆಗಳನ್ನ ಸೃಷ್ಟಿ ಮಾಡುವ ವಿಷಯದಲ್ಲಿ ಪಿತ್ರ ಪ್ರೋಕ್ತಾಹ ತಂದೆಯಿಂದ ಹೇಳಲ್ಪಟ್ಟವರಾಗಿ, ಅಂದ್ರೆ ನೀವೆಲ್ಲ ಸೃಷ್ಟಿ ಕಾರ್ಯವನ್ನ ಮುಂದುವರಿಸಿ ಎನ್ನುವ ತಂದೆಯ ಆದೇಶದಂತೆ ಪ್ರತೀಚಿ ದಿಶಂ ಪ್ರಯೋಗೋ ಅವರೆಲ್ಲರೂ ಸಹ ತಪಸ್ಸು ಮಾಡೋದಕ್ಕೋಸ್ಕರ ಪಶ್ಚಿಮ ದಿಕ್ಕಿನ ಕುರಿತು ಹೊರಟರು. ಪಶ್ಚಿಮ ದಿಕ್ಕಿಗೆ ಎಲ್ಲರೂ ಹೊರಟರು. ದಕ್ಷಿಣ ಮಕ್ಕಳಾದ 10,000 ಜನರು ಸಹ ಹರಿಯಶ್ವ ಅನ್ನುವಂತಹ ಹೆಸರನ್ನು ಪಡೆದಂತಹ ಅವರೆಲ್ಲರೂ ಸಹ ಒಂದೇ ಅಭಿರುಚಿ, ಸ್ವಭಾವ, ಆಚರಣೆ ಎಲ್ಲವನ್ನು ಹೊಂದಿದ್ದರು. ಅವರೆಲ್ಲರೂ ಸಹ ತಂದೆಯ ಆದೇಶದಂತೆ ಪ್ರಜಾಸೃಷ್ಟಿಯ ಕಾಲದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಅದಕ್ಕೆ ತಕ್ಕ ಸಾಮರ್ಥ್ಯವನ್ನ, ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ, ತಪಸ್ಸು ಮಾಡೋದಕ್ಕೋಸ್ಕರ ಪಶ್ಚಿಮ ದಿಕ್ಕಿನ ದಾರಿಯನ್ನ ಎಲ್ಲರೂ ಹಿಡಿದ್ರು. ಅಲ್ಲಿ ತತ್ರ ನಾರಾಯಣ ಸರಸ್ತೀರ್ಥಂ ಸಿಂಧು ಸಮುದ್ರಯೋ ಸಂಗಮೋ ಯತ್ರ ಸುಮಹನ್ ಮುನಿಸಿದ್ಧ ನಿಷೇವಿತಂ. ತತ್ರ ಸಿಂಧು ಸಮುದ್ರಯೋ ಸಂಗಮಃ ನಾರಾಯಣ ಸರಃ ತೀರ್ಥಂ ಸುಮಹತ್ ಯತ್ರ ಮುನಿಸಿದ್ಧ ನಿಷೇವಿತಂ. ತತ್ರ ಅಂದ್ರೆ ಆ ಪಶ್ಚಿಮ ದಿಕ್ಕಿನಲ್ಲಿ ಅಂತ ಅರ್ಥ. ಸಿಂಧು ಸಮುದ್ರಯೋ, ಸಿಂಧು ನದಿ ಮತ್ತು ಸಮುದ್ರ ಅಂದ್ರೆ ಅವೆರಡರ ಸಂಗಮ, ಸೇರುವಿಕೆ. ಅಂದ್ರೆ ಸಿಂಧು ನದಿಯಲ್ಲಿ ಸಮುದ್ರವನ್ನು ಸೇರುತ್ತೋ ಅಂತಹ ಸ್ಥಳದಲ್ಲಿ ನಾರಾಯಣ ಸರಹ ತೀರ್ಥಂ, ನಾರಾಯಣ ಸರ ಎನ್ನುವ ಹೆಸರಿನ ಒಂದು ತೀರ್ಥ ಇದೆ. ಅಲ್ಲಿಗೆ ಹೊರಟರು. ಅದು ಹೇಗಿದೆ? ಸುಮಹತ್, ಅತ್ಯಂತ ವಿಶಾಲವಾಗಿದೆ. ಮತ್ತೆ ಯತ್ರ ಮುನಿಸಿದ್ಧ ನಿಷೇವಿತಂ, ಎಲ್ಲಿ ಅತ್ಯಂತ ಮಹಾಪುರುಷರಾದಂತಹ ಮುನಿಗಳು, ಸಿದ್ಧರು ಸಹ ಅಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಂತಹ ಸ್ಥಳವನ್ನ ಇವರು ಹೊಂದಿದರು. ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಸಿಂಧು ನದಿ ಸಮುದ್ರವನ್ನ ಸೇರುವಂತಹ ಸ್ಥಳದಲ್ಲಿ, ಸಂಗಮವಾಗುವಂತಹ ಸ್ಥಳದಲ್ಲಿ ನಾರಾಯಣ ಸರ ಎನ್ನುವಂತಹ ಒಂದು ತೀರ್ಥ ಇದೆ. ಆ ತೀರ್ಥದಲ್ಲಿ ಇವರು ಇದಕ್ಕೆ ಹೊರಟರು, ತಪಸ್ ಮಾಡೋದಿಕ್ಕೆ ಎನ್ನುವಂತಹ ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಹೋಗಿ ಸೇರಿದ್ರು. ಅದು ಅತ್ಯಂತ ವಿಶಾಲವಾಗಿದೆ. ಮತ್ತೆ ಮುನಿಗಳು, ಸಿದ್ಧರು ಇವರೆಲ್ಲರಿಂದಲೂ ಸಹ ಸೇವಿಸಲ್ಪಟ್ಟಂತಹ ತೀರ್ಥ ಅದು. ತದುಪಸ್ಪರ್ಶನಾದೇವ ವಿನಿರ್ಧೂತಮಲಾಶಯಾಃ ಧರ್ಮೇ ಪಾರಮಹಂಸೇ ಚ ಪ್ರೋತ್ಪನ್ನ ಮತಯೋಪ್ಯುತಃ. ಅಲ್ಲಿ ಏನಾಯ್ತು? ತದ್ ಉಪಸ್ಪರ್ಶನಾದೇವ ವಿನಿರ್ಧೂತಮಲಾಶಯಾಃ ಪಾರಮಹಂಸ್ಯೇ ಧರ್ಮೇ ಚ ಪ್ರೋತ್ಪನ್ನ ಮತಯಃ ಅಪಿ. ಒಂದೆಂದು ಅನ್ವಯ ಅರ್ಥ ಹೇಳಕ್ಕಾಗುತ್ತೆ, ಹೇಳ್ತೇನೆ. ತದ್ ಉಪಸ್ಪರ್ಶನಾದೇವ, ಆ ನಾರಾಯಣ ಸರದ ತೀರ್ಥವನ್ನ ಸ್ಪರ್ಶ ಮಾಡಿದ್ದರಿಂದಲೇ, ಮಾಡ್ತಾ ಇದ್ದಾಗಲೇ ಏನಾಗೋಯ್ತು? ವಿನಿರ್ಧೂತ ಮಲಾಶಯ, ಅವರ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯ ದೋಷಗಳು ಅಥವಾ ಕೊಳೆಗಳು ಸಹ, ಅಂದ್ರೆ ಅತ್ಯಂತ ಆಶಯ ಅಂದ್ರೆ ಇಲ್ಲಿ ಮನಸ್ಸು ಅಂತ, ಸ್ವಚ್ಛವಾದಂತಹ ಅಂತಃಕರಣವುಳ್ಳವರಾಗ್ಬಿಟ್ರು. ಅಂದ್ರೆ ಯಾವ ಸಣ್ಣ ಪುಟ್ಟ ದೋಷಗಳು ಸಹ, ಕಲ್ಮಶಗಳು ಸಹ ಅವರ ಮನಸ್ಸಿನಲ್ಲಿ ಇರಲಿಲ್ಲ, ಎಲ್ಲ ಹೊರಟು ಹೋಯ್ತು. ಹೊರಟು ಹೋದ ತಕ್ಷಣ ಏನಾಯ್ತು? ಸಹಜವಾಗಿಯೇ ಪಾರಮಹಂಸೆ ಧರ್ಮೇಚ ಪ್ರೋತ್ಪನ್ನ ಮತಯ. ಆಗ ಏನಾಗೋಯ್ತು? ಪರಮಹಂಸದ ಸ್ಥಾನವನ್ನು ಪಡೆಯುವಂತಹ ಭಾಗವತ ಧರ್ಮದಲ್ಲೇ ಮನಸ್ಸು ತೊಡಗಿ ಹೋಯ್ತು. ಆದರೂ ಸಹ ಪ್ರೋತ್ಪನ್ನ ಮತಯ ಅಂದ್ರೆ ಅವರಿಗೆ ಈ ಸೃಷ್ಟಿ ಕಾರ್ಯ ಬೇಡ, ಭಾಗವತ ಧರ್ಮದಲ್ಲಿಯೇ ನಾವು ಇದ್ದು ಬಿಡೋಣ ಎನ್ನುವಂತಹ ಭಾವ ಅವರಲ್ಲಿ ಉಂಟಾಯಿತು. ಯಾಕೆ ಅಂದ್ರೆ ಆ ನೀರಿನಲ್ಲಿ ಸ್ಪರ್ಶ ಮತ್ತು ಸ್ನಾನ ಮಾಡಿದ್ದರಿಂದಲೇ, ಅವರೆಲ್ಲ ತೀರ್ಥದ ಸ್ನಾನದಿಂದಲೇ ಅವರಲ್ಲಿ ಎಲ್ಲ ರೀತಿಯ ಭಾವವೂ ಸಹ, ಮನಸ್ಸಿನಲ್ಲಿ ಯಾವ ಯಾವ ಭಾವ ಇತ್ತು, ಬೇರೆ ರೀತಿಯ ಭಾವ ಎಲ್ಲವೂ ಸಹ ಅವ್ರಿಗೆ ಅತ್ಯಂತ ಸ್ವಚ್ಛವಾಗಿ ಹೋಯ್ತು. ಮನಸ್ಸು ಸ್ವಚ್ಛವಾದ ತಕ್ಷಣ ಅದು ಪರಮಾತ್ಮನಲ್ಲಿ ನೆಲೆಗೊಳ್ಳೋದಿಕ್ಕೆ ಕಾರಣೀಭೂತವಾಯಿತು. ಹಾಗಾದಾಗ ಅದರಲ್ಲಿಯೇ ಇದ್ದು ಬಿಡೋಣ ಎನ್ನುವಂತಹ ಬುದ್ಧಿಯೂ ಸಹ ಅವರಲ್ಲಿ ಉಂಟಾಯಿತು. ಆದರೂ ಸಹ ತೇಪಿರೇತ ಪೈವೇವೋಗ್ರಂ ಪಿತ್ರಾದೇಶೇನ ಯಂತ್ರಿತಾ ಪ್ರಜಾವಿರುದ್ಧಯೇ ಯತ್ತಾನ ದೇವರ್ಷಿಸ್ತಾನ್ ದದರ್ಶಃ. ಆದರೂ ತಂದೆಯ ಆಜ್ಞೆ ಆಗ್ಬಿಟ್ಟಿದೆ, ತಂದೆ ಆಜ್ಞೆಯನ್ನು ಮೇರೋದಕ್ಕೆ ಆಗುದಿಲ್ಲ ಅಂತ ಅವರು ತಪಸ್ಸು ಮಾಡಕ್ಕೆ ಶುರು ಮಾಡಿದ್ರು. ಪಿತ್ರಾದೇಶೇನ ಯಂತ್ರಿತಾ ಉಗ್ರಂ ತಪಃ ಏವ ತೇಪಿರೇ ಪ್ರಜಾವಿವೃದ್ಧಯೇ ಯತ್ತಾನ ತಾನ ದೇವರ್ಷಿ ದದರ್ಶ. ಪ್ರೋತ್ಪನ್ನ ಮತಯ ಅಪಿ, ಹಿಂದೆ ತಗೊಳ್ಬೇಕು ಅಂದ್ರೆ ಅವರಿಗೆ ಆ ಪರಮಾತ್ಮನಲ್ಲಿಯೇ ತಮ್ಮ ಮನಸ್ಸನ್ನ ನೆಲೆಗೊಳಿಸಿ ಅದರನ್ನೇ ಆರಾಧನೆ ಮಾಡ್ತಾ ಇರೋಣ ಎನ್ನುವ ಭಾವ ಬಂದರೂ ಸಹ ಪಿತ್ರಾದೇಶೇನ,
ತಂದೆಯ ಆಜ್ಞೆಯಿಂದ ಯಂತ್ರಿತಾಹ, ಅದಕ್ಕೆ ಅಧೀನರಾಗಿ, ಅವರ ಆ ತಂದೆಯ ಆಜ್ಞೆಯನ್ನು ಮೀರೋದಕ್ಕೆ ಆಗದೆ ಇರೋದ್ರಿಂದ ಅದಕ್ಕೆ ಅಧೀನರಾದಂತಹ ಅವರು ಉಗ್ರಂ ತಪಹೇವ ದೇವರೇ, ಅತ್ಯಂತ ಕಠಿಣವಾದಂತಹ ತಪಸ್ಸನ್ನ ಅವರು ಮಾಡೋದಕ್ಕೆ ತೊಡಗಿದ್ರು. ಇದನ್ನ ನಾರದರು ನೋಡಿ ಪ್ರಜಾವಿವೃದ್ಧಯೇ ಯತ್ನಾನ, ಪ್ರಜೆಗಳ ಸೃಷ್ಟಿಯ ಕಾರ್ಯದಲ್ಲಿಯೇ ನಿರತರಾಗಿರುವಂತಹ ಅಂದ್ರೆ ಅದರ ಆ ಪ್ರಯತ್ನದಲ್ಲಿ ತೊಡಗಿರುವಂತಹ ತಾನ್ ಆ ಹರಿಯಶ್ವರನ್ನ ದೇವರ್ಷಿ ದದರ್ಶ, ದೇವರ್ಷಿಯಾದ ನಾರದರು ನೋಡಿ ಅವರ ಹತ್ರ ಬಂದು ಹೇಳ್ತಾರೆ ಮುಂದೆ, ಅಲ್ಲ ಇಂತಹ ಭಾವ ಬಂದ್ರು ಸಹ ನೀವು ಪ್ರಜಾಸೃಷ್ಟಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೀರಲ್ಲ ಸರಿನಾ ಅಂತ ಆ ಭಾವ ಬರುವ ರೀತಿಯಲ್ಲಿ ಮುಂದೆ ಮಾತಾಡ್ತಾರೆ. ಅಂದ್ರೆ ಭಾಗವತ ಧರ್ಮದಲ್ಲಿಯೇ ತಮ್ಮನ್ನ ತೊಡಗಿಸ್ಕೊಳ್ಬೇಕು ಎನ್ನುವಂತಹ ಆಸೆ ಉಂಟಾದ್ರೂ ಸಹ, ಯಾಕೆಂದ್ರೆ ಪಾರಮಹಂಸೆಯ ಧರ್ಮೇ ಅದು ಬೇರೆ, ಮೋಕ್ಷವನ್ನು ಉಂಟು ಮಾಡುವಂತಹ ಧರ್ಮದಲ್ಲಿಯೇ ಮನಸ್ಸು ತೊಡಗಿದ್ರೂ ಸಹ ತಂದೆಯ ಆಜ್ಞೆ ಇರೋದ್ರಿಂದ ಅದಕ್ಕೆ ಅಧೀನರಾಗಿ, ಅಂದ್ರೆ ಅದು ತಂದೆಯ ಆಜ್ಞೆಯನ್ನ ಮೀರಕ್ಕೆ ಆಗದೆ ಇರೋದ್ರಿಂದ ಕಟ್ಟು ಬಂಧನಕ್ಕೆ ಸಿಕ್ಕಾಕೊಂಡಂಗೆ ಅಂತ ಹೇಳ್ತಾರಲ್ಲ, ಹಾಗೆ ಅವರು ತಪಸ್ಸಿನಲ್ಲಿ ತಮ್ಮನ್ನ ತೊಡಗಿಸ್ಕೊಂಡ್ರು. ಪ್ರಜೆಗಳ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಂತಹ ಅವರನ್ನ ನೋಡಿ ಅವರನ್ನ ದೇವರ್ಷಿಗಳಾದ ನಾರದರು ನೋಡಿದರು. ಬಂದು ಅವ್ರ ಹತ್ರ ಮಾತಾಡ್ತಾರೆ. ವಾಚ ಚಾಥರ್ಯಶ್ವಾಹ ಕಥಂ ರಕ್ಷತ ವೈ ಪ್ರಜಾಃ ಅದೃಷ್ಟ್ವಾಂತಂ ಭುವೋ ಯೂಯಂ ಬಾಲಿಶಾಬತ ಪಾಲಕಾಃ. ಅಥ ಚ ಉವಾಚ ಹರ್ಯಶ್ವಾಹ ಪಾಲಕಾಃ ಬಾಲಿಶಾಃ ಯೂಯಂ ಭುವಃ ಅಂತಂ ಅದೃಷ್ಟ್ವಾ ಕಥಂ ಪ್ರಜಾಃ ಸ್ರಕ್ಷ್ಯತ ವೈ ಬತ. ಅಥ ಚ ಆದ್ಮೇಲೆ ಅಂದ್ರೆ ನೋಡಿದ್ರು, ನೋಡಿ ಆದ್ಮೇಲೆ ಉವಾಚ ಅವರಿಗೆ ಹೇಳ್ತಾರೆ, ಹರ್ಯಶ್ವಾಹ ಹರ್ಯಶ್ವರೇ, ಎಲ್ಲರಿಗೂ ಸಂಬೋಧನೆ ಬಂತೆ, ಅದಕ್ಕೆ ಬಹುವಚನ ಹಾಕಿದ. ಪಾಲಕ, ನೀವೆಲ್ಲರೂ ಸಹ ಪ್ರಜಾಪತಿಗಳು ಅಂದ್ರೆ ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡುವವರು ಆಗಿದ್ರೂ ಸಹ ಬಾಲಿಶಾಹ ಯೋಗಂ, ಬಾಲಕರ ಹಾಗೆ ವ್ಯವಹಾರ ಮಾಡ್ತಾ ಇದ್ದೀರಾ ನೀವು ನಿಜವಾಗ್ಲೂ. ಯಾಕೆ ಅಂದ್ರೆ ನೀವು ಭುವಃ ಅಂತಂ ಅದೃಷ್ಟ, ಭೂಮಿಯ ಕೊನೆಯನ್ನೇ ಸರಿಯಾಗಿ ನೋಡದೆ, ಪ್ರತಿಯೊಂದು ಪದಕ್ಕೂ ಸಹ ಏನ್ ಅರ್ಥ ಅನ್ನೋದನ್ನ ಮುಂದೆ ಅವರು ತಿಳಿಸ್ತಾರೆ, ಆವಾಗ ಎಲ್ಲವನ್ನು ತಿಳ್ಕೊಳ್ಳೋಣ. ಭೂಮಿಯ ಕೊನೆಯನ್ನ ನೋಡದೆ ಅಂದ್ರೆ ಭೂಮಿ ಹೇಗಿದೆ, ಅದರ ಅಸ್ತಿತ್ವ ಹೇಗೆ, ಅದರ ಅಲ್ಲಿರುವಂತಹ ವಿಷಯಗಳು ಯಾವುದು ಅನ್ನೋದನ್ನ ಏನೂ ನೋಡದೆ ಕಥಂ ಪ್ರಜಾಃ ಸ್ರಕ್ಷತ ವೈ, ಹೇಗಿದ್ದಾನೆ ನೀವು ಪ್ರಜೆಗಳನ್ನ ಸೃಷ್ಟಿ ಮಾಡ್ತೀರಾ ಬತ ಅನ್ನೋದು ಆಶ್ಚರ್ಯ ಸೂಚಕವಾದ ಅವ್ಯಯ. ನಿಜವಾಗಿ ಇದು ಆಶ್ಚರ್ಯವೇ. ನೀವು ಪ್ರಜಾಪತಿಗಳಾಗಿದ್ದರೂ ಸಹ ಬಹಳ ಬಾಲಕರ ಹಾಗೆ ನೀವು ವ್ಯವಹಾರ ಮಾಡ್ತಾ ಇದ್ದೀರಾ. ಯಾಕೆ ಅಂದ್ರೆ ನೀವು ಇಲ್ಲಿ ಭೂಮಿಯ ಕೊನೆ ಅನ್ನೋದೇ ನಿಮಗೆ ಗೊತ್ತಿಲ್ಲ, ಅಂದ್ರೆ ಭೂಮಿ ಹೇಗೆ ಕೊನೆಗೊಳ್ಳುತ್ತೆ ಅಂತಹವರು ನೀವು ಪ್ರಜೆಗಳನ್ನ ಸೃಷ್ಟಿಸೋದಕ್ಕೆ ಹೊರಟಿದ್ದೀರಲ್ಲ, ಹೇಗೆ ನೀವು ಸೃಷ್ಟಿಸ್ತೀರಾ? ಯಾಕೋ ಇದು ನನಗೆ ತುಂಬಾ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಯಾಕೆ ಅಂದ್ರೆ ನೀವೇನೇನ್ ನೋಡ್ಬೇಕು ಅಂದರೆ, ನೀವೇನೇನ್ ತಿಳ್ಕೊಳ್ಬೇಕು ಅಂದ್ರೆ ಅತ್ಯಂತ ಒಗಟಿನ ರೂಪದಲ್ಲಿ ಅವರು ಒಂದು ಮೂರು ಶ್ಲೋಕಗಳನ್ನ ಹೇಳ್ತಾರೆ. ಯಾರು? ನಾರದರು. ಇವರು ಅತ್ಯಂತ ಬುದ್ಧಿವಂತರಾದ್ರಿಂದ ಹರೀಶರು ಅದರ ಅರ್ಥವನ್ನ ಬಿಡಿಸಿ ತಿಳ್ಕೊಳ್ತಾರೆ ಅನ್ನೋದು ಸಹ ಇಟ್ಕೊಳ್ತಾರೆ. ನಾರದ್ರ ಮಾತು ಆಡು ಮಾತು. ತಥೈಕ ಪುರುಷಂ ರಾಷ್ಟ್ರಂ ವಿಲಂಚ ದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರೀಯಂಚಾಪಿ ಉಮಾಂ ಸಂಪುಂಶಲೀಪತಿಂ ಪತಿಂ. ಮೂರು ಸೇರಿ ಒಂದೇ ವಿಷಯ, ಅದ್ರ ಅನ್ವಯ ಹೇಳ್ಬೋದು ಬೇರೆ ಹಾಗೆ. ತಥಾ ಅಂದ್ರೆ ಯಾವುದು ಭುವಃ ಅಂತಮ್ ಅಂತ ಹೇಳಿದ್ರಲ್ಲ, ಅದು ಅಂತ ಹೇಳಿದ್ರೆ ಆಯ್ತು. ಈಗಿರುವಂತಹದ್ರ ವಿಷಯ ಏನು ಅಂತ ಹೇಳಿದ್ರೆ, ತಥಾ ಏಕಪುರುಷಂ ರಾಷ್ಟ್ರಂ ಅದೃಷ್ಟ ನಿರ್ಗಮಂ ಬಿಲಂಚ ಅಪಿಚ ಬಹುರೂಪಾಂ ಸ್ತ್ರೀಯಂ ಪುಂಸಲೀಪತಿಂ ಪುಮಾಂಸಂ. ಎಲ್ಲ ಒಟ್ಟು ಹೇಳೋದು ಒಳ್ಳೇದು ಅನ್ಕೊಳ್ತೇನೆ. ಮುಂದೆಂದು ಹೇಳ್ಬಿಡ್ತೇನೆ. ನದೀಂ ಉಭಯತೋವಾಹಾಂ ಪಂಚಪಂಚಾದ್ಭುತಂ ಗೃಹಂ ಕ್ವಚಿದ್ ಧ್ವಂಸಂ ಚಿತ್ರಕಥಂ ಕ್ಷೌರಪವ್ಯಂ ಸ್ವಯಂ ಭ್ರಮಿಂ ಕಥಂ ಸ್ವಪಿತುರಾರೇಷಂ ಅವಿದ್ವಾಂಸೋ ವಿಪಶ್ಚಿತಃ ಅನುರೂಪಂ ಅಭಿಜ್ಞಾಯ ಅಹೋ ಸರ್ಗಂ ಕರಿಷ್ಯಥ. ಅದು ಕೊಟ್ರೆ ಅನ್ನ ಹೇಳ್ಬಿಡ್ತೀನಿ, ಆಮೇಲೆ ಒಟ್ಟಿಗೆ ತಿಳ್ಕೊಳ್ಳೋಣ. ಉಭಯತೋವಾಹಾಂ ನದೀಂ ಪಂಚಪಂಚಾದ್ಭುತಂ ಗೃಹಂ ಕ್ಷೌರಪವ್ಯಂ ಕ್ವಚಿತ್ ಚಿತ್ರಕಥಂ ಹಂಸಂ ಸ್ವಯಂ ಭ್ರಮಿಂ. ಅದು ಭ್ರಮಿಂ ಆದ್ಮೇಲೆ ಎರಡನೇ ಅಂದ್ರೆ 9ನೇ ಶ್ಲೋಕದಲ್ಲಿ ಅಭಿಜ್ಞಾಯ ಅಂತ ಇದೆಯಲ್ಲ, ಅದಕ್ಕೆ ಸಂಬಂಧ. ಸ್ವಯಂ ಭ್ರಮಿಂ ಅಭಿಜ್ಞಾಯ
ಈ ಶ್ಲೋಕದ ಅನ್ವಯ ಹೇಳ್ತೀನಿ. ವಿಪಶ್ಚಿತಃ ಸ್ವಪಿತುಃ ಆದೇಶಂ ಅನುರೂಪಂ ಅವಿದ್ವಾಂಸಃ ಅಹೋ ಸರ್ಗಂ ಕಥಂ ಕರಿಷ್ಯಥ. ತಗೊಳ್ಳೋಣ. ಏನು ಅಂದ್ರೆ ಇರುವಂತಹದ್ದು ವಿಷಯ ಏನು, ಈ ವಿಷಯವನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಇದು ಸ್ವಲ್ಪ ವಿಶೇಷವಾಗಿಯೇ ಇದೆ. ಅದರ ವಿವರಣೆ ಅವರೇ ಕೊಡೋದ್ರಿಂದ ಮತ್ತೆ ನಾನು ಹೆಚ್ಚು ತಲೆಬಿಸಿ ಮಾಡೋದಿಲ್ಲ. ನಮ್ಗೆ ತಥಾ ಏಕಪುರುಷಂ ರಾಷ್ಟ್ರಂ, ಒಬ್ಬನೇ ಪುರುಷ ಒಬ್ಬನೇ ಇರುವಂತಹದ್ದು ರಾಷ್ಟ್ರ. ಅಂದ್ರೆ ಅಂಥದ್ದನ್ನ ನೋಡದೆ ಅಂತ ಎಲ್ಲದಕ್ಕೂ ಅಲ್ಲಿ ಅನ್ವಯ. ಅಂಥದ್ದನ್ನ ನೋಡದೆ ನೀವು ಸೃಷ್ಟಿ ಕಾರ್ಯಕ್ಕೆ ಹೇಗೆ ತೊಡಸ್ಕೊಂಡಿದ್ದೀರಾ ನಿಮ್ಮನ್ನ. ಆಮೇಲೆ ಅದಕ್ಕೆ ಒಂದು ಬಿಲ ಇದೆ. ಇಲ್ಲಿ ಹೇಳಿರುವಂತಹ ಎಲ್ಲ ದ್ವಿತೀಯ ವಿಭಕ್ತಿಯ ಎಲ್ಲದಕ್ಕೂ ಸಹ ಅರ್ಥ ಎಲ್ಲಿ ಅಂದ್ರೆ ನಾನು ಕೊನೆಯಲ್ಲಿ ಹೇಳಿದ್ನಲ್ಲ, ಅವಿಜ್ಞಾಯ ಎನ್ನುವುದು ಅಲ್ಲಿಗೆ ಅನ್ವಯ. ಅವಿಜ್ಞಾಯ ಅಂದ್ರೆ ತಿಳಿಯದೆ ಅದೇ ಅಂದ್ರೆ ಇಲ್ಲಿ ಹೇಳುವಂತಹ ವಿಷಯವನ್ನೆಲ್ಲ ನೀವು ತಿಳಿದುಕೊಳ್ಳದೆ ಅಂತ. ಏಕಪುರುಷಂ ರಾಷ್ಟ್ರಂ ಅದು ಗೊತ್ತಿಲ್ಲ, ಒಂದೇ ಒಬ್ಬನೇ ಮನುಷ್ಯ ಇರುವಂತಹ ಒಬ್ಬ ಪುರುಷನೇ ಇರುವಂತಹ ರಾಷ್ಟ್ರ. ವಿಲ ಎಂತದ್ದು? ಅದೃಷ್ಟ ನಿರ್ಗಮಂ ವಿಲಂಚ. ನಿರ್ಗಮ ಎನ್ನುವುದು ಅದೃಷ್ಟ, ಹೊರಗೆ ಬರುವಂತಹ ದಾರಿಯೇ ಇಲ್ಲದೆ ಇರುವಂತಹ ಒಂದು ವಿಲ. ಪುಂಶ್ಚಲೀಪ ಅಪಿಚ ಅಲ್ಲದೆ ಬಹುರೂಪಾಂ ಸ್ತ್ರೀಯಂ, ಅನೇಕ ರೀತಿಯ ರೂಪಗಳನ್ನು ಹೊಂದಿರುವಂತಹ ಒಬ್ಬಳು ಸ್ತ್ರೀ. ಎಲ್ಲವೂ ದ್ವಿತೀಯ ಭಕ್ತಿ ಹೇಳಿದ್ದೇನೆ, ಗೊತ್ತಿಲ್ಲದೆ ಇವರನ್ನೆಲ್ಲ ತಿಳ್ಕೊಳ್ದೆ ಅಂತ ಅರ್ಥ. ಹಾಗೇನೆ ಪುಂಶ್ಚಲೀಪತಿಂ ಪುಮಾಂಸಂ. ಪುಂಶ್ಚಲಿ ಅಂತ ಹೇಳಿದ್ರೆ ವ್ಯಭಿಚಾರಿ ಅಂತ ಅರ್ಥ, ವ್ಯಭಿಚಾರಿಣಿ ಸ್ತ್ರೀ. ಆ ವ್ಯಭಿಚಾರಿಣಿ ಸ್ತ್ರೀ, ವ್ಯಭಿಚಾರಿಣಿಗೆ ಪತಿಯಾಗಿರುವಂತಹ ಪುಮಾಂಸಂ ಅಂತ ಅರ್ಥ. ಪುಂಶಲಿ ಪತಿಂ ಪುಮಾಂಸಂ ಅಂತ ಅಂದ್ರೆ ವ್ಯಭಿಚಾರಿಯಾದಂತಹ ಸ್ತ್ರೀಗೆ ಪತಿಯಾಗಿರುವಂತಹ ಪುಮಾಂಸಂ ಒಬ್ಬ ಪುರುಷ, ಅವನನ್ನ ಮತ್ತು ಅವನನ್ನ ನೋಡಿಲ್ಲ ಅನ್ನೋದು ತಾತ್ಪರ್ಯ. ಉಭಯತೋ ವಾಹಾಂ ನದಿಂ, ಎರಡೂ ಕಡೆ ಹರಿಯುವಂತಹ ಒಂದು ನದಿ. ಆಮೇಲೆ ಅದೆಲ್ಲದಕ್ಕೂ ವಿವರಣೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಪಂಚಾದ್ಭುತಂ ಗೃಹಂ. ಪಂಚ ಅಂತ ಹೇಳಿದ್ರೆ 5 5 ಅಂತ ಅರ್ಥ, 25 ಅಂತ ಅರ್ಥ. 25 ವಸ್ತುಗಳಿಂದ ಮಾಡಿದಂತಹ ಒಂದು ಮನೆ ಅಂದ್ರೆ ಇದನ್ನ ಗೊತ್ತಾಯ್ತು ಅಂತ ಭಾವಿಸ್ಕೊಳ್ತೇನೆ. ಇಂದ್ರಿಯಗಳು, ಪಂಚಭೂತಗಳು ಇತ್ಯಾದಿ ಎಲ್ಲ 25 ನಮ್ಮ ದೇಹವೇ. ಗೃಹಂ ಅಂದ್ರೆ ದೇಹ ಅಂತ ಅರ್ಥ. ಆಮೇಲೆ ಕ್ಷೌರಪವ್ಯಂ, ಅದು ಎಂಥದ್ದು ಅಂತ ಹೇಳಿದ್ರೆ, ಕ್ಷೌರ ಅಂದ್ರೆ ಕತ್ತಿ, ಪವ್ಯ ಅಂತ ಹೇಳಿದ್ರೆ ವಜ್ರಾಯುಧ. ಅಂದ್ರೆ ಕತ್ತಿಗಳಿಂದಲೂ ವಜ್ರಾಯುಧಗಳಿಂದಲೂ ಸಹ ನಿರ್ಮಿಸಲ್ಪಟ್ಟಂತಹದ್ದು ಅದು. ಅಂದ್ರೆ ಏನರ್ಥ? ಅತ್ಯಂತ ಗಟ್ಟಿಯಾಗಿ ಇದೆ ಅಂತ ಅರ್ಥ. ಅಂದ್ರೆ ಕತ್ತಿಯಿಂದ ಮತ್ತು ವಜ್ರದಿಂದ ಮಾಡಿರೋದು ಅತ್ಯಂತ ದೃಢವಾಗಿರುತ್ತೆ, ಅತ್ಯಂತ ಕಠಿಣವಾಗಿಯೂ ಇರುತ್ತೆ. ಮತ್ತೆ ಅಲ್ಲಿ ಚಿತ್ರಕಥಂ, ಕ್ವಚಿತ್ ಒಂದು ಕಡೆ ಚಿತ್ರಕಥಂ ಹಂಸಂ, ವಿಚಿತ್ರವಾದಂತಹ ರೀತಿಯಲ್ಲಿರುವಂತಹ ಒಂದು ಹಂಸ. ಅಲ್ಲಿ ಸ್ವಯಂ ಭ್ರಮಿ, ತಾನಾಗಿಯೇ ತಿರುಗುವ ಸ್ವಭಾವವುಳ್ಳಂತಹ ಒಂದು ಚಕ್ರ ಇದಿದೆ. ಇದನ್ನ ಅವಿಜ್ಞಾಯ ತಿಳಿದುಕೊಳ್ಳದೆ ಅಷ್ಟೇ ಅಲ್ಲ, ವಿಪಶ್ಚಿತ ಬುದ್ಧಿವಂತರಾದವರೇ, ಅವಿಪಶ್ಚಿತ ಅಂತ ಇಲ್ಲ, ವಿಪಶ್ಚಿತ ಬುದ್ಧಿವರಾದಂತಹ ಹರಿಯೇಶ್ವರೇ, ಸ್ವಪಿತುಃ ಆದೇಶಂ, ಅದನ್ನು ಬೇರೆ ಇಲ್ಲಿ ಹೇಳ್ತಾ ಇದ್ದಾರೆ ನಾರದ. ನಿಮ್ಮ ತಂದೆಯ ಆಜ್ಞೆಯನ್ನ ಅಂದ್ರೆ ಯೋಗ್ಯ ರೀತಿಯಲ್ಲಿ ಅಂತ ಅರ್ಥ. ಅಂದ್ರೆ ನಿಮಗೆ ಸರಿಯಾದ ರೀತಿಯಲ್ಲಿ ಅವಿದ್ವಾಂಸಃ, ತಿಳಿಯದೇ ಇರುವಂತಹ ನೀವು, ಅಹೋ ಸರ್ಗಂ ಕಥಂ ಕರಿಷ್ಯತ, ಹೇಗೆ ತಾನೇ ನೀವು ಸೃಷ್ಟಿಯನ್ನ ಮಾಡಬಲ್ಲರಿ. ಅಂದ್ರೆ ನಿಮ್ಮ ತಂದೆಯು ಮಾಡಿರುವಂತಹ ಆದೇಶದ ಭಾವವನ್ನೂ ಸಹ ಸರಿಯಾಗಿ ಯೋಗ್ಯ ರೀತಿಯಲ್ಲಿ ತಿಳಿದುಕೊಳ್ಳದೆ, ವಿಪಶ್ಚಿತ ಸ್ವಪಿತು ಅವ್ರಿಗೆ ಅನ್ವಯ ಮಾಡೋದು ಒಳ್ಳೇದು. ಯಾಕೆ ಅಂದ್ರೆ ನಿಮ್ಮ ತಂದೆ ಇವರು, ಇದು ಸಂಬೋಧನೆ ಅಲ್ಲ, ಅತ್ಯಂತ ವಿದ್ವಾಂಸನಾದವನು ನಿನ್ನ ತಂದೆ ಯಾರು? ದಕ್ಷ. ಹಾಗಾಗಿ ವಿದ್ವಾಂಸನಾದಂತಹ ನಿಮ್ಮ ತಂದೆಯ ಆದೇಶವನ್ನ ಯೋಗ್ಯ ರೀತಿಯಲ್ಲಿ ಅವಿದ್ವಾಂಸ ತಿಳಿದುಕೊಳ್ಳದ ನೀವು, ಅಹೋ ಕಥಂ ಸರ್ಗಂ ಕರಿಷ್ಯತ, ಹೇಗೆ ತಾನೇ ನೀವು ಸೃಷ್ಟಿಯನ್ನ ಮಾಡ್ತೀರಾ. ಅಂದ್ರೆ ಮೇಲೆ ಹೇಳಿರುವಂತಹ ವಿಷಯಗಳನ್ನ ಪೂರ್ತಿಯಾಗಿ ತಿಳಿದುಕೊಂಡ ಮೇಲೆ ಮಾತ್ರ ನಿಮಗೆ ಸೃಷ್ಟಿ ಮಾಡೋದಕ್ಕೆ ಸಾಮರ್ಥ್ಯ ಬರುತ್ತೆ ಹೊರತು ಹಾಗೆ ನಿಮಗೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಈ ರೀತಿಯಾಗಿ ಒಗಟಿನ ರೂಪದಲ್ಲಿ ಮಾತು ಆಡಿದ್ದಾನೆ. ಶ್ರೀ ಶುಕೋವಾಚ ತನ್ನಿಶಮ್ಯಾಥರ್ಯಶ್ವಾಹ ಔತ್ಪತ್ತಿ ಕರ್ಮಣೀಶಯ ವಾಚಕೂಟಂತು ದೇವರ್ಷೇಃ ಸ್ವಯಂ ವಿಮಮೃಷುರ್ಧಿಯಾ. ಆತ ಯದ್ಯಪಿ ಹೇಳಿದ್ದು ಬೇಗ ಅರ್ಥವಾಗ್ತದೆ
ಆಗದೆ ಇರುವಂತ ಇನ್ನು 25 ಅನ್ಮಿತವಾದದ್ದು, 2 ಕಡೆ ಹರಿಯುವಂತಹ ಒಂದು ನದಿ, ವಿಚಾರಣೆಯಾದ ಸ್ತ್ರೀ ಇತ್ಯಾದಿ ಎಲ್ಲ ಹೇಳಿದ್ರಲ್ಲ, ಇದು ಅಷ್ಟು ಸುಲಭವಾಗಿ ಅರ್ಥವಾಗದೆ ಇರುವಂತಹ ವಿಷಯ. ಆದ್ರೆ ಅದರ ಬಗ್ಗೆ ಇವರೆಲ್ಲರೂ ಸಹ ತಪಸ್ಸು ಮಾಡಿದ್ದರಿಂದ, ಅತ್ಯಂತ ಜ್ಞಾನಿಗಳಾದ್ದರಿಂದ ಅದನ್ನ ತಾವೇ ವಿಮರ್ಶೆ ಮಾಡಿ ತಿಳ್ಕೊಳ್ತಾರೆ. ನಾರದ ಏನ್ ಹೇಳಿದವರು ಅದನ್ನ ವಿವರಣೆ ಕೊಡ್ತಾ ಇದ್ದಾರೆ. ತನ್ನಿಶಂ ಅಥ ತತ್ ನಿಶಮ್ಯ ಹರ್ಯಶ್ವಾಹ ಔತ್ಪತ್ತಿಕ ಮನೀಷಯ ದೇವರ್ಷೇ ವಾಚಕೂಟಂ ತು ಸ್ವಯಂ ಧಿಯಾ ವಿಮಮೃಷು. ಅಥ ಆದ್ಮೇಲೆ ಶುಕ್ರ ಹೇಳೋದು, ತತ್ ನಿಶಮ್ಯ ನಾರದರ ಆ ಮಾತನ್ನ ಕೇಳಿ ಹರ್ಯಶ್ವರು 10,000 ಜನ ಹರ್ಯಶ್ವರು ಔತ್ಪತ್ತಿಕ ಮನೀಷಯ. ಔತ್ಪತ್ತಿಕ ಅಂದ್ರೆ ಹುಟ್ಟುವ ಸಂದರ್ಭದಲ್ಲಿಯೇ ಅವರು ಅತ್ಯಂತ ಬುದ್ಧಿವಂತರಾಗಿದ್ದರು. ಅಂತಹ ಬುದ್ಧಿ ಇದ್ದದ್ದರಿಂದ ದೇವರ್ಷಿಗಳಾದಂತಹ ನಾರದನ ವಾಚಕೂಟಂ ಒಗಟಿನ ಹಾಗಿರುವಂತಹ ವಾಚಗಳ ಸಮೂಹ ಅಂತ ಅರ್ಥ. ಮಾತಿನ ಸಮೂಹ ಅಂದ್ರೆ ಅಲ್ಲಿ ಏನು ಅರ್ಥವಾಗದೆ ಇರುವಂತದ್ದು. ಹಾಗಾಗಿ ವಾಚಕೂಟ ಅಂದ್ರೆ ಒಗಟು ಎನ್ನುವ ಅರ್ಥ. ವಾಚಕೂಟಂತೂ ಸ್ವಯಂ ಧಿಯಾ ವಿಮರ್ಶು, ತಾವೇ ತಮ್ಮ ತಿಳುವಳಿಕೆಯ ಅನುಸಾರವಾಗಿ ಅದನ್ನ ವಿಚಾರ ಮಾಡೋಕೆ ತೊಡಗಿದರು. ಯಾವಾಗ ನಾರದ ಇಷ್ಟು ಹೇಳಿ ಇಷ್ಟೆಲ್ಲ ತಿಳಿದೆ ನೀವು ಸೃಷ್ಟಿಗೆ ತೊಡಗ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವ್ರು ಹೇಳುವಂತಹ ಒಗಟಿನ ರೂಪದ ಮಾತುಗಳನ್ನ ವಿಮರ್ಶೆಗೆ ತಗೊಳ್ತಾರೆ ಹರೀಶ್ವರೇ. ಏನು ಮೊದಲು ನಾರದರ ಮಾತಿನಲ್ಲಿ ಇರುವುದೇನು ಅಂದ್ರೆ ಅದೃಷ್ಟಾಂತಂ ಭುವಃ ಅಂತ ಹೇಳಿದರು. ಭೂಹು ಅಂದ್ರೆ ಏನು ಅಂತ ಎಲ್ಲವನ್ನೂ ಈಗ ಒಂದೊಂದು ಪದವನ್ನಾಗಿ ವಿಭಾಗ ಮಾಡಿ ವಿಚಾರ ಮಾಡ್ತಾ ಹೋಗ್ತಾರೆ. ಭೂಹು ಕ್ಷೇತ್ರಂ ಜೀವಸಂಗಂ ಯದನಾದಿ ನಿಜ ಬಂಧನಂ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಂ ಅಸತ್ಕರ್ಮಭಿರ್ಭವೇತ್. ಭೂಹು ಕ್ಷೇತ್ರಂ ಜೀವಸಂಗಂ ಯತ್ ಅನಾದಿ ನಿಜ ಬಂಧನಂ ತಸ್ಯ ನಿರ್ವಾಣಂ ಅದೃಷ್ಟ್ವಾ ಅಸತ್ಕರ್ಮಭಿಃ ಕಿಂ. ಭೂಹು ಕ್ಷೇತ್ರಂ, ಭೂಮಿ ಎನ್ನುವುದೇ ಈ ಆತ್ಮನಿಗೆ ಇರುವಂತಹ ಒಂದು ಕ್ಷೇತ್ರ. ಅಂದ್ರೆ ಅದು ಇರುವುದಕ್ಕೆ ಒಂದು ಜಾಗ. ಅದೇನಾಗಿದೆ ಇಲ್ಲಿ? ಜೀವ ಸಂಜ್ಞಂ, ಜೀವ ಎನ್ನುವಂತಹ ಸಂಜ್ಞೆ ಆಗಿದೆ. ಜೀವ ಸಂಜ್ಞಂ ಅಂದ್ರೆ ಲಿಂಗ ಶರೀರ ಅಂತ ಅರ್ಥ ಬಿಡಿದ್ದಾರೆ. ಮತ್ತೆ ಅದು ಎನ್ನೆದು ಯಾವುದಾದ್ರು ಅದು ಎದು ಯಾವ್ದು ಆಯ್ದಿದೆಯಾ ಲಿಂಗ ಶರೀರ ಇದೆ, ಅದು ಅನಾದಿ ನಿಜ ಬಂಧಂ. ಅದು ಅನಾದಿ ಅಂದ್ರೆ ಅದಕ್ಕೆ ಆದಿ ಇಲ್ಲ, ಆದ್ರೆ ಅಂತ್ಯ ಇದೆ. ಅದು ನಾಲ್ಕಿದೆ. ಪ್ರಾಗಭಾವಕ್ಕೆ ನಾವು ಹೇಳ್ತೀವಲ್ಲ ಆ ರೀತಿ ಅದು. ಅಭಾವ ಅನ್ನೋದು ಅಂದ್ರೆ ಜ್ಞಾನ, ಅಜ್ಞಾನ ಎನ್ನುವುದು ಅನಾದಿ. ಆದರೆ ಅದಕ್ಕೆ ಅಂತ್ಯ ಇದೆ. ಜ್ಞಾನ ಬಂದ ಕೂಡಲೇ ಅಜ್ಞಾನ ನಾಶವಾಗುತ್ತೆ. ಹಾಗೇನೆ ಇದು ಯಾವುದು ಲಿಂಗ ಶರೀರ ಎನ್ನುವುದು ಅನಾದಿ, ಆದರೆ ನಿಜ ಬಂಧನ. ತನ್ನಲ್ಲಿಯೇ ತನ್ನನ್ನ ಅದು ಏನು ಬಂಧಿತವಾಗಿದೆ. ಅನಾದಿ ಕಾಲದಿಂದ ಅದು ಬಂಧನದಲ್ಲಿಯೇ ಇದೆ. ಯಾವುದು ಆ ಲಿಂಗ ಶರೀರ. ತಸ್ಯ ನಿರ್ವಾಣಂ ಅದೃಷ್ಟ್ವಾ, ಅದರ ನಿರ್ವಾಣ ಅಂದ್ರೆ ಅದರ ನಾಶ. ಅಂದ್ರೆ ಈಗ ಏನ್ ಹೇಳಿದ್ವಿ? ಅದೃಷ್ಟ್ವಾ ಅಂತಂ ಭುವಃ ಅಂತ ತಗೊಂಡ್ವಿ. ಭೂಹು ಅನ್ನೋದಕ್ಕೆ ಏನು ಅಂತ ಅರ್ಥ ಮಾಡಿದ್ರು. ಈಗ ಅಂತ ಅನ್ನೋದಕ್ಕೆ ಏನು ಅಂತ ಹೇಳಿದ್ರೆ ಅದರ ನಿರ್ವಾಣ ಅಂದ್ರೆ ಆ ಲಿಂಗ ಶರೀರದ ನಾಶವನ್ನ ಅದೃಷ್ಟ್ವಾ ನೋಡದೆ ಅಥವಾ ತಿಳಿಯದೆ ಅಸತ್ಕರ್ಮಭಿಃ ಕಿಂ ಭವೇತ್. ಅಸತ್ಕರ್ಮ ಅಂದ್ರೆ ನಿಜವಾದಂತಹ ಕರ್ಮ ಮೋಕ್ಷಕ್ಕೆ ಉಪಯೋಗವಾಗಬೇಕು. ಮೋಕ್ಷಕ್ಕೆ ಅಲ್ಲದೆ ಇರುವಂತದ್ದೆಲ್ಲೂ ಸಹ ಅಸತ್ಕರ್ಮ. ಅಂತಹ ಕರ್ಮಗಳಿಂದ ಏನು ತಾನೇ ಆಗದೆ ಅಂದ್ರೆ ಈ ಭೂಮಿ ಎನ್ನುವುದು ಅವರು ಹೇಳಿರುವಂತಹದ್ದು. ಯಾರು? ಅದೃಷ್ಟ್ವಾ ಅಂತಂ ಭುವಃ ಎನ್ನುವ ಹೇಳದಲ್ಲಿರುವಂತಹ ಭೂ ಶಬ್ದಕ್ಕೆ ಏನರ್ಥ ಅಂದ್ರೆ ಅದು ಜೀವ ಎನ್ನುವಂತಹ ಸಂಜ್ಞೆಯನ್ನು ಪಡೆದಿರುವಂತಹ ಲಿಂಗ ಶರೀರ. ಆ ಲಿಂಗ ಶರೀರ ಎನ್ನುವುದು ಅನಾದಿಯಾಗಿದೆ. ಅದು ಅನಾದಿಯಾಗಿಯೇ ಬಂಧನದಲ್ಲಿಯೂ ಸಹ ಇದ್ದು ಬಿಟ್ಟಿದೆ. ಆ ಬಂಧನದಲ್ಲಿರುವಂತಹ ಲಿಂಗ ಶರೀರಕ್ಕೆ ನೀವು ನಾಶವನ್ನ ಹೇಳದೆ, ನಾಶವನ್ನ ತಿಳಿದುಕೊಳ್ಳದೆ ಸುಮ್ಮನೆ ವ್ಯರ್ಥವಾದಂತಹ ಮೋಕ್ಷಕ್ಕೆ ಸಂಬಂಧಪಡದೆ ಇರುವಂತಹ ಈ ಕರ್ಮಗಳಿಂದ ಏನು ಪ್ರಯೋಜನ ಅಂತ ಒಂದು ಇದನ್ನ ತಿಳ್ಕೊಂಡು,
ಆಮೇಲೆ ಏಕಪುರುಷಂ ಅನ್ನುವಂತಹ ಆ ಶ್ಲೋಕದ ವಿಷಯ ತಗೊಳ್ತಾ ಇದ್ದಾರೆ. ತಥೈಕ ಪುರುಷಂ ರಾಷ್ಟ್ರಂ ಏಕ ಏವ ಈಶ್ವರ ಸ್ತುರ್ಯೋ ಭಗವಾನ್ ಪಾಶ್ರಯಃ ಪರಃ ತಮ ದೃಷ್ಟ್ವಾ ಭವಂ ಪುಂಸಃ ಕಿಮ ಸತ್ಕರ್ಮಭಿರ್ಭವೇತ್. ಏಕಃ ಏವ ಈಶ್ವರಃ ಭಗವಾನ್ ಸ್ವಾಶ್ರಯಃ ಪರಃ ತುರ್ಯಃ ತಂ ಅಭವಂ ಅದೃಷ್ಟ್ವಾ ಪುಂಸಃ ಅಸತ್ಕರ್ಮಭಿಃ ಕಿಂ ಭವೇತ್. ಏಕಃ ಏವ ಈಶ್ವರಃ, ಒಬ್ಬನೇ ಒಡೆಯ, ಜಗತ್ತಿಗೆ ಒಡೆಯ ಒಬ್ಬನೇ ಈಶ್ವರ. ಅವನು ಏನು? ಭಗವಾನ್ ಸ್ವಾಶ್ರಯಃ ಪರಃ ತುರ್ಯಃ. ಅವನು ಭಗವಂತ ಅಂದ್ರೆ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರುವವನು. ಸ್ವಾಶ್ರಯ, ತನಗೆ ತಾನೇ ಆಧಾರ. ಅವನು ಯಾವುದರಲ್ಲಿಯೂ ಸಹ ಅವನಿಗೆ ಆಧಾರ ಅನ್ನೋದು ಬೇಡ, ಅವನಿಗೆ ಅವನೇ ಆಧಾರ. ಅಷ್ಟೇ ಅಲ್ಲ, ಪರಹ, ಎಲ್ಲರಿಗಿಂತಲೂ ಸಹ, ಎಲ್ಲ ಈಗ ನಾವು ನೋಡ್ತಾ ಇರುವಂತಹ ಪ್ರಪಂಚಕ್ಕಿಂತಲೂ ಸಹ ಬೇರೆಯಾದಂತಹವನು, ಅತೀತನಾದವನು. ಅಷ್ಟೇ ಅಲ್ಲ, ತುರ್ಯ, ಈ ನಮ್ಮಲ್ಲಿಯೇ ಇದ್ದುಕೊಂಡು ಎಲ್ಲರಿಗೂ ಸಹ ಸಾಕ್ಷಿಯಾಗಿರುವಂತ ಅಂತಹ ತಂ ಅಭವಂ ಅದೃಷ್ಟ್ವಾ. ತಂ ಅಂತಹ ಅಭವಂ, ಅಭವಂ ಅಂತ ಹೇಳಿದ್ರೆ ನಿತ್ಯ ಮುಕ್ತ ಅಂತ ಅರ್ಥ. ಅಂತಹ ನಿತ್ಯ ಮುಕ್ತನಾದಂತಹ ಅವನನ್ನ ಅದೃಷ್ಟ್ವಾ ತಿಳಿಯದೆ ಪುಂಸಃ ಮನುಷ್ಯನಿಗೆ ಅಸತ್ಕರ್ಮಭಿಹಿ ಕಿಂ ಭವೇತ್. ಕೇವಲ ಕರ್ಮಗಳನ್ನ ಆಚರಿಸ್ತಾ ಇದ್ದರೆ ಈ ಜೀವನಿಗೆ ಯಾವ ರೀತಿಯಾದಂತಹ ಪ್ರಯೋಜನ ಇದೆ? ಈಶ್ವರ ಎನ್ನುವನು ಒಬ್ಬನೇ. ಅವನು ಎಲ್ಲದಕ್ಕೂ ಸಹ ಒಡೆಯ, ತನಗೆ ತಾನೇ ಆಶ್ರಯ, ಎಲ್ಲದಕ್ಕೂ ಅತೀತ. ನಮ್ಮ ಮನಸ್ಸಿಗೆ, ನಮ್ಮ ಅನುಭವಕ್ಕೆ ಏನೇನು ಬರ್ತಾ ಇದೆಯೋ ಎಲ್ಲದಕ್ಕಿಂತಲೂ ಸಹ ಅತೀತ. ಆದರೆ ಅವನು ನಮ್ಮಲ್ಲಿಯೇ ಅಂತರ್ಯಾಮಿ ಆಗಿದ್ದುಕೊಂಡು ನಾವು ಮಾಡುವಂತಹ ಪ್ರತಿಯೊಂದಕ್ಕೂ ಸಹ ಸಾಕ್ಷಿ ರೂಪದಲ್ಲಿ ಇರ್ತಾನೆ. ಅಂತಹ ಅವನು ಯಾವಾಗ್ಲೂ ನಿತ್ಯ ಮುಕ್ತ. ಅಂತಹವನನ್ನ ತಿಳಿಯದೆ ಬೇರೆ ಕರ್ಮಗಳನ್ನ ಮಾಡ್ತಾ ಇದ್ರೆ ಜೀವನಿಗೆ ಏನು ಪ್ರಯೋಜನ ಇದೆ ಅಂತ ಏಕಪುರುಷಂ ರಾಷ್ಟ್ರಂ ಎನ್ನುವಂತಹ ವಿಷಯವನ್ನ ತೆಗೆದುಕೊಂಡು ಅದನ್ನು ವಿಚಾರ ಮಾಡಿದ್ರು. ಹಾಗಾಗಿ ಪರಮಾತ್ಮನನ್ನ ತಿಳಿದುಕೊಳ್ಬೇಕು. ಇರುವಂತಹ ಒಬ್ಬನೇ ಪರಮಾತ್ಮ, ಏಕಮೇವಾದ್ವಿತೀಯಂ ಬ್ರಹ್ಮ. ಅದನ್ನ ತಿಳ್ಕೊಳ್ಳದೆ ಏನು ಪ್ರಯೋಜನ ಇಲ್ಲ ಬೇರೆ ಕಾರ್ಯಗಳಿಂದ. ಆಮೇಲೆ ಇನ್ನೊಂದು ಹೇಳಿದ್ರು, ಬಿಲಂಚ ಅದೃಷ್ಟ ನಿರ್ಗಮಂ ಅಂತ ಹೇಳೋದು. ಏನದು? ಕುಮಾನೈವೇತಿ ಯದ್ಗತ್ವಾ ಬಿಲಸ್ವರ್ಗಂ ಗತೋ ಯಥಾ ಪ್ರತ್ಯಗ್ಧಾಮಾವಿದ ಇಹ ಕಿಂ ಅಸತ್ಕರ್ಮಭಿರ್ಭವೇತ್. ಕುಮಾನ್ ಯದ್ಗತ್ವಾ ಬಿಲಸ್ವರ್ಗಂ ಗತಃ ಯಥಾ ನ ಏವ ಏತಿ ತಥಾ ಅಂತ ತಗೊಳ್ಬೇಕು. ಪ್ರತ್ಯಗ್ಧಾಮ ಅವಿದಃ ಇಹ ಅಸತ್ಕರ್ಮಭಿಃ ಕಿಂ ಭವೇತ್. ಪುಮಾನ್ ಮನುಷ್ಯನಾದವನು ಯದ್ಗತ್ವ ಎಲ್ಲಿ ಯಾವುದನ್ನ ಪ್ರವೇಶಿಸಿ ಅಂದ್ರೆ ಸಂಸಾರದ ರೂಪವಾದದ್ದನ್ನ ಪ್ರವೇಶಿಸಿ ಬಿಲಸ್ವರ್ಗಂ ಗತ ಯಥಾ ಅಂತ ಇವಂತ ಅಂದ್ರೆ ಬಿಲಸ್ವರ್ಗ ಅಂದ್ರೆ ಪಾತಾಳಕ್ಕೆ ಹೋದಂತಹ ವ್ಯಕ್ತಿ ಹೇಗೆ ನ ಏವ ಏತಿ ಮತ್ತೆ ಹಿಂತಿರುಗಿ ಬರೋದಿಲ್ಲವೋ ತತ್ ಅಂತಹ ಪ್ರತ್ಯಗ್ಧಾಮ ಜ್ಯೋತಿಸ್ವರೂಪವಾದಂತಹ ಬ್ರಹ್ಮನನ್ನ ಅವಿಧ ತಿಳಿಯದೇ ಇರುವಂತಹ ವ್ಯಕ್ತಿ ಅಸತ್ಕರ್ಮಭಿಹಿ ಅಂದ್ರೆ ಬೇರೆ ಯಾವ್ದಾವುದೋ ಲೋಕವನ್ನು ಪಡಿಬೇಕು ಎನ್ನುವ ಉದ್ದೇಶದಿಂದ, ಸ್ವರ್ಗಾದಿ ಲೋಕವನ್ನು ಪಡಿಬೇಕು ಎನ್ನುವ ಉದ್ದೇಶನ ಮಾಡುವಂತಹ ಕರ್ಮಗಳಿಂದ ಕಿಂ ಭವೇತ್, ಏನು ಪ್ರಯೋಜನ? ಅಂದ್ರೆ ಎಲ್ಲಿ ಹೋದಾಗ ಮತ್ತೆ ಹಿಂದಿರುಗಿ ಬರದೇ ಇರುವಂತಹ ಸ್ಥಿತಿ ನಮಗೆ ಉಂಟಾಗುತ್ತೋ ಅದನ್ನ ನಾವು ತಿಳ್ಕೊಳ್ಬೇಕು. ಅದನ್ನೇ ಅವ್ರು ಹೇಳ್ತಾರೆ, ಬಿಲರೂಪವಾದಂತಹ ಪಾತಾಳದಲ್ಲಿ ಪ್ರವೇಶ ಮಾಡಿದಂತಹ ವ್ಯಕ್ತಿ ಹೇಗೆ ಅಲ್ಲಿಂದ ಮತ್ತೆ ಬರಕ್ಕೆ ಸಾಧ್ಯವಿಲ್ವೋ ಹಾಗೆ ಜ್ಯೋತಿಸ್ವರೂಪನಾದಂತಹ ಪರಬ್ರಹ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದೆ ನಾಶವನ್ನ ಹೊಂದುವಂತಹ ಸ್ವರ್ಗಾದಿ ಲೋಕಗಳನ್ನ ಪಡೆಯೋದಕ್ಕೋಸ್ಕರ ಮಾಡುವ ಕ್ರಿಯೆಗಳಿಂದ ಏನು ಪ್ರಯೋಜನ? ಅಂದ್ರೆ ನಿಜವಾಗಿ ಬೇಕಾದದ್ದು ಅಂತದ್ದು ಅಂದ್ರೆ ಜ್ಯೋತಿಸ್ವರೂಪನಾದಂತಹ ಪರಮಾತ್ಮನನ್ನು ನಾವು ಪಡೆಯಬೇಕು. ಅದನ್ನ ಬಿಟ್ಟು ವಿರುದ್ಧವಾದಂತಹ ನಾಶವಿರುವಂತಹ ಲೋಕಗಳನ್ನೆಲ್ಲ ಪಡೆಯೋದಕ್ಕೋಸ್ಕರ ಕರ್ಮಗಳನ್ನು ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತ ಬಿಲಂಚ ಅದೃಷ್ಟ ನಿರ್ಗಮಂ ಎನ್ನುವುದನ್ನ
ತಿಳಿಸ್ಕೊಟ್ರು. ಆಮೇಲೆ ಬಹುರೂಪಾಂ ಸ್ತ್ರೀಯಂ ನಾನಾರೂಪಾತ್ಮನೋ ಬುದ್ಧಿ ಸ್ವೈರಿಣೀವ ಗುಣಾನ್ವಿತ ತನ್ನಿಷ್ಠಾಮಗತಸ್ಯೇಹ ಕಿಮ ಸತ್ಕರ್ಮಭಿರ್ಭವೇತ್. ನಾನಾರೂಪ ಸ್ವೈರಿಣೀ ಇವ ಗುಣಾನ್ವಿತ ಆತ್ಮನಃ ಬುದ್ಧಿ ತನ್ನಿಷ್ಠಾಂ ಅಗತಸ್ಯ ಇಹ ಅಸತ್ಕರ್ಮಭಿಃ ಕಿಂ ಭವೇತ್. ಏನು ಅಂದ್ರೆ ಬಹುರೂಪಾಂಶ್ಯಾಮ ಅಂದ್ರೇನು? ಬುದ್ಧಿಯನ್ನೇ ಹೇಳಕ್ ಹೊರಟಿದ್ದಾರೆ. ಬಹುರೂಪ, ಅನೇಕ ರೂಪಗಳುಳ್ಳಂತಹ ಅವಳು ಸ್ವೈರಿಣೀವ ವೇಶ್ಯೆಯಂತೆ ಗುಣಾನ್ವಿತ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದವಳಾದಂತಹ ಆತ್ಮನಃ ಬುದ್ಧಿ, ಆ ತನ್ನ ಬುದ್ಧಿಯು ಇದೆ. ಅಲ್ಲಿ ತನ್ನಿಷ್ಠ ಅಂದ್ರೆ ಅದರ ಅವಸಾನವನ್ನ, ಅಂದ್ರೆ ಆ ರೀತಿಯಾದಂತಹ ಬುದ್ಧಿಯ ನಾಶವನ್ನ ಅಗತಸ್ಯ ತಿಳಿಯದೆ ಇರುವಂತಹ ವ್ಯಕ್ತಿಗೆ ಇಹ ಅಸತ್ಕರ್ಮಭಿಃ ಕಿಂ ಭವೇತ್. ಇಲ್ಲಿ ಬೇರೆ ಬೇರೆ ಯಾವ್ದ್ಯಾವ್ದೋ ನಮ್ಮ ಮನಸ್ಸನ್ನ ಕ್ಷೋಭೆಗೊಳಿಸುವಂತಹ ಕರ್ಮಗಳಿಂದ ಪ್ರಯೋಜನವೇನು ಅಂದ್ರೆ, ಹೇಗೆ ವೇಶ್ಯಾ ಸ್ತ್ರೀಯು ಪುರುಷರನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ಅನೇಕ ರೂಪಗಳನ್ನ ಧರಿಸಿ ಇರ್ತಾಳೋ, ಹಾಗೆ ಬುದ್ಧಿ ಎನ್ನುವುದು ಸಹ ರಾಗದ್ವೇಷಾದಿ ವಿಕಾರಗಳಿಂದ ಜೀವನನ್ನ ಮರಳುಗೊಳಿಸುತ್ತೆ. ಅಷ್ಟೇ ಎಲ್ಲ ಮರಳುಗೊಳಿಸಿ ಆತ ಮನಸ್ಸಿಗೆ ಬಂದ ಹಾಗೆ ಆತ ವ್ಯವಹಾರ ಮಾಡುವ ಹಾಗೆ ಮಾಡುತ್ತೆ. ಈ ಚಪಲ ಬುದ್ಧಿಯಿಂದ ಈ ಮೋಹಪಾಶ ಅನ್ನೋದು ಉಂಟಾಗುತ್ತೆ. ಆ ಮೋಹಪಾಶವಕ್ಕೆ ನಾವು ಸಿಕ್ಕಾಕೊಳ್ಳದೆ ಇರೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನ ಮಾಡದೆ ಮತ್ತೆ ಅದಕ್ಕೇನೆ ನಾವು ಅವಕಾಶ ಕೊಟ್ಕೊಂಡು ಕೂತ್ರೆ ಈ ತರ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಅದರಿಂದ ಏನು ಪ್ರಯೋಜನ ಅಂದರೆ ಏನು? ಬುದ್ಧಿ ಹೇಳಿದ ಹಾಗೆಲ್ಲ ಹೋಗೋದು ಸರಿಯಲ್ಲ. ಯಾಕೆಂದ್ರೆ ಬುದ್ಧಿ ತನ್ನ ಅದಕ್ಕೆ ಅನುಗುಣವಾಗಿ ಆ ಜೀವನನ್ನ ಆಟ ಆಡಿಸ್ಬಿಡುತ್ತೆ. ಆದರೆ ಆ ಬುದ್ಧಿ ಯಾಕೆ ಹಾಡುತ್ತೆ ಎನ್ನುವುದನ್ನ ಸರಿಯಾಗಿ ವಿವೇಕ ರೀತಿಯಲ್ಲಿ ನಾವು ಅದನ್ನ ತಿಳಿದುಕೊಂಡಾಗ ಅದನ್ನ ಒಲಿಸ್ಕೊಳ್ಳೋದಾಗ್ಲಿ, ಅದನ್ನ ಹೇಳಿದ ಹಾಗೆ ಮೋಹಗೊಳ್ಳೋದಾಗ್ಲಿ ನಾವು ಮಾಡದೆ ಸರಿಯಾದ ದಾರಿಲಿ ಹೋಗ್ತೀವಿ. ಇಲ್ಲಿದ್ರೆ ಬುದ್ಧಿಗೆ ಅಧೀನವಾಗಿ ಬಿಟ್ರೆ ನಾವು ಅಸತ್ಕರ್ಮಗಳ ಕಡೆಗೆ ಹೋಗ್ಬೇಕಾಗತ್ತೆ. ಅದರಿಂದ ಪ್ರಯೋಜನ ಏನು? ಯಾಕೆಂದ್ರೆ ಬುದ್ಧಿಯ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಅದನ್ನ ನಾವು ಅದರ ಗತಿಯನ್ನು ನಾವು ಸರಿಯಾಗಿ ಯೋಚನೆ ಮಾಡಬೇಕು. ಅದೇನು ಹೋಗುತ್ತೆ, ಹೇಗ್ ಮಾಡುತ್ತೆ, ಏನು ಯೋಚನೆ ಮಾಡುತ್ತೆ ಇತ್ಯಾದಿ. ಹಾಗೆ ಆದಾಗ ಪ್ರಯೋಜನ ಉಂಟೆ ಹೊರತು ಅದು ಬಿಟ್ಟು ವಿವೇಕವಿಲ್ಲದೆ ಇರುವಂತಹ ಕ್ರಿಯೆಗಳನ್ನ ಮಾಡ್ತಾ ಇದ್ರೆ ಯಾವ ಪ್ರಯೋಜನವೂ ಸಹ ಇಲ್ಲ. ಅದಾದ್ಮೇಲೆ ಪುಮಾಂಸಂ ಪುಂಶ್ಚಲೀಪತಿಂ ಎನ್ನುವುದರ ಬಗ್ಗೆ ಅರ್ಥ ಹೇಳಕ್ ಹೊರಡ್ತಾ ಇದ್ದಾರೆ. ಈಗ ಸಂಗ ಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಭಾರ್ಯವತ್ ತದ್ಗತಿಃ ಅಬುದ್ಧಸ್ಯೇಹ ಕಿಮ ಸತ್ಕರ್ಮಭಿರ್ಭವೇತ್. ತತ್ಸಂಗ ಭ್ರಂಶಿತೈಶ್ವರ್ಯಂ ಕುಭಾರ್ಯವತ್ ತದ್ಗತಿಃ ಸಂಸರಂತಂ ಅಬುಧಸ್ಯ ಇಹ ಅಸತ್ಕರ್ಮಭಿಃ ಕಿಂ ಭವೇತ್. ತತ್ಸಂಗ ಭ್ರಂಶಿತೈಶ್ವರ್ಯಂ, ಆ ಬುದ್ಧಿ ಎನ್ನುವ ಅಂದ್ರೆ ನಾನಾರೂಪಂ ಸ್ತ್ರೀಯಂ ಇದೆಯಲ್ಲ, ಅವಳ ಸಹವಾಸದಿಂದ ಎಲ್ಲ ಈತನ ವ್ಯಕ್ತಿಯ ಎಲ್ಲ ರೀತಿಯ ಗುಣಗಳಾಗಲಿ ಆತನ ಐಶ್ವರ್ಯವಾಗಲಿ ಎಲ್ಲವೂ ಸಹ ನಾಶವಾಗಿ ಬಿಟ್ಟು ಕುಭಾರ್ಯವತ್ತು ಕೆಟ್ಟ ಪತ್ನಿಯನ್ನ ಹೊಂದಿದಂತಹ ವ್ಯಕ್ತಿ ಹೇಗೆ ಅವನು ಅದಕ್ಕೆ ಸರಿಯಾಗಿ ವ್ಯವಹಾರ ಮಾಡ್ತಾನೋ ಹಾಗೆ ತದ್ಗತಿ ಆ ಬುದ್ಧಿ ಹೇಳುವಂತಹ ಆ ಗತಿಯನ್ನೇ ಮಾರ್ಗಗಳನ್ನೇ ಸಂಸರಂತಂ ಮುಂದೆ ಹೋಗ್ತಾ ಇರುವಂತಹ ಅಂದ್ರೆ ಆ ಮಾರ್ಗಗಳನ್ನೇ ಅನುಸರಿಸಿ ಹೋಗ್ತಾ ಇರುವಂತಹ ಆದಾಗ ಅಂತಹ ಅಬುಧಸ್ಯ ಆ ವಿಷಯವನ್ನ ಅಬುಧಸ್ಯ ತಿಳಿದೇ ಇರುವಂತಹ ವ್ಯಕ್ತಿಯೇ ಇಹ ಅಸತ್ಕರ್ಮವಿಗೆ ಕೆಮ್ಮುತ್ತೆ. ಅಂಥವನಿಗೆ ಈ ವಿವೇಕವಿಲ್ಲದೆ ಇರುವಂತಹ ಕೆಲಸಗಳಿಂದ ಏನು ಪ್ರಯೋಜನ ಅಂದ್ರೆ ಆ ಬುದ್ಧಿ ಅನ್ನುವಂತಹ ಕುಲಟೆಯ ಸಂಸರ್ಗವಾದ ತಕ್ಷಣ ಎಲ್ಲ ರೀತಿಯ ಇವನ ಒಡೆತನವೂ ಸಹ ನಾಶವಾಗಿ ಬಿಡುತ್ತೆ. ಅಂದ್ರೆ ಅವನ ಪರತಂತ್ರನಾಗಿ ಬಿಡುತ್ತಾನೆ. ಆಗ ಕೆಟ್ಟ ಪತ್ನಿಯನ್ನ ಹೊಂದಿದ ವ್ಯಕ್ತಿ ಹೇಗೆ ನಾಶವಾಗ್ತಾನೋ ಹಾಗೆ ಅವಳ ಅಂದ್ರೆ ಆ ಬುದ್ಧಿ ಹೇಳಿದಂತಹ ಮಾರ್ಗಗಳ ಏನು
ಆಗ್ಬೋದು, ದುಃಖ ಆಗ್ಬೋದು, ಎಲ್ಲ ರೀತಿಯ ಮಾರ್ಗಗಳು ಉಳ್ಳಂತಹ, ಅದನ್ನೇ ಆಶ್ರಯಿಸಿಕೊಂಡು ಆ ಮಾರ್ಗದಲ್ಲಿಯೇ ಹೋಗ್ತಾ ಇರುವಂತಹ ಜೀವನನ್ನ ತಿಳಿದೇ ಇರುವಂತಹ ವ್ಯಕ್ತಿಗೆ ಈ ರೀತಿಯ ಅಸತ್ಕರ್ಮದಿಂದ ಪ್ರಯೋಜನ ಏನು? ಅದಾದ ಮೇಲೆ ನದೀಮಭಯತೋ ವಾಹಂ ಎನ್ನುವುದನ್ನ ತಗೊಳ್ತಾ ಇದ್ದಾರೆ. ಸೃಷ್ಟ್ಯಪ್ಯೇತರಿ ಮಾಯಾ ಮೇಲಾಕೂಲ ಅಂತ ವೇಗಿತಾಂ ತಸ್ಯ ತಾಮ ವಿಜ್ಞಸ್ಯ ಕಿಮ ಸತ್ಕರ್ಮಭಿರ್ಭವೇತ್. ವೇಲಾಕೂಲಾಂತ ವೇಗಿತಾಂ ಸೃಷ್ಟ್ಯಪ್ಯಯಕರೀಂ ಮಾಯಾಂ ತಾಂ ಮತ್ತಸ್ಯ ಅವಿಜ್ಞಸ್ಯ ಅಸತ್ಕರ್ಮಭಿಃ ಕಿಂ. ವೇಲಕೂಲಾಂತ ವೇಗಿತಾಂ ಉಭಯತಃ ಅಂತ ಹೇಳಿದಾರಲ್ಲ, ಏನದು ಅಂತ ಹೇಳಿದ್ರೆ ಸೃಷ್ಟಿ ಮತ್ತು ಅಪ್ಯಯ ಅಂದ್ರೆ ನಾಶ. ಸೃಷ್ಟಿ ಮತ್ತು ನಾಶ ಇದೆರಡನ್ನೂ ಉಂಟು ಮಾಡುವಂಥದ್ದು ಯಾವುದು? ಮಾಯೆ. ಅದು ಏನಾಗಿದೆ? ವೇಲಾಕೂಲಾಂತ ವೇಗಿತಾಂ, ಪ್ರವಾಹದಲ್ಲಿ ಬಿದ್ದಂತಹವರಿಗೆ, ಅಂದ್ರೆ ಆ ಸಂಸಾರವೆಂಬ ಸೃಷ್ಟಿ ಮತ್ತು ನಾಶ ಎನ್ನುವಂತಹ ಪ್ರವಾಹದಲ್ಲಿ ಬಿದ್ದಂತಹವರಿಗೆ ಅವರು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಒಂದು ತಡೆಯನ್ನು ಉಂಟು ಮಾಡುವಂತಹದ್ದು ಈ ಮಾಯೆ. ಅಂದ್ರೆ ಈ ನದಿ ಎನ್ನುವುದು ಮಾಯೆ ಅಂತ ಇಟ್ಟುಕೊಂಡ್ರೆ ಅದನ್ನು ಮತ್ತು ನಾಶವನ್ನು ಸಹ ಉಂಟು ಮಾಡುತ್ತೆ. ಆವಾಗ ಏನ್ ಮಾಡ್ತಾರೆ? ಅದರಿಂದ ಪಾರಾಗೋದಕ್ಕೋಸ್ಕರ ವೇಲಾಕೂಲ ಅಂತ ವೇಗಿತ ತಮಗೆ ಬಂದಂತಹ ತಪಸ್ಸು, ವಿದ್ಯೆ ಮೊದಲಾದಂತಹ ತೀರವನ್ನ ಆಶ್ರಯಿಸೋದಕ್ಕೆ ಹೊರಡುತ್ತಾರೆ. ಆವಾಗ ಅವರನ್ನ ನಿಯಮನ ಮಾಡೋದಕ್ಕೋಸ್ಕರ ಈ ಮಾಯೆ ಎನ್ನುವುದು ಅವರಲ್ಲಿ ಕ್ರೋಧ ರೂಪವಾಗಿ ಅಥವಾ ಅಹಂಕಾರ ರೂಪಗಳಿಂದ ಅವಳನ್ನ ಪ್ರವೇಶ ಮಾಡಿ ಇನ್ನೂ ವೇಗವನ್ನು ಹೊಂದುವ ಹಾಗೆ ಮಾಡಿಬಿಡುತ್ತೆ ಮಾಯ. ಹಾಗೆ ಆದಾಗ ಮತ್ತಸ್ಯ ಅಂತಹ ಅವಳನ್ನ ಮಾಯೆಯನ್ನ ಮತ್ತಸ್ಯ ಅವಿಜ್ಞಸ್ಯ ಅಂದ್ರೆ ಅದಕ್ಕೆ ವಶನಾಗಿ ಬಿಟ್ಟಾಗ ಇವನು ತಾನೇ ಎಲ್ಲ ತಿಳ್ಕೊಂಡಿದ್ದೀನಿ ಎನ್ನುವ ಭಾವ ಬಂದು ಅದನ್ನ ಸರಿಯಾಗಿ ತಿಳಿದುಕೊಳ್ಳದೆ, ಮಾಯ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರುವಂತಹ ವ್ಯಕ್ತಿ ಈ ಅಸತ್ಕರ್ಮಭಿಃ ಕೆಮ್ಮದು. ಸುಮ್ಮನೆ ಜೀವವನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಜೀವನವನ್ನು, ಲೋಕದಲ್ಲಿರುವಂತಹ ಜೀವನವನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನು ಕೆಲಸ ಮಾಡ್ತೀವೋ ಅದರಿಂದ ಏನಾಗುತ್ತೆ ಅಂದ್ರೆ ಏನರ್ಥ? ಹಿಂದೆ ಮುಂದೆ ಅಂದ್ರೆ ಎರಡೂ ಕಡೆ ಹರಿಯುತ್ತಾ ಇರುವಂತಹ ನದಿ ಅಂತ ಹೇಳಿದ್ದರಿಂದ ಅದು ಸೃಷ್ಟಿ ಮತ್ತು ಪ್ರಳಯ ನಾಶವನ್ನು ಉಂಟು ಮಾಡುವಂತದ್ದು ನದಿ. ಅದೇನೆ ಮಾಯೆ. ಆ ಮಾಯೆಯಿಂದ ಪಾರಾಗೋದಕ್ಕೋಸ್ಕರ ಅಂದ್ರೆ ಸೃಷ್ಟಿ ಮತ್ತು ನಾಶ ಎರಡು ಬೇಡ ಅನ್ನೋ ಉದ್ದೇಶದಿಂದ ಜನ ಎಲ್ಲರೂ ಸಹ ತಪಸ್ಸು, ವಿದ್ಯೆ ಇತ್ಯಾದಿ ಮಾರ್ಗವನ್ನ ಅನುಸರಿಸ. ಆದರೆ ಅವರು ಹೋಗ್ತಾ ಇರುವಂತಹ ಮಾರ್ಗವನ್ನ ತಡೆಯೋದಕ್ಕೋಸ್ಕರ ಯಾಕೆ ಮಾಯೆಗೆ ಅದೇ ಕೆಲಸ, ಅವರನ್ನ ತಮ್ಮ ದಾರಿಗೆ ಹೋಗದೆ ಬಿಟ್ಟು ತನ್ನ ದಾರಿಗೆ ಎಳೆದುಕೊಳ್ಳೋದೇ ಮಾಯೆಯ ಕೆಲಸ. ಹಾಗಾಗಿ ಅವರಲ್ಲಿ ಅದಕ್ಕೆ ವಿರುದ್ಧವಾದಂತಹ ಗುಣಗಳನ್ನ ತುಂಬಿದ ಅದು ಅವರಲ್ಲಿ ಇನ್ನೂ ಹೆಚ್ಚು ವೇಗವಾಗಿ ಹರಿಯತೊಡಗುತ್ತೆ. ಆಗ ಆ ಮಾಯೆಯ ವೇಗಕ್ಕೆ ಸಿಕ್ಕಿದಂತಹವನು ಅದಕ್ಕೆ ಅಧೀನನಾಗಿ ಉಳಿದ ವಿಷಯವನ್ನೇನೂ ತಿಳಿದೇ ಇದ್ದಾಗ ಅವನು ಮಾಡಿದಂತಹ ಎಲ್ಲ ಅಸತ್ಕರ್ಮವೂ ಸಹ ಏನು ಪ್ರಯೋಜನವನ್ನ ಕೊಡೋದಿಲ್ಲ. ಅಂದ್ರೆ ಈ ರೀತಿಯಾದಂತಹ ಕೆಲಸಗಳಿಂದ ಜೀವಿಗಳಿಗೋಸ್ಕರ ಮಾಡುವಂತಹ ಕೆಲಸದಿಂದ ಅವನಿಗೆ ಯಾವ ರೀತಿಯ ಲಾಭವೂ ಅಥವಾ ಪ್ರಯೋಜನವೂ ಸಹ ಇಲ್ಲ. ಅದಾದ ಮೇಲೆ ಇನ್ನೊಂದು ಹೇಳಿದ್ರು ಪಂಚಪಂಚಾದ್ಭುತಂ ಗೃಹಂ ಅಂತ ತಗೊಂಡ್ರು. ಏನ ಪಂಚವಿಂಶತಿ ತತ್ವಾನಾಂ ಪುರುಷೋದ್ಭುತ ದರ್ಪಣಂ ಅಧ್ಯಾತ್ಮಮಬುಧಸ್ಯೇಹ ಕಿಮ ಸತ್ಕರ್ಮಭಿರ್ಭವೇತ್. ಪಂಚವಿಂಶತಿ ತತ್ವಾನಾಂ ಪುರುಷಃ ಅದ್ಭುತ ದರ್ಪಣಂ ಅಧ್ಯಾತ್ಮಂ ಅಬುಧಸ್ಯ ಏಹ ಅಸತ್ಕರ್ಮಭಿಃ ಕಿಂ. 25 ತತ್ವಗಳಿಂದ ಕೂಡಿರುವಂತಹ ಪುರುಷ ಅದು ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಒಂದು ಆಶ್ರಯ. ಇಲ್ಲಿ ಪುರುಷ ಅಂದ್ರೆ ಅದ ಲಿಂಗ ಶರೀರ ಅಂತಾನೆ. 25 ತತ್ವಗಳಿಂದ ಕೂಡಿರುವಂತಹ ಒಂದು ಅದ್ಭುತವಾದಂತಹ ಎಲ್ಲ ರೀತಿಯ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಆಶ್ರಯ ಸ್ಥಾನ ಒಂದು ಇದೆ, ಅದಕ್ಕೆ ಲಿಂಗ ಶರೀರಕ್ಕೆ. ಅಲ್ಲಿ ಅಧ್ಯಾತ್ಮಂ ಅಂದ್ರೆ ಅಲ್ಲಿರುವಂತಹ ಆತ್ಮ ಅಂದ್ರೆ ಅಲ್ಲಿ ನೆಲೆಸಿರುವಂತಹ ಕಾರ್ಯಕಾರಣಗಳ ಎಲ್ಲರಿಗೂ ಸಹ ಅಧಿಷ್ಠಾನನಾದಂತಹ ಆ ವ್ಯಕ್ತಿಯನ್ನ ಉದಸ್ಯ ತಿಳಿಯದಿದ್ದಾಗ ಅಸತ್ಕರ್ಮಭಿಃ ಕಿಂ ಭವೇತ್. ಬೇರೆಯ ಕರ್ಮಗಳೆಲ್ಲವೂ ಸಹ ವ್ಯರ್ಥವೇ. ಅಂದ್ರೆ ಏನರ್ಥ? ಈ ಶರೀರ ಅನ್ನೋದು 25 ತತ್ವಗಳಿಂದ ಕೂಡಿದಂತಹ ಒಂದು ಆಶ್ಚರ್ಯವನ್ನು ಉಂಟು ಮಾಡುವಂತಹ ಒಂದು ಮನೆ ಅದು. ಅದರಲ್ಲಿ ಯಾರಿದ್ದಾನೆ? ಈ ಜೀವ ಎನ್ನುವನು
ಚಿಂತಶೀಲ ರೂಪದಲ್ಲಿ ಇದ್ದಾನೆ. ಅದಕ್ಕೆ ಆಶ್ರಯ, ಅದೇ ಆಶ್ರಯ ಅವನಿಗೆ. ಮತ್ತೆ ಅದರಲ್ಲಿರುವಂತಹ ಪರಮಾತ್ಮ ಇದ್ದಾನಲ್ಲ, ಅವನು ಎಲ್ಲ ಇಡೀ ಜಗತ್ತಿನ ಅಧಿಷ್ಠಾನನು ಹೌದು. ಕಾರ್ಯಕಾರಣ ರೂಪವಾದದ್ದು ಜಗತ್ತು, ಆ ಕಾರ್ಯಕಾರಣ ರೂಪವಾದಂತಹ ಜಗತ್ತಿಗೆ ಅಧಿಷ್ಠಾನನೇ ಆ ಪುರುಷ. ಇದನ್ನ ಸರಿಯಾಗಿ ತಿಳಿದುಕೊಳ್ಳದೆ ಅಂದ್ರೆ ಏನರ್ಥ, ನಾವು ಸ್ವತಂತ್ರವಾಗಿ ಅದನ್ನ ಯೋಚನೆ ಮಾಡದೆ, ಇದಕ್ಕೆ ವಶವಾಗದೆ ಅಂತ ಅರ್ಥ. ನಾವು ಸ್ವತಂತ್ರರು ಅಂತ ತಿಳ್ಕೊಂಡಿದೀವಿ, ಖಂಡಿತ ಇಲ್ಲ. ಅದೇನಾಗಿದೆ, ನಾವು ಪರಾಧೀನವೇ ಆಗಿಬಿಟ್ಟಿದ್ದೀವಿ. ಹಾಗೆ ಆದಾಗ ನಾವು ಮಾಡುವಂತಹ ಎಲ್ಲ ಕೆಲಸವೂ ಸಹ ಅದೇನಾಗುತ್ತೆ, ವ್ಯರ್ಥವೇ. ಹಾಗಾಗಿ ಅದ್ಭುತ ದರ್ಪಣಂ ಅಂತ ಇಲ್ವಾ? ದರ್ಪಣಂ ಅಂದ್ರೆ ಇಲ್ಲಿ ಆಶ್ರಯ ಸ್ಥಾನ. ಹೌದು, ಯಾವಾಗಲೂ ಅದೇ ದರ್ಪಣ ಅನ್ನೋದು ನಮ್ಮ ಮುಖವನ್ನು ತೋರಿಸಿಕೊಳ್ಳೋದಕ್ಕೆ ಬೇಕಾದಂತಹ ಒಂದು ವಸ್ತು. ಅಂದ್ರೆ ನಮ್ಮ ಇರುವಿಕೆಗೆ ಅಲ್ಲಿ ಕಾರಣ ಆಗಿದೆ ಅಂತ ಆಶ್ರಯ. ನಮ್ಮ ಮುಖ ಹೇಗೆ ದರ್ಪಣದಲ್ಲಿ ಕಾಣುತ್ತೋ ಹಾಗೆ ಕಾಣೋದು ಅಂತ ಹೇಳಿದ ತಕ್ಷಣ ಅದು ಆಶ್ರಯ ಅಂತ ಆಯ್ತು. ಹಾಗಾಗಿ ದರ್ಪಣ ಶಬ್ದಕ್ಕೆ ಆಶ್ರಯ. ಅದನ್ನ ತಿಳಿದುಕೊಳ್ಳದೆ ಇರುವಂತಹ ವ್ಯಕ್ತಿ ಬೇರೆ ಕೆಲಸ ಏನ್ ಮಾಡಿದ್ರು ಸಹ ಅದು ವ್ಯರ್ಥವೇ. ಅಂದ್ರೆ ಏನರ್ಥ, ಇದೆಲ್ಲ ತಿಳಿದುಕೊಂಡ ಮೇಲೆ ಆ ಎಲ್ಲ ಕೆಲಸವನ್ನು ಅಂದ್ರೆ ನಾವು ಮಾಡುವಂತಹ ಕೆಲಸವನ್ನು ಮಾಡಬಹುದು ಅಂತ ಅರ್ಥ. ಆದ್ರೆ ತಿಳಿದುಕೊಂಡ ಮೇಲೆ ಯಾವ ಕೆಲಸವನ್ನು ಸಹ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅನ್ನೋದು ಕೊನೆಯಲ್ಲಿ ಗೊತ್ತಾಗುವಂತಹ ವಿಷಯ. ಆಮೇಲೆ ಇನ್ನೊಂದು ತಗೊಂಡ್ರು ಐಶ್ವರಂ ಶಾಸ್ತ್ರಮತ್ಸೃಜ್ಯ ಅಂತ. ಅಂದರೆ ಇಲ್ಲಿ ಕ್ವಚಿತ್ ಹಂಸಂ ಅಂತ ಒಂದು ಬಂತಲ್ಲ, ಅದನ್ನ ವಿವರಣೆ ಮಾಡಿದ್ದಾರೆ. ಐಶ್ವರಂ ಶಾಸ್ತ್ರಮತ್ಸೃಜ್ಯ ಬಂಧ ಮೋಕ್ಷ ಅನುದರ್ಶನಂ ವಿವಿಕ್ತಪರಮಜ್ಞಾಯ ಕಿಮ ಸತ್ಕರ್ಮಭಿರ್ಭವೇತ್. ಬಂಧ ಮೋಕ್ಷಾನುದರ್ಶನಂ ಐಶ್ವರಂ ವಿವಿಕ್ತಪದಂ ಶಾಸ್ತ್ರಂ ಸೃಜ್ಯ ಅಜ್ಞಾಯ ಅಸತ್ಕರ್ಮಭಿಃ ಕಿಂ ಭವತಿ. ಐಶ್ವರಂ ಬಂಧ ಮೋಕ್ಷಾನುದರ್ಶನಂ ಐಶ್ವರ್ಯ ಅಂದ್ರೆ ಬಂಧನ ಮತ್ತು ಮೋಕ್ಷ ಇದೆರಡರನ್ನೂ ಸಹ ತೋರಿಸಿಕೊಡುತ್ತೆ ಎನ್ನುವುದೇ ಯಾವುದು, ಈಶ್ವರನ ಸ್ವರೂಪ. ಈಶ್ವರನ ಸ್ವರೂಪನ್ನ ನಾವು ತಿಳಿದುಕೊಂಡರೆ ಬಂಧ ಮೋಕ್ಷಗಳ ಜ್ಞಾನ ಸಹಜವಾಗಿ ಆಗಿದೆ. ಅದು ಅಂತಹ ವಿವಿಧ ಪದಂ, ಅದು ಬೇರೆ. ಅಂದರೆ ಇದು ಚೈತನ್ಯವಿರುವ ವಸ್ತು, ಇದು ಚೈತನ್ಯವಿಲ್ಲದೆ ಇರುವಂತಹ ವಸ್ತು ಎನ್ನುವಂತಹ ಜ್ಞಾನ ಬರುವಂಥದ್ದು. ಅದೇನೆ ಹಂಸ. ಹಂಸಕ್ಕೆ ಏನು ವೈಶಿಷ್ಟ್ಯ ಇದೆ, ನೀರಕ್ಷೀರ ಜ್ಞಾನದ ವೈಶಿಷ್ಟ್ಯ ಇದೆ. ಹಾಗೇನೆ ನಮ್ಮಲ್ಲೂ ಸಹ ಶಾಸ್ತ್ರಗಳು ತಿಳಿಸುತ್ತವೆ ಏನು, ಇದು ಚಿತ್ತು, ಇದು ಜಡ ಅನ್ನೋದು. ಈ ರೀತಿಯಾಗಿ ವಿಷಯವನ್ನ ವಿಭಾಗ ಮಾಡಿ ಅದರ ಜ್ಞಾನವನ್ನು ಉಂಟು ಮಾಡುವಂತಹ ಶಾಸ್ತ್ರ ಮತ್ತು ಆ ರೀತಿಯ ಶಾಸ್ತ್ರವನ್ನ ಅಂದ್ರೆ ಅಧ್ಯಾತ್ಮ ಶಾಸ್ತ್ರವನ್ನ ಬಿಟ್ಟು ಹೋದಂತಹ ಅಜ್ಞಾಯ ಅಂದ್ರೆ ಅಜ್ಞಾನಿಗೆ ಅಸತ್ಕರ್ಮಭಿಃ ಕಿಂ ಭವೇತ್. ಬೇಡದೆ ಇರುವಂತಹ ಅಂದ್ರೆ ಹೊರಗಡೆ ನೋಡುವಂತಹ ಕೆಲಸಗಳಿಂದ ಪ್ರಯೋಜನ ಏನಾದೆ ಅಂದ್ರೆ ಈಶ್ವರನ ಪ್ರತಿಪಾದಿಸುವಂತಹದ್ದು ಯಾವುದು ಅಂದರೆ ಬಂಧ ಮತ್ತು ಮೋಕ್ಷಗಳ ಸ್ವರೂಪವನ್ನ ತಿಳಿಸುವಂತಹ ಶಾಸ್ತ್ರ. ಅಂದ್ರೆ ಈ ದಾರಿಯಲ್ಲಿ ಹೋದ್ರೆ ಬಂಧ, ಈ ದಾರಿಯಲ್ಲಿ ಹೋದ್ರೆ ಮೋಕ್ಷ ಎನ್ನುವಂತಹ ಜ್ಞಾನ. ಅಷ್ಟೇ ಎಲ್ಲ ವಿವಿಕ್ತ ಪದ ಅಂದ್ರೆ ಇದು ಚಿತ್ತು, ಇದು ಜಡ ಎನ್ನುವಂತಹದ್ದು ವಿಭಾಗ. ಇಂತಹ ವಿಷಯವನ್ನ ತಿಳಿಸುವಂತಹ ಐಶ್ವರಂ ಶಾಸ್ತ್ರಮತ್ಸೃಜ್ಯ ಪರಮಾತ್ಮನನ್ನ ತಿಳಿಸುವಂತಹ ಸ್ವರೂಪ, ಪರಮಾತ್ಮನ ಸ್ವರೂಪವನ್ನು ತಿಳಿಸುವಂತಹ ಶಾಸ್ತ್ರವನ್ನ ಬಿಟ್ಟು ಅಜ್ಞಾಯ ಏನೂ ತಿಳಿಯದೆ ಹೊರಗಡೆ ಮಾತ್ರ ನಮ್ ಕಣ್ಣಿಗೆ ಕಾಣುವಂತಹ ಅಸತ್ಕರ್ಮಗಳಿಂದ ಪ್ರಯೋಜನ ಏನು. ಆಮೇಲೆ ಕಾಲಚಕ್ರದ ಬಗ್ಗೆ ಹೇಳಿದ್ರು, ಅದು ಕತ್ತಿ ಮತ್ತು ವಜ್ರದ ಹಾಗಿದೆ ಅಂತ ಕ್ಷೌರಪದ್ಯ. ಅದನ್ನ ಹೇಳ್ತಾರೆ, ಕಾಲಚಕ್ರಂ ಭ್ರಮಿಸ್ತೀಕ್ಷ್ಣಂ ಸರ್ವಂ ನಿಷ್ಕರ್ಷಯತ್ ಜಗತ್ ಸ್ವತಂತ್ರಂ ಅವಧಸ್ಯೇಹ ಕಿಮ ಸತ್ಕರ್ಮಭಿರ್ಭವೇತ್. ಕಾಲಚಕ್ರಂ ತೀಕ್ಷ್ಣಂ ಭ್ರಮಿಃ ಸರ್ವಂ ಜಗತ್ ನಿಷ್ಕರ್ಷಯತ್ ಸ್ವತಂತ್ರಂ ಅವಧಸ್ಯ ಇಹ ಕಿಮ ಸತ್ಕರ್ಮಭಿರ್ಭವೇತ್. ಕಾಲಚಕ್ರ ಎನ್ನುವುದು ತೀಕ್ಷ್ಣಂ ಭ್ರಮಿಹಿ, ಅತ್ಯಂತ ತೀಕ್ಷ್ಣವಾದ ಅಂದ್ರೆ ಹರಿತವಾದಂತಹ ಅದು ಒಂದು ಚಕ್ರ. ಭ್ರಮಿಹಿ ಅಂದ್ರೆ ನಿರಂತರವಾಗಿ ತಿರುಗುತ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಸರ್ವಂ ಜಗತ್ ಇಡೀ ಜಗತ್ತನ್ನು ಅದು ನಿಷ್ಕರ್ಷಯತ್ ಅಂದರೆ ನಾಶ ಮಾಡ್ತಾ ಇರುತ್ತೆ. ಕಾಲಚಕ್ರ ಅನ್ನೋದು ಇಡೀ ಜಗತ್ತನ್ನ ಅದು ನಾಶ ಮಾಡ್ತಾ ಇರುತ್ತೆ. ಅದು ಹೇಗಿದೆ, ಅತ್ಯಂತ ಹರಿತವಾದಂತಹ ಭಾಗವುಳ್ಳಂಥದ್ದು ಮತ್ತು ಯಾವಾಗಲೂ ತಿರುಗುತ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಅದರದ್ದು ಇನ್ನೊಂದು ಸ್ವಭಾವ, ಅದು ಸ್ವತಂತ್ರ ಬೇರೆ. ಅದನ್ನ ಯಾರು ಸಹ ಹಿಡಿದಿಟ್ಕೊಳ್ಳಕ್ಕೆ ಆಗದೆ ಇರುವಂತ ಸ್ವತಂತ್ರವಾದದ್ದು. ಅಂತಹದನ್ನ
ಕಾಲದ ಬಗ್ಗೆ ಸರಿಯಾಗಿ ತಿಳಿಯದೇ ಇರುವಂತಹ ವ್ಯಕ್ತಿಗೆ, ಅಂದ್ರೆ ಲೋಕದಲ್ಲಿ ನಡೆಯುವಂತಹ ಫಲವೇ ನಿತ್ಯ, ಕಾರ್ಯದಿಂದ ಬರುವಂತಹ ಫಲವೇ ನಿತ್ಯ ಅಂತ ಭಾವಿಸುವವನಿಗೆ, ಈ ಕಾಲಚಕ್ರದ ಬಗ್ಗೆ ಏನೂ ಅರಿವಿಲ್ಲದೆ ಇರುವಂತಹ ವ್ಯಕ್ತಿಗೆ ಇಂತಹ ಕಾಮ್ಯಕರ್ಮವನ್ನ ಮಾಡ್ತಾ ಇರುವುದರಿಂದ ಏನಾಗತ್ತೆ, ಅವನಲ್ಲಿ ಅದು ಬೇರೆ ಬೇರೆ ರೀತಿಯ ಗುಣಗಳನ್ನೇ ಹುಟ್ಟಾಗೋದ್ರಿಂದ ಅದು ಅಸತ್ಕರ್ಮಗಳೇ ಆಗುತ್ತೆ. ಅಂತಹ ಅಸತ್ಕರ್ಮಗಳಿಂದ ಪ್ರಯೋಜನವೇನು ಅಂದ್ರೆ, ಕಾಲ ಎನ್ನುವುದೇ ಒಂದು ಚಕ್ರ, ಅದು ಯಾವಾಗ್ಲೂ ಸಹ ತಿರುಗುತ್ತಾ ಇರುವಂತಹದ್ದು ಮತ್ತು ಹರಿತವಾದಂತಹ ತುರಿಗಳುಳ್ಳಂತಹ ಒಂದು ಚಕ್ರ. ಮತ್ತೆ ಇಡೀ ಜಗತ್ತನ್ನು ನಾಶ ಮಾಡ್ತಾನೇ ಹೋಗುತ್ತೆ. ಕಾಲ ಎನ್ನುವುದು ಎಂದಿಗೂ ನಿಲ್ಲೋದೇ ಇಲ್ಲ, ಅದು ಒಂದು ವೈಶಿಷ್ಟ್ಯ. ಅದು ಹೋಗ್ತಾನೇ ಇದೆ, ನಾಶ ಮಾಡ್ತಾನೇ ಇದೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಅಲ್ಲ, ಅದು ಯಾರ ಅಧೀನದಲ್ಲಿಯೂ ಇಲ್ಲ, ಅದು ಸ್ವತಂತ್ರವಾಗಿ ತಿರುಗುತ್ತಾ ಇರುವುದು. ಹಾಗಾಗಿ ಅದು ಮಾಡ್ತಾ ಅಂದ್ರೆ ನಾವು ನಿರಂತರವಾಗಿ ಕರ್ಮಗಳನ್ನ ಮಾಡ್ತಾ ಇದ್ದೀವಿ, ಅದ್ರ ಫಲ ಸಿಗ್ತಾ ಇದೆ ಅಂದ್ರೆ ಅದೇ ನಿಜ ಅಂತ ಭಾವಿಸಿ ನಾವು ಸಕಾಮ ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಅದು ಯಾವತ್ತಿದ್ರೂ ಅದು ಅನಿತ್ಯವೇ, ಅಶಾಶ್ವತವೇ. ಅಂತಹದ್ರಿಂದ ಪ್ರಯೋಜನ ಏನು? ಶಾಸ್ತ್ರಸ್ಯ ವಿವರಾದೇಶಂ ಯೋ ನ ವೇದ ನಿವರ್ತಕಂ ಕಥಂ ತದನುರೂಪಾಯ ಗುಣವಿಶ್ರಂ ವಿಪಕ್ರಮೇತ್. ಪಿತುಃ ಶಾಸ್ತ್ರಸ್ಯ ಆದೇಶಂ ತದನುರೂಪಾಯ ನಿವರ್ತಕಂ ಯಃ ನ ವೇದ ಕಥಂ ಗುಣವಿಶ್ರಂ ಹಿ ಉಪಕ್ರಮೇತ್. ಸ್ವಪಿತುಃ ಆದೇಶ ಅಂತ ಅಲ್ಲಿ ತಗೊಂಡ್ರಲ್ಲ, ನಿಮ್ಮ ತಂದೆಯ ಹೇಳಿದಂತಹ ವಿಷಯಗಳನ್ನ ನೀವು ಸರಿಯಾಗಿ ತಿಳ್ಕೊಳ್ದೆ ಅಂತ ಹೇಳಿದ್ರಲ್ಲ, ಆ ಪದಕ್ಕೆ ಅರ್ಥ ಹೇಳಿದ್ದಾರೆ. ಯಾವುದು ಪಿತೃ ಸದೃಶವಾದದ್ದು ಅಂತ ಹೇಳಿದ್ರೆ, ಪಿತುಃ ಶಾಸ್ತ್ರಸ್ಯ ಆದೇಶ. ತಂದೆಯ ಅಂದ್ರೆ ಏನು ಅಂದ್ರೆ ಶಾಸ್ತ್ರವೇ ನಿಜವಾದ ತಂದೆ. ಅದರ ಆದೇಶವನ್ನ ಅಂದ್ರೆ ಅದು ಏನು ಹೇಳ್ತಾ ಇದೆಯೋ ಅದನ್ನ ಅಂತ. ಯಾಕೆ ಅಂದ್ರೆ ಯಾವಾಗ್ಲೂ ಸಹ ಆತನಿಗೆ ಎರಡನೆಯ ಜನ್ಮ ಎನ್ನುವುದು ಶಾಸ್ತ್ರದ ಅಭ್ಯಾಸದಿಂದ ಶುರುವಾಗುತ್ತೆ. ಉಪನಯನವಾದ ಮೇಲೆ ಆತನಿಗೆ ಶಾಸ್ತ್ರದ ಮೂಲಕವೇ ಅವನಿಗೆ ಎರಡನೆಯ ಜನ್ಮ ಎನ್ನುವುದು ಆಗೋದ್ರಿಂದ ಇಲ್ಲಿ ನಿಜವಾದದ್ದು ತಂದೆ ಅಂದ್ರೆ ಶಾಸ್ತ್ರವೇ. ಆ ಶಾಸ್ತ್ರ ಏನು ಹೇಳುತ್ತೋ ಅದು ಏನ್ ಹೇಳುತ್ತೆ ಅಂದ್ರೆ ತದನುರೂಪಾಯ, ಅಂದ್ರೆ ಯಾವುದು ಪ್ರಪಂಚದಿಂದ ನಮ್ಮನ್ನ ನಿವೃತ್ತಿಗೊಳಿಸುತ್ತೋ ಅದಕ್ಕೆ ಯೋಗ್ಯವಾದಂತಹ ನಿವರ್ತಕಂ ಅಂದ್ರೆ ಮೋಕ್ಷದ ಕಡೆಗೆ ಹೋಗುತ್ತೆ ಅನ್ನೋದನ್ನ ಯಹ ನ ವೇದ, ಯಾವನು ತಿಳಿಯೋದಿಲ್ಲವೋ. ಅಂದ್ರೆ ನಿಜವಾಗಿಯೂ ಶಾಸ್ತ್ರದ ಕೆಲಸ ಏನು ಅಂತ ಹೇಳಿದ್ರೆ, ಸಕಾಮ ಕರ್ಮಗಳಲ್ಲಿ ತೊಡಗಬೇಡಿ, ಇದನ್ನೆಲ್ಲ ಬಿಟ್ಟು ನೀವು ನಿವೃತ್ತಿ ಮಾರ್ಗವನ್ನ ಆಶ್ರಯಿಸಿ ಅಂತ ಹೇಳೋದೇ ಶಾಸ್ತ್ರದ ಸರಿಯಾದ ರೀತಿ. ಅದರ ಆದೇಶವನ್ನ ಸರಿಯಾಗಿ ತಿಳಿದುಕೊಳ್ಳದೆ, ಅಂದ್ರೆ ಏನರ್ಥ, ನಿವೃತ್ತಿಯೇ ಅದನ್ನ ಹೇಳ್ತಾ ಇದೆ ಆ ಶಾಸ್ತ್ರ, ಆ ರೀತಿಯಾದಂತಹ ಶಾಸ್ತ್ರದ ಮಾತನ್ನ ಸರಿಯಾಗಿ ತಿಳಿದುಕೊಳ್ಳದೆ ಇರುವಂತಹ ಗುಣವಿಶ್ರಂಭಿ ಅಂದ್ರೆ ಈ ತ್ರಿಗುಣಾತ್ಮಕವಾದಂತಹ ಪ್ರವೃತ್ತಿ ಮಾರ್ಗದಲ್ಲಿಯೇ ವಿಶ್ವಾಸವನ್ನು ಹೊಂದುತ್ತಾ ಉಪಕ್ರಮೇತ್ ಅಂದ್ರೆ ಅದರನ್ನ ಸೃಷ್ಟಿಯಲ್ಲಿಯೇ ಅದನ್ನ ಉಂಟು ಮಾಡೋದರಲ್ಲಿ ಅವನು ತನ್ನನ್ನ ಹೇಗೆ ತಾನೇ ತೊಡಗಿಸ್ಕೊಳ್ತಾನೆ. ಕಥಂ ಗುಣವಿಶ್ರಂಭಿ, ಹೇಗೆ ತಾನೇ ಅವನು ಇದರಲ್ಲಿ ತೊಡಗಿಕೊಂಡ್ ಬಿಡ್ತಾನೆ ಅಂದ್ರೆ ಏನರ್ಥ, ಕರ್ಮಗಳಿಂದ ನಿವೃತ್ತಿ ಹೊಂದಬೇಕು ಎನ್ನುವಂತಹ ಮಾತನ್ನೇ ಶಾಸ್ತ್ರ ಆಡ್ತಾ ಇದೆ. ಅದನ್ನ ಯಾರು ಸರಿ ತಿಳಿದುಕೊಳ್ಳದೆ ಪ್ರವೃತ್ತಿ ಮಾರ್ಗದಲ್ಲಿಯೇ ವಿಶ್ವಾಸವನ್ನು ಇಟ್ಟು ಅದರಲ್ಲಿಯೇ ತನ್ನನ್ನ ತಾನು ತೊಡಗಿಸ್ಕೊಳ್ತಾನೆ ಅಂತ ಆದಾಗ ಆ ಶಾಸ್ತ್ರದ ಆದೇಶವನ್ನ ಇವನು ಹೇಗೆ ಪಾಲಿಸಿದ ಹಾಗೆ ಆಯ್ತು. ಶಾಸ್ತ್ರದ ಆದೇಶವನ್ನು ಪಾಲಿಸಬೇಕು ಅಂದ್ರೆ ಅವನು ನಿವೃತ್ತಿ ಮಾತು ಕೇಳ್ಬೇಕು ಅಂತಾಯ್ತು. ಇಲ್ಲಿ ತಂದೆಯ ಸ್ಥಾನದಲ್ಲಿರೋದು ಶಾಸ್ತ್ರ ಏನ್ ಹೇಳ್ತಾ ಇದೆ, ನಿವರ್ತಕವನ್ನೇ ಹೇಳ್ತಾ ಇದೆ. ಆದ್ರೆ ಇವನು ಗುಣಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡು ಪ್ರವೃತ್ತಿ ಮಾರ್ಗದಲ್ಲಿ ತೊಡಗ್ತಾ ಇದ್ದಾನೆ. ಹೀಗೆ ಆದಾಗ ತಂದೆಯ ಮಾತನ್ನ ಪಾಲಿಸಿದಾಗ ಆಯ್ತಾ ಇಂಥವರು ಇಲ್ಲಿಯವರೆಗೆ ಹೇಳಿ, ಇದೇ ವ್ಯವಸ್ಥಿತಾರಾಗನ್ ಹರ್ಯಶ್ವಾಯ ಗಚೇತಸಃ ಪ್ರಯಯುಸ್ತಂ ಪರಿಕ್ರಮ್ಯ ಬಂಧನಂ ಅನಿವರ್ತನಂ ರಾಜನ್ ಇತಿ ವ್ಯವಸಿತಾಃ ಹರ್ಯಶ್ವಾಹ ಏಕಚೇತಸಃ ತಂ ಪರಿಕ್ರಮ್ಯ ಅನಿವರ್ತನಂ ಬಂಧನಂ ರಾಜನಾದ ಪರೀಕ್ಷಿತನೇ ಇತಿ ಈ ರೀತಿಯಾಗಿ ವ್ಯವಸಿತಾಃ ಅಂದ್ರೆ ಅವರು ತಮ್ಮಲ್ಲಿಯೇ ವಿಚಾರ ಮಾಡಿ ಇದನ್ನೆಲ್ಲ ತಿಳಿದುಕೊಂಡಂತಹ ಹರ್ಯಶ್ವ
ಅಶ್ವಾಹ ಹರ್ಯಶ್ವರು ಏಕಚೇತಸಃ ಒಂದೇ ನಿರ್ಧಾರಕ್ಕೆ ಬಂದವರಾಗಿ ತಂ ಪರಿಕ್ರಮ್ಯ ಆ ನಾರದನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅನಿವರ್ತನಂ ಪಂಥಾನಂ ಮತ್ತೆ ಹಿಂದಿರುಗಿ ಬರದೇ ಇರುವಂತಹ ಸಂಸಾರಕ್ಕೆ ಹಿಂದಿರುಗಿ ಬರದೇ ಇರುವಂತಹ ಮಾರ್ಗವನ್ನು ಪ್ರಯಯುಹು ಆಶ್ರಯಿಸಿ ಬಿಟ್ಟರು. ಅಂದ್ರೆ ಆದ ಮಾರ್ಗಕ್ಕೆ ಹೊರಟು ಹೋದ್ರು. ಅಂದ್ರೆ ಎಲ್ಲರೂ ನಿವೃತ್ತಿ ಮಾರ್ಗಕ್ಕೆ ಸಿದ್ಧರಾಗಿ ಹೋಗಿಬಿಟ್ರು. ಇವ್ರು ಹೇಳಿದಂತಹ ಪ್ರವೃತ್ತಿ ಮಾರ್ಗದಿಂದ ತೊಂದರೆನೇ ಇದೆ. ಈ ವಿಷಯವನ್ನೆಲ್ಲ ತಿಳಿದುಕೊಂಡ ಮೇಲೆ ಇದನ್ನ ಮಾಡೋದು ವ್ಯರ್ಥನೆ. ಮತ್ತೆ ನಾವು ಹಿಂತಿರುಗಿ ಬರ್ಬೇಕಾಗತ್ತೆ. ಹಾಗಾಗಿ ಇದೆಲ್ಲೂ ನಾರದರು ಹೇಳಿದ್ದು ಸರಿ ಅಂತ ಭಾವಿಸಿ ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಯಾವ ಮಾರ್ಗವನ್ನು ಹಿಡಿದರೆ ಮತ್ತೆ ಮರಳಿ ಬರ್ಬೇಕಾದದ್ದು ಆಗೋದಿಲ್ವೋ ಅಂತಹ ಮಾರ್ಗವನ್ನ ನಿವೃತ್ತಿ ಮಾರ್ಗವನ್ನ ಆಶ್ರಯಿಸಿ ಆ ಮಾರ್ಗಕ್ಕೆ ಅವರು ಹೊರಟು ಬಿಟ್ರು. ಅದಾದ್ಮೇಲೆ ಸ್ವರಬ್ರಹ್ಮಣಿ ನಿರ್ಭಾತ ಹೃಷಿಕೇಶ ಪದಾಂಬುಜೆ ಅಖಂಡಂ ಚಿತ್ತಮಾವೇಶ್ಯ ಲೋಕಾನ್ ಅನುಚರತ್ ಮುನಿ. ಸ್ವರಬ್ರಹ್ಮಣೆ ನಿರ್ಭಾತ ಹೃಷಿಕೇಶ ಪದಾಂಬುಜೆ ಚಿತ್ತಂ ಅಖಂಡಂ ಆವೇಶ್ಯ ಮುನಿ ಲೋಕಾನ್ ಅನುಚರತ್. ಅನುಚರತ್ ಅನ್ವಚರತ್ ಅನ್ಬೇಕು, ಅನುಚರತ್ ಅಂತ ಪ್ರಯೋಗ ಮಾಡಿದ್ದಾರೆ. ಸ್ವರಬ್ರಹ್ಮಣಿ ಅಂದ್ರೆ ಸ್ವರರೂಪವಾದಂತಹ ಬ್ರಹ್ಮನಲ್ಲಿ ಅಂತ ಅರ್ಥ. ನಾದ ಬ್ರಹ್ಮನಲ್ಲಿ ಅಂತ ಅಂದ್ರೆ ಅಥವಾಗ್ಲೂ ವೀಣೆ ನುಡಿಸ್ತಾ ಇರೋದ್ರಿಂದ ವೀಣೆಯಲ್ಲಿರುವಂತಹ ಸ್ವರದಲ್ಲಿ ಇರುವಂತಹ ಆರೂಪದ ಸ್ವರರೂಪವಾದ ನಾದರೂಪವಾದಂತಹ ಬ್ರಹ್ಮನಲ್ಲಿ ನಿರ್ಭಾತ ಹೃಷಿಕೇಶ ಪದಾಂಬುಜೆ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಪರಮಾತ್ಮನ ಪಾದ ಕಮಲಗಳಲ್ಲಿ ಚಿತ್ತಂ ಮನಸ್ಸನ್ನ ಅಖಂಡಂ ಪರಿಪೂರ್ಣವಾಗಿ ಆವೇಶ ನೆಲೆಗೊಳಿಸಿ ಮುನಿಹಿ ನಾರದರು ಲೋಕಾನ್ ಲೋಕಗಳನ್ನೆಲ್ಲ ಸಂಚಾರ ಮಾಡೋದಕ್ಕೆ ಹೊರಟರು. ಅಂದ್ರೆ ಆ ಸ್ವರದ ಬ್ರಹ್ಮನಲ್ಲಿಯೇ ಸಾಕ್ಷಾತ್ಕಾರಗೊಳ್ಳುವಂತಹ ಪರಮಾತ್ಮನ ಚರಣ ಕಮಲಗಳಲ್ಲಿ ಅಂದ್ರೆ ಅದರಲ್ಲಿಯೇ ಪರಮಾತ್ಮನ ಪಾದ ಕಮಲಗಳನ್ನ ಸಾಕ್ಷಾತ್ಕಾರ ಮಾಡಿಕೊಳ್ತಾ ತಮ್ಮ ಮನಸ್ಸನ್ನ ಪೂರ್ಣವಾಗಿ ಅವನ ಪಾದದಲ್ಲಿ ನೆಲೆಗೊಳಿಸಿದಂತಹ ನಾರದರು ಲೋಕಗಳಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಇವರು ಈ ಕಡೆ ನಿವೃತ್ತಿ ಮಾರ್ಗಕ್ಕೆ ಹೊರಟರು. ಇವರು ಈ ಕಡೆ ತಮ್ಮ ಸಂಚಾರವನ್ನು ಮುಂದುವರಿಸಿದ್ರು. ಇದು ದಕ್ಷಿಣಿಗೆ ಬರ್ತದೆ. ನಾಶಂ ನಿಶಮ್ಯ ಪುತ್ರಾಣಾಂ ನಾರದಾಕ್ಷೀಲ ಶಾಲಿನ ಅನ್ನ ತಪ್ಯತ ಕಶೋಚನ್ನ ಸುಪ್ರಜಾಸ್ತ್ವಂ ಶುಚಾಂ ಪದಂ ನಾರದಾತ್ ಶೀಲಶಾಲಿನಾಂ ಪುತ್ರಾಣಾಂ ನಾಶಂ ನಿಶಮ್ಯ ಕಹ ಶೋಚನ್ನ ಅನ್ವತಪ್ಯತ ಸುಪ್ರಜಾಸ್ತ್ವಂ ಶುಚಾಂ ಪದಂ. ನಾರದಾತ್ ನಾರದನಿಂದ ಶೀಲಶಾಲಿನಾಂ ಅಂದ್ರೆ ಒಳ್ಳೆಯ ಸ್ವಭಾವದಿಂದ ಕೂಡಿದ್ದಂತಹ ಪುತ್ರಾಣಾಂ ತನ್ನ ಮಕ್ಕಳ ನಾಶಂ. ನಾಶಂ ಅಂದ್ರೆ ನಾಶ ಅನ್ನೋದು ನಾವೇನು ಇಟ್ಕೊಂಡಿದೀವೋ ಅದಲ್ಲ. ನಶಧಾತುವಿನ ಅರ್ಥ ಏನಿದೆ ಅದನ್ನ ತಗೊಳ್ದು ನಶ ಅದರ್ಶನೆ ಅಂತ. ಅಂದ್ರೆ ಏನರ್ಥ, ಅವರು ಈಗ ತಮ್ಮ ಪ್ರವೃತ್ತಿ ಮಾರ್ಗವನ್ನ ನಾನು ಹೇಳಿದಂತಹ ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ಅವರು ನಿವೃತ್ತಿ ಮಾರ್ಗಕ್ಕೆ ಹೋಗ್ಬಿಟ್ರು, ದರ್ಶನರಾದರು ಎನ್ನುವಂತಹ ಅರ್ಥ ಮಾಡ್ಕೊಳ್ಬೇಕು. ನಾಶ ಅಂದ್ರೆ ನಾಶವಾಗೋದನ್ನ ನಾವ್ ಯಾವಾಗಲೂ ತಿಳ್ಕೊಳ್ಳುವಂತಹ ನಾಶ ಅಂತಹ ಅವರು ಈ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ ಹೋದರು ಎನ್ನುವುದನ್ನ ನಿಶಮ್ಯ ಕೇಳಿದಂತಹ ಕಹ ಅಂದ್ರೆ ಪ್ರಜಾಪತಿಯಾದ ಇಲ್ಲಿ ದಕ್ಷನು ಶೋಚನ್ನ ಬಹಳ ದುಃಖದಿಂದ ಅನ್ನ ತಪ್ಪ್ಯತ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟ. ಒಂದು ಮಾತು ಹೇಳ್ತಾರೆ, ಸುಪ್ರಜಾಸ್ವಂ ಒಳ್ಳ ಮಕ್ಕಳನ್ನು ಪಡೆಯುವಿಕೆ ಎನ್ನುವುದೂ ಸಹ ಶುಚಾಂ ಪದಂ ದುಃಖಕ್ಕೆ ಕಾರಣವಾಗಿಬಿಟ್ಟಿದೆ. ಅಂದ್ರೆ ಬಹಳ ಒಳ್ಳೆಯವರು ಆದ್ರಿಂದ ಅವರಲ್ಲಿ ಎಲ್ಲ ರೀತಿಯಾದಂತಹ ನಡತೆಯಿಂದ ಶೋಭಿಸ್ತಾ ಇದ್ದಿದ್ರಿಂದ ಈ ನಾರದನ ಮಾತನ್ನ ಅವರು ಕೇಳಿಬಿಟ್ರು. ಇಂತಹವರು ಹುಟ್ಟಿದ್ದು ನಿಜವಾಗ್ಲೂ ಸಹ ಅವರು ಮತ್ತೆ ಮರೆಯಾಗ್ಬಿಟ್ಟಾದ್ರಿಂದ ಅದು ದುಃಖಕ್ಕೆ ಕಾರಣವಾಗ್ಬಿಟ್ಟಿದೆ ಅನ್ಕೊಳ್ತಾನೆ. ನಾರದರ ಮಾತಿನಿಂದ ಅತ್ಯಂತ ಒಳ್ಳೆಯ ಸ್ವಭಾವದವರಾದಂತಹ ತನ್ನ ಮಕ್ಕಳು ನಿವೃತ್ತಿ ಮಾರ್ಗವನ್ನು ಹಿಡಿದು ಬಿಟ್ರು ಅನ್ನೋದು ಗೊತ್ತಾಗಿ ದಕ್ಷನಿಗೆ ಬಹಳ ದುಃಖವಾಗಿ ಬಿಡುತ್ತೆ. ಅವನ ಮನಸ್ಸಿನಲ್ಲಿ ಅನ್ಕೊಳ್ತಾನೆ, ತುಂಬಾ ಒಳ್ಳೆಯ ಮಕ್ಕಳನ್ನು ಪಡೆಯುವುದೂ ಸಹ ದುಃಖಕ್ಕೆ ಕಾರಣವಾಗ್ಬಿಟ್ಟಿದೆ. ಆಮೇಲೆ ಸಂಭೂಯ ಪಾಂಚಜನ್ಯಾಯಾಮ್ ಅಜೇನ ಪರಿಸಾಂತಿತಃ ಪುತ್ರಾನ್ ಅಜನಯ ದಕ್ಷಃ ಶಬಲಾಶ್ವಾನ್ ಸಹಸ್ರಶಃ. ಅಜೇನ ಪರಿಸಾಂತಿತಃ ಸಹ ದಕ್ಷಃ ಭೂಯಃ ಪಾಂಚಜನ್ಯಾಯಾಮ್ ಸಹಸ್ರಶಃ ಶಬಲಾಶ್ವಾನ್ ಪುತ್ರಾನ್ ಅಜನಯತ್. ಹೀಗೆ ದುಃಖದಲ್ಲಿ ಇದ್ದಂತಹ ದಕ್ಷನನ್ನ ಚತುರ್ಮುಖ ಬ್ರಹ್ಮನೇ ಸಮಾಧಾನ ಮಾಡ್ತಾನೆ. ಅಜೇನ ಬ್ರಹ್ಮನಿಂದ ಪರಿಸಾಂತಿತಃ ಸಮಾಧಾನಗೊಳಿಸಲ್ಪಟ್ಟಂತಹ ಸಹ ದಕ್ಷ ಆ
ಪ್ರಜಾಪತಿ ಆದ ದಕ್ಷನು ಭೂಯ ಮತ್ತೆ ಪಾಂಚಜನ್ಯಾಯಂ ಪಂಚಜನ ಮಗಳಾದಂತಹ ಅಸಿಕ್ನಿಯಲ್ಲಿ ಸಹಸ್ರಶಃ 1000 ಸಂಖ್ಯೆಯಲ್ಲಿ ಸಬಲಾಶ್ವರು ಅಂತ ಅವ್ರ ಹೆಸರು ಅಂತಹ 1000 ಜನರನ್ನ 1006 ಅಂತ ಇಟ್ಕೊಳ್ಳಿ, ಸಹಸ್ರಶಃ ಇದೆ ಅಂತ ಮಕ್ಕಳನ್ನ ಅದನ್ನ ಎದ್ದು ಪಡೆದ. ಬ್ರಹ್ಮನಿಗೆ ಗೊತ್ತಾಯ್ತು, ಬ್ರಹ್ಮ ಬಂದು ಸಮಾಧಾನ ಮಾಡಿದ. ಅದಾದ್ಮೇಲೆ ಮತ್ತೆ ಅವನಿಗೆ 1006 ಸಂಖ್ಯೆಯಲ್ಲಿ ಸಬಲಾಶ್ವರು ಎನ್ನುವಂತಹ ಮಕ್ಕಳು ಹುಟ್ಟಿ. ಅವರು ತೇಪಿ ಪಿತ್ರ ಸಮಾಧಿಷ್ಟಾ ಪ್ರಜಾಸರ್ಗೆ ಧೃತವ್ರತಾ ನಾರಾಯಣ ಸರೋಜತ್ರ ಸ್ವಪೂರ್ವಜಾ ತೇ ಅಪಿ ಪಿತ್ರ ಪ್ರಜಾಸರ್ಗೆ ಸಮಾಧಿಷ್ಟಾ ಧೃತವ್ರತಾ ನಾರಾಯಣ ಸರಃ ಜಗ್ಮುಃ ಯತ್ರ ಸ್ವಪೂರ್ವಜಾ ಸಿದ್ಧ. ತೇ ಅಪಿ ಆ ಶಬಲಾಶ್ವರು ಕೂಡ ಪಿತ್ರ ತಂದೆಯಿಂದ ಪ್ರಜಾಸರ್ಗೆ ಸಮಾಧಿತ ಪ್ರಜೆಗಳನ್ನ ಸೃಷ್ಟಿ ಮಾಡಿ ಎನ್ನುವಂತಹ ಆಜ್ಞೆಯನ್ನ ಪಡೆದವರಾಗಿ ಧೃತವ್ರತಾ ಮಾತನ್ನ ಪಾಲಿಸಬೇಕು ಎನ್ನುವಂತಹ ವ್ರತವನ್ನು ಹಿಡಿದವರಾಗಿ ನಾರಾಯಣ ಸರಹ ಜಗ್ಮುಃ ಹೊರಗೋದ್ರಲ್ಲ ಸಿಂಧು ನದಿ ಸಮುದ್ರವನ್ನು ಸೇರುವಂತಹ ಸಂಗಮ ಸ್ಥಾನದಲ್ಲಿರುವಂತಹ ನಾರಾಯಣ ತೀರ್ಥಕ್ಕೆ ಜಗ್ಮುಃ ಹೊರಟರು. ಯತ್ರ ಯಾವ ಆ ತೀರ್ಥದಲ್ಲಿ ಸ್ವಪೂರ್ವಜ ತನ್ನ ಅಣ್ಣಂದಿರಾದಂತಹ ಹರೀಶ್ವರು ಸಿದ್ಧಿಯನ್ನ ಪಡೆದರು. ಅದೇ ನಾರಾಯಣ ಸರೋವರಕ್ಕೆ ದೂರ ಹೋದರು. ತಂದೆ ಹೇಳಿದ ಸಂತತಿಯನ್ನ ಮುಂದುವರಿಸಿ ಅಂತ ತಂದೆಯ ಆದೇಶದಂತೆ ಅವರು ವ್ರತವನ್ನ ಸ್ವೀಕರಿಸಿ ನಾರಾಯಣ ತೀರ್ಥಕ್ಕೆ ಹೋದರು ತಪಸ್ಸಿಗೋಸ್ಕರ. ತದುಪಸ್ಪರ್ಶನಾದೇವ ವಿನಿರ್ಧೂತ ಮಲಾಶಯಾ ಜಪಂತೋ ಬ್ರಹ್ಮ ಪರಮಂ ತೇ ಪುಸ್ತೇತ್ರ ಮಹತ್ತಪಃ. ತದುಪಸ್ಪರ್ಶನಾತ್ ಏವ ವಿನಿರ್ಧೂತ ಮಲಾಶಯಾ ಪರಮಂ ಬ್ರಹ್ಮ ಜಪಂತಃ ಅತ್ರ ತೇ ಮಹತ್ತಪಃ ತೇವು. ಅಲ್ಲಿ ಹಿಂದೆ ಹಾಗೇನೆ ಅದರ ಸ್ನಾನ ಮಾಡುವಿಕೆಯಿಂದಲೇ ವಿನಿರ್ಧೂತ ಮಲಾಶಯ ಎಲ್ಲ ರೀತಿಯ ಮನಸ್ಸಿನಲ್ಲಿರುವಂತಹ ಎಲ್ಲ ದೋಷಗಳು ಕಲ್ಮಶಗಳು ಸಹ ನಿವಾರಿತವಾಗಿಬಿಟ್ಟು. ಆಮೇಲೆ ಪರಮಂ ಬ್ರಹ್ಮ ಜಪಂತಹ, ಪರಮಂ ಬ್ರಹ್ಮ ಅಂದ್ರೆ ಓಂಕಾರವನ್ನ ಅವರು ಜಪ ಮಾಡ್ತಾ ಅತ್ರ ಆ ನಾರಾಯಣ ತೀರ್ಥದಲ್ಲಿ ಮಹತ್ತಪಃ ತೇತೇವೋ ಅತ್ಯಂತ ದೊಡ್ಡ ತಪಸ್ಸನ್ನ ಮಾಡೋದಕ್ಕೆ ಅವರು ಸಿದ್ಧರಾದರು. ಅವರಿಗೂ ಸಹ ಅದೇ ರೀತಿಯ ಅನುಭವವಾಯಿತು. ಆ ನಾರಾಯಣ ತೀರ್ಥದ ಸ್ನಾನದ ಉಂಟಾದಂತಹ ಸ್ಪರ್ಶದಿಂದಲೇ ಮನಸ್ಸೆಲ್ಲವೂ ಸಹ ಪವಿತ್ರವಾಗಿ ಹೋಯಿತು, ನಿಷ್ಕಲ್ಮಶವಾಗಿ ಹೋಯಿತು. ಆಮೇಲೆ ಅವರು ಪರಮಾತ್ಮನ ರೂಪವಾದಂತಹ ಓಂಕಾರವನ್ನು ಜಪ ಮಾಡ್ತಾ ಅಲ್ಲಿ ದೊಡ್ಡ ತಪಸ್ಸಿಗೆ ತೊಡಿದರು. ಹೇಗೆ ಮಾಡಿದ್ರು? ಅಬ್ಬಕ್ಷಾಹ ಕತಿಚಿನ್ಮಾಸಾಂ ಕತಿಚಿದ್ವಾಯ ಭೋಜನಾಹ ಆರಾಧಯನ್ ಮಂತ್ರಮಿಮಂ ಅಭ್ಯಸ್ಯಂತ ಇಡಸ್ಪತಿಂ. 2 ಶ್ಲೋಕದ ಅರ್ಥ ಒಟ್ಟಿಗೆ ಹೇಳ್ಬೇಕು. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ಕೃಷ್ಣಾಯ ಮಹಾಹಂಸಾಯ ಧೀಮಹಿ. ಹೇಗೆ ತಪಸ್ಸು ಮಾಡಿದ್ರು ಆರಂಭದಲ್ಲಿ? ಕತಿಚಿತ್ ಮಾಸಾನ್ ಅಭಕ್ಷಾಹ ಕತಿಚಿತ್ ವಾಯುಭೋಜನಾಹ ವಿಶುದ್ಧ 2ನೇ ಶ್ಲೋಕದಲ್ಲಿದೆ. ವಿಶುದ್ಧ ಸತ್ಕೃಷ್ಣಾಯ ಮಹಾಹಂಸಾಯ ಮಹಾತ್ಮನೆ ಪುರುಷಾಯ ನಾರಾಯಣಾಯ ನಮಃ ಧೀಮಹಿ ಇಮಂ ಇಡಸ್ಪತಿಂ ಮಂತ್ರಂ ಅಭ್ಯಸ್ಯಂತ ಆರಾಧಯನ್. ಅಭಕ್ಷಾಹ ವಾಯುಭಕ್ಷಾಹ ಅಂತ ಪ್ರಸಿದ್ಧ. ಕೇವಲ ನೀರನ್ನೇ ಕುಡಿದ. ಕತಿಚಿನ್ಮಾಸಾನ ಅಭಕ್ಷಾಹ, ಕೆಲವು ತಿಂಗಳವರೆಗೆ ಕೇವಲ ನೀರನ್ನ ಆಹಾರವನ್ನಾಗಿ ಹೊಂದಿದ್ರು. ಕತಿಚಿತ್ ಕೆಲವು ಮಾಸಗಳು ವಾಯುಭೋಜನ, ಕೇವಲ ವಾಯುವನ್ನೇ ಆಹಾರವಾಗಿ ಸೇವಿಸ್ತಾ ಒಂದು ಮಂತ್ರವನ್ನ ಜಪಿಸಿದ್ರು. ಏನು ಮಂತ್ರ ಅಂದ್ರೆ ಇದೇನೆ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ಕೃಷ್ಣಾಯ ಮಹಾಹಂಸಾಯ ಧೀಮಹಿ ಎನ್ನುವ ಮಂತ್ರವನ್ನ ಅಭ್ಯಾಸ ಮಾಡಿ ಅದರಿಂದ ಪರಮಾತ್ಮನನ್ನ ಆರಾಧಿಸಿದರು. ವಿಶುದ್ಧ ಸತ್ಕೃಷ್ಣಾಯ, ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸಿನಲ್ಲಿಯೇ ವಾಸ ಮಾಡುವಂತಹ, ಸತ್ವ ಅಂದ್ರೆ ಇಲ್ಲಿ ಮನಸ್ಸು ಅಂತ ಅಲ್ಲಿಯೇ ನೆಲೆಗೊಂಡಂತಹ ಮಹಾಹಂಸಾಯ, ಹಂಸ ಸ್ವರೂಪಿಯಾದಂತಹ ಮಹಾತ್ಮನೇ, ಮಹಾತ್ಮನಾದ ಪುರುಷಾಯ, ಪರಮ ಪುರುಷನಾದಂತಹ ನಾರಾಯಣಾಯ ಓಂ ನಮಃ ಧೀಮಹಿ. ನಾರಾಯಣನಿಗೆ ನಮಸ್ಕಾರ ಮತ್ತು ಅವನನ್ನೇ ನಾವು ಧೀಮಹಿ ಧ್ಯಾನ ಮಾಡ್ತೇವೆ ಅಂತ. ಇಮಂ ಇಡಸ್ಪತಿಂ ಮಂತ್ರಂ, ಈ ರೀತಿಯಾದಂತಹ ಮಂತ್ರಗಳಿಗೆ ಒಡೆಯನಾದಂತಹ, ಅಂದ್ರೆ ಎಲ್ಲ ಮಂತ್ರಗಳಿಗೂ ಸಹ ಬಹಳ ಉತ್ತಮವಾದಂತಹ ಮಂತ್ರ. ಅಂತಹ ಮಂತ್ರಂ ಅಭ್ಯಸ್ಯಂತಹ ಜಪಿಸ್ತಾ ಆರಾಧಯನ್ನ, ಪರಮಾತ್ಮನನ್ನ ಆರಾಧಿಸಿದರು. ಅಂದ್ರೆ ಇಡಸ್ಪತಿಂ ಆರಾಧಯನ್ ಅಂತ ಅರ್ಥ. ಅಂದ್ರೆ ಮಾತಿಗೆಲ್ಲ ಮಂತ್ರಕ್ಕೆಲ್ಲ ಒಡೆಯನಾದವನು ಪರಮಾತ್ಮ. ಅಂತಹ ಪರಮಾತ್ಮನನ್ನ ಅವರು ಆರಾಧಿಸಿದ್ರು. ಈ ಮಂತ್ರವಾದ ರೂಪದಲ್ಲಿರುವಂತಹ ಈ ಮಂತ್ರವನ್ನ ಹೇಳ್ತಾ
ತಿಂಗಳವರೆಗೆ ಕೇವಲ ನೀರು ಆಹಾರವನ್ನ ಸೇವಿಸ್ತಾ ಇದ್ರು, ನೀರನ್ನ. ಆಮೇಲೆ ವಾಯುವನ್ನು ಮಾತ್ರ ಸೇವಿಸಕ್ಕೆ ಶುರು ಮಾಡಿದ್ರು. ಈ ಮಂತ್ರವನ್ನ ಹೇಳ್ತಾ ಪರಮಾತ್ಮನನ್ನ ಆರಾಧಿಸಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಇದಿತಾನ ವಿರಾಜೇಂದ್ರ ಪ್ರತಿಸರ್ಗಧಿಯೋ ಮುನಿ ಉಪೇತ್ಯನಾದಪ್ರಾಹ ವಾಚಕೂಟ ಅನ್ಯಪೂರ್ವವತ್. ರಾಜೇಂದ್ರ ಇತಿ ಪ್ರತಿಸರ್ಗದೀಯ ತಾನ್ ಅಪಿ ಉಪೇತ್ಯ ಮುನಿಃ ನಾರದಃ ಪೂರ್ವವತ್ ವಾಚಕೂಟಾನಿ ಪ್ರಾಹ. ಇವರು ತಂದೆ ಮಾತನ್ನು ನೆರವೇರಿಸೋದಕ್ಕೋಸ್ಕರ ಈ ರೀತಿಯ ಪ್ರಜಾಸೃಷ್ಟಿಯಲ್ಲಿಯೇ ತೆರೆದುಕೊಂಡಂತಹವರನ್ನ ಮತ್ತೆ ಬಂದು ನಾರದ ತನ್ನ ಮಾತುಗಳಿಂದ ಅವರನ್ನ ಮೋಹಗೊಳಿಸ್ತಾರೆ. ರಾಜೇಂದ್ರ ಪರೀಕ್ಷಿತನೇ ಇತಿ ಈ ರೀತಿಯಾಗಿ ಪ್ರತಿಸರ್ಗದೆಯ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಬೇಕು ಎನ್ನುವ ವಿಷಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಬುದ್ಧಿಯುಳ್ಳಂತಹ ತಾನ್ ಅಪಿ ಆ ಸಬಲಾಸುರನ್ನು ಸಹ ಉಪೇತ್ಯ ಅವರ ಹತ್ತಿರ ಬಂದು ಮುನಿಃ ನಾರದಃ ದೇವರ್ಷಿಯಾದಂತಹ ನಾರದರು ಪೂರ್ವವತ್ ಮೊದಲಿನ ಹಾಗೆ ಅಂದ್ರೆ ಅವರ ಅಣ್ಣಂದರಿಗೆ ಹರೇಶ್ವರಿಗೆ ಏನ್ ಹೇಳಿದ್ರು ಹಾಗೆ ವಾಚಕೂಟಾನೆ ಒಗಜನ ರೂಪದ ಮಾತುಗಳನ್ನು ಪ್ರಾಹ ಹೇಳಿದರು. ದಕ್ಷರ ಮಕ್ಕಳಾದಂತಹ ಶಬಲಾಸುರು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ಆ ಉದ್ದೇಶದಿಂದ ತಪಸ್ಸಿಗೆ ತೊಡಗಿದಾಗ ಅವರ ಹತ್ತಿರ ಬಂದು ಹಿಂದಿನ ಹಾಗೆ ಹರೇಶ್ವರಿಗೆ ಹೇಗೆ ಯಾವ ರೀತಿಯಾದಂತಹ ಮಾತನ್ನ ಹೇಳಿ ಅವರನ್ನ ಎಚ್ಚರಿಸಿದ್ರು ಅದೇ ರೀತಿಯಾಗಿ ಇವರ ಹತ್ರನು ಬಂದು ಅದೇ ಮಾತುಗಳನ್ನ ಆಡಿದ್ರು. ಅಷ್ಟೇ ಅಲ್ಲ, ಅದಾದ್ಮೇಲೆ ಹೇಳುದು ದಾಕ್ಷಾಯಣ ಸಂಸೃಣತ ಗದತೋ ನಿಗಮಂ ಮಮ ಅನ್ವಿಚ್ಛತಾನುಪದವೀಂ ಭ್ರಾತೃಣಾಂ ಭ್ರಾತೃವತ್ಸಲಃ. ದಾಕ್ಷಾಯಣಾಃ ಗದತಃ ಮಮ ನಿಗಮಂ ಸಂಸೃಣತ ಭ್ರಾತೃವತ್ಸಲಾಃ ಭ್ರಾತೃಣಾಂ ಅನುಪದವೀಂ ಅನ್ವಿಚ್ಛತ. ವಾಚಕೂಟನೆ ಅಂದ್ರೆ ಅದೇನೆ ಹಿಂದೆ ಹೇಳಿದಂತಹ ಅದೃಷ್ಟಾಂತಂ ಭುವಃ ಬಿಲಂಚ ಅದೃಷ್ಟ ನಿರ್ಗಮಂ ಇತ್ಯಾದಿ ಆ ಮಾತನ್ನೇ ಹೇಳಿದ್ರು ಅಂತ ಅರ್ಥ. ಅದಾದ್ಮೇಲೆ ದಾಕ್ಷಾಯಣ ಅನ್ನೋದು ಸಂಬೋಧನ ಅಂದ್ರೆ ದಕ್ಷಿಣ ಮಕ್ಕಳೇ ಗದತಃ ಹೇಳ್ತಾ ಇರುವಂತಹ ಮಮ ನನ್ನ ನಿಗಮಂ ಉಪದೇಶವನ್ನ ಸಂಶೃಣುತ್ತ ಕೇಳಿ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಾನು ಹೇಳುವಂತಹ ಮಾತು ಉಪದೇಶದ ರೂಪದಲ್ಲಿದೆ, ಅದನ್ನ ಸರಿಯಾಗಿ ಕೇಳಿ. ಭ್ರಾತೃವತ್ಸಲಾಹ ನೀವೆಲ್ಲ ನಿಮ್ಮ ಅಣ್ಣಂದಿರ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹೊಂದಿದವರು. ಅಂತಹ ನೀವು ಭ್ರಾತೃಣಾಂ ಅನುಪದವೀಂ ಅವರು ನಿಮ್ಮ ಅಣ್ಣಂದಿರು ಯಾವ ಮಾರ್ಗವನ್ನು ಹಿಡಿದು ಹೋದರೋ ಅದೇ ಮಾರ್ಗವನ್ನು ಅನ್ವಿಚ್ಛತ ನೀವು ಸಹ ಅನುಸರಿಸಿ ಅಥವಾ ನೀವು ಸಹ ಅದನ್ನೇ ಗಮನಿಸ್ಕೊಳ್ಳಿ ಅಥವಾ ಅದನ್ನೇ ಪರಿಶೀಲಿಸಿ ಅಂತ. ನಿಮ್ಮ ಸಹೋದರರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಸಹ ಬಹಳ ಪ್ರೀತಿ ಇದೆ, ಅವರು ಮತ್ತೆ ಒಳ್ಳೆ ಮಾರ್ಗದಲ್ಲಿ ಹೋಗಿದ್ದಾರೆ, ಅವ್ರು ಹೋದಂತಹ ಮಾರ್ಗವನ್ನು ನೀವು ಸಹ ಅನುಸರಿಸಿ. ಇದು ನನ್ನ ಉಪದೇಶ, ಇದನ್ನ ನೀವು ಕೇಳ್ತೀರಿ. ಮತ್ತೆ ಅಷ್ಟೇ ಅಲ್ಲ, ಹಿರಿಯರಾದವರು ಹೋದಂತಹ ಮಾರ್ಗವನ್ನೇ ಹೋಗಬೇಕಾದದ್ದು ಎಲ್ರ ಧರ್ಮ. ಭ್ರಾತೃಣಾಂ ಪ್ರಾಯಣಂ ಭ್ರಾತಾಯೋನು ತಿಷ್ಠತಿ ಧರ್ಮವಿತ್ ಪುಣ್ಯ ಬಂಧ ಪುರುಷಃ ಮರುದ್ಭಿಸ್ತಃ ಮೋದತೆ. ಯಃ ಭ್ರಾತಾ ಧರ್ಮವಿತ್ ಭ್ರಾತೃಣಾಂ ಪ್ರಾಯಣಂ ತಿಷ್ಠತಿ ಸಹ ಪುಣ್ಯಬಂಧುಃ ಪುರುಷಃ ಮರುದ್ಭಿಃ ಸಹ ಮೋದತೆ. ಯಃ ಭ್ರಾತ ಯಾವ ಸಹೋದರನು ಧರ್ಮವಿತ್ ಧರ್ಮವನ್ನ ತಿಳಿದವನಾಗಿ ಭ್ರಾತೃಣಾಂ ಸಹೋದರರ ಪ್ರಾಯಣಂ ಅಂದ್ರೆ ಅವರು ಮಾಡಿದಂತಹ ಉತ್ತಮ ಮಾರ್ಗವನ್ನ ಅನುದಿಷ್ಠತಿ ಅನುಸರಿಸ್ತಾನೋ ಸಹ ಅವನು ನಿಜವಾಗಿಯೂ ಸಹ ಪುಣ್ಯ ಬಂಧು. ಅಂದ್ರೆ ಅವರಿಗೆ ಇನ್ಯಾರು ಬಂಧುಗಳಲ್ಲ, ಪುಣ್ಯವೇ ಅವರಿಗೆ ಬಂಧುವಾಗಿರ್ತಾನೆ. ಅಂತಹ ಪುರುಷ ಮನುಷ್ಯನು ಮರುದ್ಭಿಹಿ ಸಹ ಮೋದತೆ ದೇವತೆಗಳೊಡನೆ ಅವರು ಸಂತೋಷವನ್ನ ಹೊಂದೆ. ಅಣ್ಣಂದರು ಅತ್ಯಂತ ಉತ್ತಮ ಮಾರ್ಗವನ್ನ ಅನುಸರಿಸಿದಾಗ ಆ ಮಾರ್ಗವನ್ನ ಅನುಸರಿಸುವವರೇ ನಿಜವಾದಂತಹ ಸಹೋದರು. ಅಂತಹವರು ಯಾವಾಗಲೂ ಪುಣ್ಯವನ್ನ ತಮ್ಮ ಜೊತೆನೆ ಇಟ್ಕೊಳ್ಳೋದ್ರಿಂದ ಆಮೇಲೂ ಅವರು ದೇವತೆಗಳೊಡನೆ ಆನಂದವನ್ನ ಅನುಭವಿಸ್ತಾರೆ. ಏತಾವದುಕ್ತ ಪ್ರಯೋ ನಾರದೋ ಅಮೋಘ ದರ್ಶನ ಕೇಪಿ ಚಾನ್ವಗಮನ್ ಮಾರ್ಗಂ ಭ್ರಾತೃಣಾಮೇವ ಮಾರಿಷ. ಏತಾವತ್ ಉಕ್ತ್ವಾ ನಾರದಃ ಅಮೋಘ ದರ್ಶನಃ ನಾರದಃ ಪ್ರಯಯೌ ಮಾರಿಷ ತೇ ಅಪಿ ಭ್ರಾತೃಣಾಂ ಏವ ಮಾರ್ಗಂ ಅನ್ವಗಮನ್. ಇಷ್ಟು ಹೇಳಿ ಏತಾವದುಕ್ತ್ವ ಇಷ್ಟು ಹೇಳಿ ನಾರದ ಅಮೋಘ ದರ್ಶನ ನಾರದ ಅವರ ದರ್ಶನ ಯಾವತ್ತೂ ಸಹ ವ್ಯರ್ಥವಾಗೋದಿಲ್ಲ. ಅಮೋಘ ಅಂದ್ರೆ ವ್ಯರ್ಥವಾಗದೇ ಇರುವುದು, ಸಫಲವಾಗುವುದು. ಅಂತಹ ನಾರದರು ಪ್ರಯೋಗ ಹೊರಟೋದು. ಆಮೇಲೆ ಮಾರಿಷ ಅನ್ನೋದು ಸಂಬೋಧನ ಪದ ಪೂಜ್ಯನೆ ಅಂತ ಅರ್ಥ.
ತೇಪಿ ಅವರು ಸಹ ಶಬಲರಾಶರು ಸಹ ಭ್ರಾತೃಣಾಮೇವ ಮಗಂ ತಮ್ಮ ಅಣ್ಣಂದಿರ ಮಾರ್ಗವನ್ನೇ ಅನ್ನಗಮನ ಅವರು ಸಹ ಅನುಸರಿಸಿ ಬಿಟ್ರು. ಯಾಕೆ ಅಂದ್ರೆ ಅಮೋಘ ದರ್ಶನ ಎನ್ನುವಂತಹ ಪದ ಇಲ್ಲಿ ಕೆಲಸ ಮಾಡಿದೆ. ನಾರದರ ದರ್ಶನ ಆಯ್ತು ಅಂತ ಹೇಳಿದ್ಮೇಲೆ ಇವರಿಗೆ ನಿಜವಾಗ್ಲೂ ಒಳ್ಳೆಯ ಮಾರ್ಗದ ಪ್ರಾಪ್ತಿ ಆಗಬೇಕು. ಹಾಗಾಗಿ ಅವರ ದರ್ಶನವಾಗಿದ್ದರಿಂದ ಇವರು ಸಹ ಅಣ್ಣಂದಿರ ಹರಿಯೇಶ್ವರ ಮಾರ್ಗವನ್ನೇ ಇವರು ಸಹ ಹಿಡಿದರು. ಎಂತಹ ಮಾರ್ಗ? ಶ್ರದ್ಧೇಚೀನಂ ಪ್ರತೀಚೀನಂ ಪರಸ್ಯಾನ ಪಥಂ ಗತಾಃ ನಾತ್ಯಾಪಿತೇ ನಿವರ್ತಂತೆ ಪಶ್ಚಿಮಾಯಾಮಿನೇರಿವ. ಶ್ರದ್ಧೇಚೀನಂ ಪ್ರತೀಚೀನಂ ಪರಸ್ಯ ಅನುಪಥಂ ಗತಾಃ ತೇ ಅದ್ಯಾಪಿ ನ ನಿವರ್ತಂತೆ ಪಶ್ಚಿಮಾಃ ಯಾಮಿನೇಃ ಇವ. ಶ್ರದ್ಧೇಚೀನಂ ಅತ್ಯಂತ ಉತ್ತಮವಾದಂತಹ ಪ್ರತೀಚೀನಂ ಅಂದ್ರೆ ಹಿಂತಿರುಗಿ ಬರದೇ ಇರುವಂತಹ ಪರಸ್ಯ ಅನುಪಥಂ ಗತಃ ಪರಮೇಶ್ವರನ ಅನುಪಥಂ ಅಂದ್ರೆ ಅವನಿಗೆ ಅನುಗುಣವಾದಂತಹ ಮಾರ್ಗವನ್ನೇ ಗತಾಹ ಗುರು ಸಹ ಹೊರಟರು. ತೇ ಅವರು ಆ ಮಾರ್ಗದಲ್ಲಿ ಹೋದವರು ಅದ್ಯಾಪಿ ಇಂದಿಗೂ ಸಹ ನ ನಿವರ್ತಂತೆ ಹಿಂದಿರುಗಿ ಬರೋದಿಲ್ಲ. ಹೇಗೆ ಅನ್ನೋದನ್ನು ತಗೊಳ್ತಾರೆ ಚೆನ್ನಾಗಿ. ಪಶ್ಚಿಮ ಯಾಮಿನಿ ಹೇಗೆ ಕಳೆದು ಹೋದಂತಹ ರಾತ್ರಿಗಳು ಮತ್ತೆ ಹಿಂದಿರುಗಿ ಬರೋದಿಲ್ವೋ ಹಾಗೆ ಆ ಮಾರ್ಗದಲ್ಲಿ ಹೋಗುವವರು ಮತ್ತೆ ಹಿಂದಿರುಗಿ ಬರೋದಿಲ್ಲ. ಅತ್ಯಂತ ಉತ್ತಮವಾದದ್ದು, ಸ್ಥಿರವಾದದ್ದು, ಮತ್ತೆ ಹಿಂದಿರುಗಿ ಬರದೇ ಇರುವಂತಹ ಅಂತಹ ಪರಮೇಶ್ವರನ ಮಾರ್ಗವನ್ನ ಅನುಸರಿಸಿ ಹೋದವರು ಇಂದಿಗೂ ಸಹ ಅವರು ಬಂದಿಲ್ಲ. ಹೇಗೆ ಅಂದ್ರೆ ರಾತ್ರಿಗಳು ಹೇಗೆ ಬರೋದಿಲ್ವೋ ಹಾಗೆ. ಈಗ ಇದು ನಡೀತಾ ಇರುವಾಗಲೇ ಈತನಿಗೆ ಅದರ ಭಾಸವಾಗೋಯ್ತು ತಕ್ಷಣ. ಏತಸ್ಮಿನ್ ಕಾಲ ಉತ್ಪಾತಾನ್ ಬಹೂನ್ ಪಶ್ಯನ್ ಪ್ರಜಾಪತಿ ಪೂರ್ವವನ್ನಾರದ ಕೃತಂ ಪುತ್ರನಾಶಂ ಉಪಾಶುನೋತ್. ಏತಸ್ಮಿನ್ ಕಾಲೇ ಪ್ರಜಾಪತಿ ಬಹೂನ್ ಉತ್ಪಾತಾನ್ ಪಶ್ಯನ್ ಪೂರ್ವವತ್ ನಾರದ ಕೃತಂ ಪುತ್ರನಾಶಂ ಉಪಾಶುನೋತ್. ಏತಸ್ಮಿನ್ ಕಾಲೇ ಅದೇ ಸಂದರ್ಭದಲ್ಲಿ ಇವರು ಸಹ ಆ ನಿವೃತ್ತಿ ಮಾರ್ಗವನ್ನೇ ಅನುಸರಿಸಿ ಹೊರಟು ಬಿಟ್ರು. ಆ ಸಂದರ್ಭದಲ್ಲಿಯೇ ಪ್ರಜಾಪತಿಯಾದಂತಹ ದಕ್ಷನು ಬಹೂನ್ ಅನೇಕ ರೀತಿಯ ಉತ್ಪಾತಾನ್ ಅಂದ್ರೆ ಇವನ ಮನಸ್ಸಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ನಡೆಯಿತು. ಸ್ವರ್ಗ ಆಗ್ಲಿಲ್ಲ ಅನ್ನುವಂತಹದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಅಪಶಕುನಗಳನ್ನು ಪಶ್ಯನ್ನ ನೋಡ್ತಾ ಇದ್ದಾಗ ಅವನಿಗೆ ಗೊತ್ತಾಯ್ತು ವಿಷಯ. ಪೂರ್ವವತ್ತು ಹಿಂದಿನ ಹಾಗೇನೆ ನಾರದ ಕೃತಂ ಪುತ್ರನಾಶಂ ನಾರದನಿಂದ ಮಾಡಲ್ಪಟ್ಟಂತಹ ಪುತ್ರರು ಕಾಣದೆ ಹೋಗುವಂತಹ ಅಂದ್ರೆ ಬೇರೆ ನಿವೃತ್ತಿ ಮಾರ್ಗವನ್ನು ಹಿಡಿದಿರುವಂತಹ ವಿಷಯವನ್ನ ಉಪಾಸನ ಕೇಳ. ಅವರು ನಿವೃತ್ತಿ ಮಾರ್ಗಕ್ಕೆ ಅಣ್ಣಂದರ ಮಾರ್ಗವನ್ನು ಹಿಡಿದು ಹೋಗುವಂತಹ ಸಂದರ್ಭದಲ್ಲಿಯೇ ಪ್ರಜಾಪತಿಗೆ ಇಲ್ಲಿ ಮನಸ್ಸಿಗೆ ಕಳವಳ ಇತ್ಯಾದಿ ಅನೇಕ ರೀತಿಯ ಅಪಶಕುನಗಳ ಭಾಸವಾಯಿತು. ಅದೇ ಸಂದರ್ಭದಲ್ಲಿ ನಾರದ ಹೀಗೆ ಮಾಡಿದ ತನ್ನ ಈ ಮಕ್ಕಳಿಗೂ ಸಹ ಎನ್ನುವಂತಹ ವಿಷಯವೂ ಸಹ ಅವನ ಕಿವಿಗೆ ಬಿತ್ತು. ಈಗ ಮಾತ್ರ ಅವನಿಗೆ ಬಹಳ ಕೋಪ ಬಂದ್ಬಿಡ್ತು. ದಕ್ಷಿಣ ಚಕ್ರೋಧ ನಾರದಾಯಾಸೋ ಪುತ್ರ ಶೋಕ ಮೂರ್ಛಿತ ದೇವರ್ಷಿಮುಪಲಭ್ಯ ರೋಷಾದ್ ವಿಸ್ಮಿತಾಧರಃ. ಪುತ್ರ ಶೋಕ ಮೂರ್ಛಿತ ಅಸೌ ನಾರದಾಯ ಚಕ್ರೋಧ ದೇವರ್ಷಿಂ ಉಪಲಭ್ಯ ರೋಷಾತ್ ವಿಸ್ಫುರಿತಾಧರಃ. ಪುತ್ರ ಶೋಕ ಮೂರ್ಛಿತ ತಮ್ಮ ಮಕ್ಕಳೆಲ್ಲರೂ ಸಹ ತಮ್ಮ ದಾರಿಗೆ ಬರದೆ ಅವರವರು ತಮ್ಮ ಮಾರ್ಗವನ್ನ ಹಿಡಿದು ಹೊರಟು ಬಿಟ್ಟಿದ್ದು ನೋಡಿ ಮಕ್ಕಳ ಶೋಕದಿಂದ ಅತ್ಯಂತ ದುಃಖವನ್ನು ಹೊಂದಿದಂತಹ ಸೋನ ದಕ್ಷನು ನಾರದಾಯ ಚಕ್ರೋಧ ನಾರದನ ವಿಷಯದಲ್ಲಿ ಅತ್ಯಂತ ಕೋಪಗೊಂಡ. ನಾರದನ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟು ದೇವರ್ಷಿಂ ಉಪಲಭ್ಯ ಒಮ್ಮೆ ದಕ್ಷನನ್ನು ನೋಡೋದಿಕ್ಕೆ ಅಂದ್ರೆ ನಾರದನು ಬಂದ. ಅವನಿಗೆ ಏನನ್ಸಿತ್ತು ಅಂದ್ರೆ ಹೇಗೂ ಮಕ್ಕಳಿಬ್ಬರನ್ನು ಸಹ ನಾನು ಮೋಕ್ಷ ಮಾಡ್ಲಿಕ್ಕೆ ಉಪದೇಶ ಮಾಡಿ ಕಳಿಸ್ಬಿಟ್ಟಿದ್ದೇನೆ, ಈ ದಕ್ಷಿಣಗೂ ಸಹ ಉಪದೇಶ ಮಾಡಿಬಿಡೋಣ ಅಂತ ಬಂದ ನಾರದ. ಬಂದಂತಹ ನಾರದನನ್ನು ನೋಡಿ ರೋಷಾತ್ ಬಹಳ ಕೋಪದಿಂದ ವಿಸ್ಫುರಿತ ಆದ ಅದರುತ್ತಿರುವ ತುಟಿಯುಳ್ಳವನಾಗಿ ದಕ್ಷನು ಅಂದ್ರೆ ಕಪಟಕ ಬಂದ್ಬಿಟ್ಟಿದೆ ನಮ್ಗೆ. ಅವನು ನಾರದನಿಗೆ ಮುಂದೆ ಹೇಳುವ ರೀತಿಯಲ್ಲಿ ಶಾಪನ ಕೊಡ್ತಾನೆ. ನಾರದನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ದಕ್ಷ ಉವಾಚ ಅಹೋ ಅಸಾಧೋ ಸಾಧೂನಾಂ ಸಾಧುಲಿಂಗೇ ನನಸ್ತ್ವಯ ಅಸಾಧ್ವಕಾರ್ಯ ಅರ್ಭಕಾಣ ಭಿಕ್ಷೋರ್ಮಾರ್ಗ ಪ್ರದರ್ಶಿತಃ. ಅಹೋ ಅಸಾಧೋ ಸಾಧುಲಿಂಗೇನ ತ್ವಯ ಸಾಧೂನಾಂ ನಃ
ಅರ್ಭಕಾಣ ಭಿಕ್ಷೋಃ ಮಾರ್ಗಃ ಪ್ರದರ್ಶಿತಃ ಅಸಾಧು ಅಕಾರಿ. ಅಹೋ ಅಸಾಧು, ದುಷ್ಟನೆ ಅಸಾಧು. ಸಾಧುಲಿಂಗೇನ ನೀನು ಸಾಧುಗಳ ಹಾಗೆ ವೇಷ ಧರಿಸಿ ಅಂತಹ ತ್ವಯಾ ನಿನ್ನಿಂದ ಸಾಧೂನಾಂ ಅತ್ಯಂತ ಸರಳ ಸ್ವಭಾವದವರಾದಂತಹ ನಹ ಅರ್ಭಕಾಣ ನನ್ನ ಮಕ್ಕಳಿಗೆ ಭಿಕ್ಷೋಃ ಮಾರ್ಗ ಪ್ರದರ್ಶಿತ, ಭಿಕ್ಷುಗಳ ಮಾರ್ಗವನ್ನ ನೀನು ತೋರಿಸಿಬಿಟ್ಟೆ. ಅಂದ್ರೆ ತಮ್ಮ ಧರ್ಮದಲ್ಲಿ ತೊಡ್ಕೊಳ್ತಾ ಇದ್ರು, ಪ್ರವೃತ್ತಿ ಮಾರ್ಗದಲ್ಲಿ ನಿರತರಾಗಿದ್ರು, ಅತ್ಯಂತ ಸಜ್ಜನರಾಗಿದ್ರು. ಅಂಥವರಿಗೆ ಸನ್ಯಾಸಿಗಳು ಭಿಕ್ಷು ಮಾರ್ಗ, ಅಂತಹ ಮಾರ್ಗವನ್ನ ನೀನು ತೋರಿಸ್ಬಿಟ್ಟೆ. ಅಸಾಧು ಅಕಾರಿ, ಬಹಳ ಕೆಟ್ಟ ಕೆಲಸವನ್ನ ನೀನು ಮಾಡಿಟ್ಟಿದೀಯಾ. ನಾರದನ್ನು ನೋಡಿದ ತಕ್ಷಣವೇ ಆತನಿಗೆ ಬಂದ್ಬಿಡ್ತು, ನೋಡೋದಕ್ಕೆ ನೀನು ಸಾಧುವ ಹಾಗೆ ಇದೆಯಾ, ಆದರೆ ಕೇವಲ ಅದು ವೇಷ ಅಷ್ಟೇ. ನೀನು ನಮ್ಮ ಮಕ್ಕಳು ಅತ್ಯಂತ ಉತ್ತಮರಾದವರು, ಸರಳರಾದವರು, ಪ್ರವೃತ್ತಿ ಮಾರ್ಗದಲ್ಲಿ ತೊಡಗ್ತಾ ಇದ್ದಂತಹ ಅವರನ್ನ ನೀನು ಭಿಕ್ಷುಗಳ ಮಾರ್ಗಕ್ಕೆ ಕಳಿಸಿಬಿಟ್ಟೆ. ಬಹಳ ಕೆಟ್ಟದ್ ಮಾಡ್ಬಿಟ್ಟೆ ನೀನು. ಮತ್ತೆ ನೀನ್ ತಿಳ್ಕೊಂಡಿರ್ಬೋದು ನೀವು ಒಳ್ಳೇದನ್ನ ಮಾಡಿದ್ಯಾ ಅಂತ, ಆದರೆ ಅದು ಶಾಸ್ತ್ರ ಅಲ್ಲ. ಯಾಕೆ ಅಂದ್ರೆ ಅವ್ರು ಯಾವದಿಂದಲೂ ಋಣಮುಕ್ತರೇ ಆಗಿಲ್ಲ ಅಂತ ಆದಾಗ ಅವ್ರಿಗೆ ಮೋಕ್ಷ ಮಾರ್ಗ ತಾನೇ ಹೇಗೆ ಸಿಗಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಋಣೈಸ್ತ್ರಿವಿರಮುಕ್ತಾನಾಂ ಅಮೀಮಾಂಸಿತ ಕರ್ಮಣ ವಿಘಾತ ಶ್ರೇಯಸ ಪಾಪ ಲೋಕಯೋರ್ವಯೋ ಕೃತಃ. ತ್ರಿಭಿಃ ಋಣೈಃ ಅಮುಕ್ತಾನಾಂ ಅಮೀಮಾಂಸಿತ ಕರ್ಮಣಾಂ ಪಾಪ ಉಭಯೋಃ ಲೋಕಯೋಃ ಶ್ರೇಯಸಃ ವಿಘಾತಃ ಕೃತಃ. ತ್ರಿಭಿಃ ಋಣೈಃ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ 3 ರೀತಿಯ ಋಣ ಇರುತ್ತೆ. ದೇವಋಣ, ಪಿತೃಋಣ, ಆಚಾರ್ಯ ಋಣ ಅಂತ. ಹಾಗೆ ಆದಾಗ ಆ 3 ಋಣಗಳಿಂದ ಅವರು ಅಮುಕ್ತರು, ಅಂದ್ರೆ ಅವರು ಬಿಡುಗಡೆನೆ ಹೊಂದಿಲ್ಲ. ಹೇಗೆ ಆಗ್ಬೇಕಾಗಿತ್ತು? ಬ್ರಹ್ಮಚರ್ಯವನ್ನು ಪಾಲಿಸಿ ಅವರು ಋಷಿಋಣವನ್ನ ತೀರಿಸಬೇಕಾಗಿತ್ತು. ಯಜ್ಞಾದಿಗಳನ್ನೆಲ್ಲ ಮಾಡ್ತಾ ದೇವತೆಗಳ ಋಣಗಳನ್ನ ತೀರಿಸಬೇಕಾಗಿತ್ತು. ಹಾಗೇನೆ ಗೃಹಸ್ಥ ಧರ್ಮವನ್ನ ಆಶ್ರಯಿಸಿ ಪುತ್ರೋತ್ಪತ್ತಿಯ ಮೂಲಕ ಪಿತೃಗಳ ಋಣವನ್ನು ಸಹ ತೀರಿಸಬೇಕಾಗಿತ್ತು. ಅದರಿಂದಲೂ ಅವರು ಮುಕ್ತರಾಗಿಲ್ಲ. ಅಷ್ಟೇ ಅಲ್ಲ, ಅಮೀಮಾಂಸಿತ ಕರ್ಮಣ, ಕರ್ಮಗಳ ಬಗ್ಗೆ ಯಾವ ರೀತಿಯ ವಿಚಾರವನ್ನು ಸಹ ಅಂದ್ರೆ ಈ ಕರ್ಮದ ಫಲ ಏನು, ಅದು ಸರಿ ಇಲ್ಲ. ಯಾವಾಗ್ಲೂ ಸಹ ಇದ್ರ ಬಗ್ಗೆ ನಾನು ಸಾಮಾನ್ಯ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ವಿಷಯವನ್ನ ಅದು ನಾವು ಅನುಭವಿಸಿದಾಗಲೇ ಅದರ ಉತ್ತಮ ಅಥವಾ ಅಧಮ ಎನ್ನುವಂತಹ ಭಾವದ ಅನುಭವ ಆಗುತ್ತೆ. ಅಂದ್ರೆ ಹಾಗೆ ಗೊತ್ತಿಲ್ಲದೆ ಯಾರೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ನಮಗೆ ಆ ಭಾವನೆ ಬರಬೇಕು ಅಂತ ಇಲ್ಲ. ಕೆಲವು ವಿಷಯಗಳನ್ನ ಸ್ವಯಂ ಅನುಭವದಿಂದಲೇ ನಾವು ಅದರ ಬಗ್ಗೆ ನಿಸ್ಸಾರ ಅನ್ನೋದನ್ನ ತಿಳ್ಕೊಳ್ಬೇಕೆ ಹೊರತು ಇನ್ನೊಬ್ರು ಎಷ್ಟು ಹೇಳಿದ್ರು ಸಹ ಅದು ಸಾರವಾಗಬಹುದು, ನಿಸ್ಸಾರವಾಗಬಹುದು. ಎರಡೂ ಸಹ ವಿಷಯವನ್ನ ಕೆಲವುಗಳನ್ನ ಅನುಭವದಿಂದಲೇ ತಿಳ್ಕೊಳ್ಬೇಕು. ಹಾಗಾಗಿ ಅದರ ಬಗ್ಗೆ ವಿಚಾರವೇ ಮಾಡಿಲ್ಲ ಕರ್ಮದ ಬಗ್ಗೆ. ಹಾಗೆ ಮಾಡಿದ ಅದರಿಂದ ಅಂಥವರಿಗೆ ನೀನು ಪಾಪ ಅಂದ್ರೆ ಅವನಿಗೆ ಸಂಬೋಧನೆ, ಎಲೈ ಪಾಪಿಯೇ ಉಭಯೋಹೋ ಲೋಕಯೋಹೋ, ಎರಡೂ ಕಡೆಗೂ ಅಂದ್ರೆ ಇಹಲೋಕದಲ್ಲಿಯೂ ಅವರಿಗೆ ಸ್ಥಾನ ಇಲ್ಲದೆ ಇರೋ ಹಾಗೆ ಮಾಡ್ಬಿಟ್ಟೆ, ಪರಲೋಕದಲ್ಲಿಯೂ ಇಲ್ಲದೆ ಇರೋ ಹಾಗೆ ಮಾಡ್ಬಿಟ್ಟೆ. ಎರಡೂ ಲೋಕಗಳಲ್ಲಿಯೂ ಸಹ ಶ್ರೇಯಸಃ ವಿಘಾತಃ ಕೃತಃ, ಅವರಿಗೆ ಶ್ರೇಯಸ್ಸೇ ಇಲ್ಲದೆ ಇರುವ ಹಾಗೆ ನೀನು ಮಾಡಿಬಿಟ್ಟೆ. ಇದು ಬಹಳ ಕೆಟ್ಟ ಕೆಲಸವಾಗಿ ಹೋಯಿತು. ಯಾಕೆಂದ್ರೆ 3 ಋಣಗಳು ತೀರಿಲ್ಲ. ಬ್ರಹ್ಮಚರ್ಯದಿಂದ ಋಷಿಗಳ ಋಣ, ಯಜ್ಞದಿಂದ ದೇವತೆಗಳ ಋಣ, ಪುತ್ರೋತ್ಪತ್ತಿಯಿಂದ ಪಿತೃಗಳ ಋಣ. ಅಷ್ಟೇ ಅಲ್ಲ, ಅವನು ಋಣಮುಕ್ತನಾದರೆ ಮಾತ್ರ ಅವನಿಗೆ ಮೋಕ್ಷ. ಋಣ ಇಟ್ಟುಕೊಂಡ್ರೆ, ಸಾಲ ಇಟ್ಟುಕೊಂಡ್ಮೇಲೆ ಅವನಿಗೆ ಮೋಕ್ಷ ಅನ್ನೋದು ಇಲ್ಲ. ಮತ್ತೆ ಅದರ ಬಗ್ಗೆ ಎಲ್ಲ, ಕರ್ಮದ ಬಗ್ಗೆ ಎಲ್ಲ ಸರಿಯಾದ ವಿಚಾರವೂ ಸಹ ಅವರಿಗೆ ಆಗಿಲ್ಲ. ಹೀಗೆ ಏನಾಗಿಲ್ಲ, ಮುಂದೆ ಪುತ್ರೋತ್ಪತ್ತಿ ಆಗಿಲ್ಲ, ಯಜ್ಞಾದಿ ಅನುಷ್ಠಾನ ಆಗಿಲ್ಲ. ಹಾಗಾಗಿ ಪಿತೃಗಳ ದೇವತೆಗಳ ಯಾರೂ ಸಹ ಮುಕ್ತಿ ಆಗಲ್ಲ ಅಂತ ಹೇಳಿದ್ದರಿಂದ ಅವರಿಗೆ ವಿಷಯ ಭೋಗವೂ ಆಗಿಲ್ಲ. ಹಾಗಾಗಿ ಈ ಲೋಕದಲ್ಲಿಯೂ ಅವರಿಗೆ ಶ್ರೇಯಸ್ ಸಿಗಲಿಲ್ಲ. ಮತ್ತೆ ಋಣಮುಕ್ತನಾಗಿಲ್ಲದೆ ಇರೋದ್ರಿಂದ ಅವರಿಗೆ ಪರಲೋಕದಲ್ಲಿಯೂ ಸಹ ಆ ರೀತಿಯ ಶ್ರೇಯಸ್ಸು ಸಹ ಸಿಗಲ್ಲ. ನೀನು ಎರಡನ್ನೂ ಸಹ ಅವರಿಗೆ ಇಲ್ದೇ ಇದ್ದಾಗೆ ಮಾಡಿಬಿಟ್ಟೆ. ನಿಜವಾಗ್ಲೂ ನೀನು ಬಹಳ ಏವಂ ತ್ವಂ ನಿರನುಕ್ರೋಶೋ ಬಾಲ ಅನಾಮತಿ ಬಿದ್ದರೆ ಪಾರ್ಶ್ವದ ಮಧ್ಯೆ ಚರಸಿ ಯಶೋಹ ನಿರಪತ್ರಪಃ. ಏವಂ ನಿರನುಕ್ರೋಶಃ ತ್ವಂ ಬಾಲಾನಾಂ ಮತಿಭಿತ್ ಹರೇಃ ಯಶೋಹ ಪಾರ್ಶ್ವದ ಮಧ್ಯೆ ನಿರಪತ್ರಪಃ ಚರಸಿ. ಏವಂ ಈ ರೀತಿಯಾಗಿ ನಿರನುಕ್ರೋಶಃ ಅತ್ಯಂತ ಕಠಿಣವಾದ ಹೃದಯವುಳ್ಳ ಅಥವಾ ದಯಾಹೀನನಾದಂತಹ ತ್ವಂ ನೀನು ಬಾಲಾನಾಂ ಮತಿಭಿತ್ ಆ ಹುಡುಗರ ಬುದ್ಧಿಯನ್ನ ಕೆಡಿಸಿಬಿಡ್ತಾ ಇದೀಯಾ.
ಅಂತಹ ನೀನು ಏನು ಮಾಡ್ತಿದ್ಯಾ, ನೀನು ಆ ಪರಮಾತ್ಮನ ಭಕ್ತ ಅಂತ ಬೇರೆ ಇಟ್ಕೊಂಡು ಹರೇ ಹೇ ಶೋ ಆ ಪರಮಾತ್ಮನ ಕೀರ್ತಿಯನ್ನು ಸಹ ಹಾಳು ಮಾಡ್ತಾ ಇದೀಯಾ. ಅಷ್ಟೇ ಅಲ್ಲೇ ಪ್ರಾಶದ ಮಧ್ಯೆ ಅವರ ಅನುಚರರ ಮಧ್ಯದಲ್ಲಿ ನಿರಪತ್ರಪಹ ಯಾವ ನಾಚಿಕೆ ಇಲ್ಲದೆ ಚರಸಿ ಓಡಾಡ್ತಾ ಇದೀಯ. ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ಕರುಣೆ ಎನ್ನುವುದೇ ಇಲ್ಲ. ಮಕ್ಕಳ ಬುದ್ಧಿಗಳನ್ನೆಲ್ಲ ಕೆಡಿಸ್ತಾ ಇದೀಯಾ. ಅಷ್ಟೇ ಅಲ್ಲ ಪರಮಾತ್ಮನ ಕೀರ್ತಿಯನ್ನು ಸಹ, ಅಂದ್ರೆ ಆತ ಮಾಡಿದಂತಹದ್ದೇ ಯಾವುದು ದೇವವಾಣಿ ಏನಂತ, ಇಷ್ಟಿಷ್ಟು ಋಣಮುಕ್ತನಾಗದೆ ಆತ ಮೋಕ್ಷಕ್ಕೆ ಅರ್ಹನಲ್ಲ ಎನ್ನುವಂತಹ ವಾಕ್ಯವನ್ನ ಶ್ರೀವಾಕ್ಯವನ್ನೆಲ್ಲ ಯಾರದ್ದು ಪರಮಾತ್ಮನ ವಾಕ್ಯವೇ. ಅವನ ಕೀರ್ತಿಯನ್ನು ನಾಶ ಮಾಡ್ತಾ ಅವನ ಅನುಚರರ ಮಧ್ಯದಲ್ಲಿಯೇ ಯಾವ ನಾಚಿಕೆ ಇಲ್ಲದೆ ಓಡಾಡ್ತಾ ಇದೀಯಾ. ಅಂದ್ರೆ ಪರಮಾತ್ಮನ ಭಕ್ತರಾದವರು ಅನುಚರಾದವರು ಹೇಳ್ತಾರೆ, ನಿನ್ನಂತವ್ರ ಮಾತ್ರ ಯಾರು ಇರಲ್ಲ. ನನ್ನ ಭಾಗವತ ನಿತ್ಯಂ ಭೂತಾನುಗ್ರಹದಾತರಾಹ ಹೃದಯ ತ್ವಾಂ ಸಹೃದಘ್ನಂ ವೈರಂಕರಂ ಅವೈರಿಣಾಂ. ನಾನು ಸೌಹೃದಘ್ನಂ ಅವೈರಿಣಾಂ ವೈರಂಕರಂ ತ್ವಾಂ ಋತೆ ಭಾಗವತಾಃ ನಿತ್ಯಂ ಭೂತಾನುಗ್ರಹಕಾತರಾಹ ವೈ. ಭಗವಂತನ ಅನುಚರರು ಹರ್ಷದರು ಹೇಗಿರ್ತಾರೆ ಅಂದ್ರೆ ಅವರು ಯಾವಾಗಲೂ ಜೀವಿಗಳಿಗೆ ಅನುಗ್ರಹ ಮಾಡ್ತಾ ಅವರ ಏಳಿಗೆಯಲ್ಲಿಯೇ ಅವರು ಆನಂದವನ್ನು ಪಡ್ತಾರೆ. ಆದರೆ ನಿನ್ನನ್ನು ಬಿಟ್ಟು, ಎಂತಹ ನಿನ್ನನ್ನು ತ್ವಾಂ ಸೌಹೃದಗ್ನಂ ಸ್ನೇಹ ಭಾವವನ್ನ ನಾಶ ಮಾಡುವಂತಹ ಅವೈರಿಣ ವೈರಂಕರಂ. ಯಾರು ಯಾರಿಗೂ ವೈರಿಗಳೇ ಅಲ್ಲವೋ ಅವರಲ್ಲಿ ನೀನು ವೈರವನ್ನ ಉಂಟು ಮಾಡ್ತಾ ಇರುವ ತ್ವಾಮೃತೆ ನಿನ್ನನ್ನು ಬಿಟ್ಟು ಅಂತ. ನೀನು ಪಾರ್ಶ್ವದರ ಸಮೂಹದಲ್ಲಿ ಇದೆಯಾ, ಆದ್ರೆ ನಿನ್ನನ್ನು ಬಿಟ್ಟು ಭಾಗವತಾಹ ಭಗವಂತನ ಭಕ್ತರೆಲ್ಲರೂ ಸಹ ನಿತ್ಯಂ ಯಾವಾಗಲೂ ಭೂತಾನುಗ್ರಹ ಕಾತರಾಹ ಜೀವಿಗಳ ಮೇಲೆ ಅವರಿಗೆ ಅನುಗ್ರಹ ಮಾಡಿ ಅವರು ಒಳ್ಳೇದಾಗ್ಲಿ ಎನ್ನುವುದರಲ್ಲಿಯೇ ಅವರ ಮನಸ್ಸು ನಿರತವಾಗಿರುತ್ತೆ. ಅಂತಹ ಸ್ವಭಾವವುಳ್ಳವರು ಭಾಗವತರು. ಆದ್ರೆ ನಿನ್ನನ್ನು ಬಿಟ್ಟು ನೀನು ಎಂಥವನು ಅಂದ್ರೆ ಪರಸ್ಪರ ಸ್ನೇಹವನ್ನ ಹಾಳು ಮಾಡುವಂತ, ಏನು ವೈರವೇ ಇಲ್ಲದೆ ವ್ಯಕ್ತಿಗಳಲ್ಲಿ ನೀನು ವೈರವನ್ನು ಉಂಟು ಮಾಡುವಂತಹವನು. ಇಂತಹ ನಿನ್ನನ್ನು ಬಿಟ್ಟು ಉಳಿದ ಎಲ್ಲ ಭಗವಂತನ ಭಕ್ತರು ಸಹ ಪ್ರಾಣಿಗಳ ಬಗ್ಗೆ ಜೀವಿಗಳ ಬಗ್ಗೆ ಅನುಗ್ರಹ ಮಾಡೋದಕ್ಕೆ ಕಾತರರಾಗಿದ್ದಾರೆ. ನೇತ್ತಂ ಪುಂಸಾಂ ವಿರಾಗಸ್ಯ ತ್ವಯಾ ಕೇವಲಿನ ಮೃಷ ಮನ್ಯಸೆ ಯದಿ ಉಪಶಮಂ ಸ್ನೇಹ ಪಾಶ ನಿಕೃಂತನಂ. ಮೃಷ ಕೇವಲಿನ ತ್ವಯಾ ಇತ್ತಂ ಪುಂಸಾ ವಿರಾಗಃ ಸ್ಯಾ ಯದಿ ಮನ್ಯಸೆ ಉಪಶಮಂ ಸ್ನೇಹ ಪಾಶ ನಿಕೃಂತನಂ. ಮೃಷ ವ್ಯರ್ಥಾಗಿ ಅಥವಾ ಸುಳ್ಳಾಗಿ, ಕೇವಲಿನ ಅಂದ್ರೆ ಜ್ಞಾನವಿಲ್ಲದೆ ಕೇವಲ ವೇಷದಿಂದ ಅಂತ ಇಟ್ಕೊಳ್ಳೋಣ. ತ್ವಯಾ ನಿನ್ನಿಂದ ಇತ್ತಂ ಈ ರೀತಿಯಾಗಿ ಪುಂಸಾಂ ವಿರಾಗಃ ಸ್ಯಾತ್ ಜೀವಿಗಳಿಗೆ ವೈರಾಗ್ಯ ಬರುತ್ತೆ ಅಂತ ಯದಿ ಮನ್ಯಸೆ ನೀನು ಹಾಗೆ ಏನಾದ್ರೂ ತಿಳಿದುಕೊಂಡ್ಬಿಟ್ರೆ ಅದು ಇಲ್ಲ. ಯಾಕೆಂದ್ರೆ ಉಪಶಮಂ ಸ್ನೇಹ ಪಾಶ ನಿಕೃಂತನಂ ವೈರಾಗ್ಯವೇ ಬರದೆ ಅದರ ಶಾಂತಿ ಆಗಲಿ ಅಂದ್ರೆ ಅದರ ಶಾಂತ ಭಾವವಾಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ಇರುವಂತಹ ಆಸಕ್ತಿ ಆಗಲಿ ಅದರ ನಾಶ ಆಗೋದಿಲ್ಲ. ಅಲ್ಲ ನಾನು ವೈರಾಗ್ಯವನ್ನ ಹೇಳ್ಬಿಟ್ಟಿದ್ದೀನಿ, ಅದು ಉತ್ತಮವೇ ಅಲ್ಲವೇ ಲೋಕದಲ್ಲಿ ಅಂತ ನೀನು ಹೇಳಬಹುದು. ಆದ್ರೆ ಖಂಡಿತ ಬರಲ್ಲ. ನೀನು ಮಾಡಿದ್ದು ವೈರಾಗ್ಯ ಅಂತ ನೀನು ತಿಳ್ಕೊಳ್ಳೋದೇ ಅಲ್ಲ. ನೀನು ಹೇಳಿದಂತಹ ಉಪದೇಶದಿಂದಲೇ ಅವರಿಗೆ ವೈರಾಗ್ಯ ಬಂದ್ಬಿಟ್ಟಿದೆ ಅಂತಾನೂ ಸಹ ನೀನು ಭಾವಿಸಬೇಡ. ಯಾಕೆ ಅಂದ್ರೆ ಅದು ನಿಜವಾದ ವೈರಾಗ್ಯವಲ್ಲ. ಯಾಕೆ ಅಂದ್ರೆ ವೈರಾಗ್ಯ ಅಂತ ಹೇಳಿದ್ರೆ ಏನಾಗಬೇಕು, ಅದು ಸಹಜವಾಗಿ ನಮ್ಮಲ್ಲಿ ಆ ಶಾಂತ ಭಾವನ ಅಂದ್ರೆ ಉಳಿದ ಎಲ್ಲದರ ವಿಷಯದಲ್ಲಿಯೂ ಸಹ ಕ್ರಮಕ್ರಮವಾಗಿ ಅದರ ಆಸಕ್ತಿ ಕಡಿಮೆ ಆಗ್ತಾ ಬರಬೇಕು. ವ್ಯಾಮೋಹ ಅನ್ನೋದು ಕತ್ತರಿಸ್ತಾ ಹೋಗ್ಬೇಕು. ಅದು ನೀನು ಮಾಡಿರುವಂತಹ ಉಪದೇಶದ ಖಂಡಿತ ಸಾಧ್ಯವಿಲ್ಲ. ಅಲ್ಲ ಲೋಕದಲ್ಲಿ ಇದೆಯಲ್ಲ, ಯಾವತ್ತು ವೈರಾಗ್ಯ ಬರುತ್ತೋ ಅವತ್ತೇ ಹೋಗ್ಬಿಡ್ಬೇಕು ಹೇಳಿದ್ರೆ. ಯಾಕೆ ಅಂದ್ರೆ ವೈರಾಗ್ಯ ಬಂದ ಮೇಲೆ ಅವರಿಗೆ ಋಣತ್ರಯ ಅನ್ನೋದನ್ನ ಹೋಗಿಸ್ಕೊಳ್ಬೇಕು ಅಂತ ಏನು ಇಲ್ವಲ್ಲ. ಹಾಗಾಗಿ ನಾನು ವೈರಾಗ್ಯದ ಉಪದೇಶವನ್ನೇ ಮಾಡಿದ್ದೇನೆ, ಹಾಗಾಗಿ ನನ್ನಿಂದ ಅವರಿಗೆ ಅನುಗ್ರಹವೇ ಆಗಿದೆ ಅಂತ ಏನಾದ್ರೂ ನೀನು ಯೋಚನೆ ಮಾಡಿದ್ರೆ ಅದು ಖಂಡಿತ ಇಲ್ಲ. ಜ್ಞಾನವೇ ಇಲ್ಲದೆ ಕೇವಲ ಅವಧೂತ ವೇಷದಿಂದ ನೀನು ಈ ರೀತಿಯಾಗಿ ಅವರ ಬುದ್ಧಿಯನ್ನ ಪರಿಭ್ರಮಣ ಮಾಡಿಸಿ ಮನುಷ್ಯರಿಗೆ ವಿರಾಗ ಬರುತ್ತೆ ಅಂತ ಹೇಳಿದ್ಯಲ್ಲ, ಅದು ವಿರಾಗ ಬರೋದೇ ಇಲ್ಲ. ವಿರಾಗ ಬರದೆ ಏನಾಗಲ್ಲ, ಶಾಂತ ಭಾವ ಬರೋದಿಲ್ಲ. ಶಾಂತ ಭಾವ ಇಲ್ಲದೆ ವ್ಯಾಮೋಹವು ಸಹ ಲೋಕದ ವಿಷಯದಲ್ಲಿ ಆಸಕ್ತಿಯೂ ಸಹ ಕಡಿದು ಹೋಗಲ್ಲ. ಯಾಕೆ ಹಾಗೆ ಅದೇ ಮುಂದೆ ಹೇಳ್ತಾರೆ.
ನಾನುಭೂಯ ನ ಜಾನಾತಿ ಪುಮಾನ್ ವಿಷಯ ತೀಕ್ಷ್ಣತಾ ನಿರ್ವಿದ್ಯೇತ ಸ್ವಯಂ ತಸ್ಮಾತ್ ನ ತಥಾ ಭಿನ್ನದೇ ಪರೈಃ. ನಾನುಭೂಯ ಪುಮಾನ್ ವಿಷಯ ತೀಕ್ಷ್ಣತಾ ನ ಜಾನಾತಿ ತಸ್ಮಾತ್ ಪರೈಃ ತಸ್ಮಾತ್ ಸ್ವಯಂ ನಿರ್ವಿದ್ಯೇತ ಪರೈಃ ಭಿನ್ನದೇಹಿ ನ ತಥಾ. ಹೇಳಿದ್ನಲ್ಲ ಅದೇ ವಿಷಯ ತಗೊಳ್ತಾ ಇದ್ದಾರೆ. ನಾನುಭೂಯ ಸ್ವಯಂ ಅವನು ವಿಷಯಗಳನ್ನ ಅನುಭವಿಸದೆ, ಪುಮಾನ್ ಮನುಷ್ಯನು ವಿಷಯ ತೀಕ್ಷ್ಣತಾ ಅಂದ್ರೆ ಲೌಕಿಕ ವಿಷಯಗಳಲ್ಲಿರುವಂತಹ ತೀಕ್ಷ್ಣತೆ ಏನು ಎನ್ನುವುದನ್ನ ನ ಜಾನಾತಿ ಅರಿಯಲಾರ. ತಸ್ಮಾತ್ ಆದ್ದರಿಂದ ಸ್ವಯಂ ನಿರ್ವಿದ್ಯೇತ ಅವನಿಗೆ ಸ್ವಯಂ ಅವನಲ್ಲಿ ಅನುಭವ ಎನ್ನುವುದು ಉಂಟಾಗ್ಬೇಕೇ ಹೊರತು ಅವನಿಗೆ ಅನುಭವ ಬಂದ ಹಾಗೆ ತಥಾ ಆ ರೀತಿಯಾಗಿ ಪರೈಹಿ ಬೇರೆಯವರಿಂದ ಭಿನ್ನದೇಹಿ ಬುದ್ಧಿಯನ್ನು ಪ್ರಚೋದನೆಗೊಳಿಸಿದರೆ ನ ಅದು ಆಗೋದಿಲ್ಲ. ಇನ್ನೊಬ್ರು ಯಾರೋ ಹೇಳಿದ್ರು ಎನ್ನುವ ಉದ್ದೇಶದಿಂದ ಅವನಲ್ಲಿ ವೈರಾಗ್ಯ ಅನ್ನೋದು ಬರೋದಕ್ಕೆ ಸಾಧ್ಯವಿಲ್ಲ. ಸ್ವಯಂ ಅವನು ವಿಷಯಗಳ ಭೋಗದಿಂದ ಅದರ ತೀಕ್ಷ್ಣತೆ ಏನು, ಅದರಿಂದ ಏನು ಕೆಟ್ಟದ್ದಾಗತ್ತೆ ಎನ್ನುವುದನ್ನ ಅವನು ಅನುಭವಿಸದೆ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದ್ರೆ ಅವನು ಸ್ವಯಂ ಅನುಭವಿಸುವಾಗ ಏನು ಜ್ಞಾನವನ್ನು ಪಡಿತಾನೋ ಆ ಜ್ಞಾನ ಬೇರೆ ಉಪದೇಶದಿಂದ ಖಂಡಿತ ಸಾಧ್ಯವಾಗುವುದಿಲ್ಲ. ಎನ್ನಸ್ತ್ವಂ ಕರ್ಮ ಸಂಧಾನಾಂ ಸಾಧೂನಾಂ ಗೃಹಮೇಧಿನಾಂ ಕೃತಮಾನಸಿ ದುರ್ಮರ್ಷಂ ವಿಪ್ರಿಯಂ ತವ ಮರ್ಷಿತಂ. ಯತ್ ಕರ್ಮ ಸಂಧಾನಾಂ ಸಾಧೂನಾಂ ಗೃಹಮೇಧಿನಾಂ ನಃ ತ್ವಂ ದುರ್ಮರ್ಷಂ ವಿಪ್ರಿಯಂ ಕೃತವಾನ್ ಅಸಿ ತವ ಮರ್ಷಿತಂ. ನೀನು ನನಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟಿದೀಯ, ಆದ್ರೆ ಅದನ್ನೆಲ್ಲ ನಾವು ಸರಿಸ್ಕೊಂಡಿದ್ದೇವೆ. ಯತ್ ಏಕೆಂದರೆ ತ್ವಂ ಕರ್ಮ ಸಂಧಾನ ಅಂದ್ರೆ ಕರ್ಮದ ಮರ್ಯಾದೆಯನ್ನ ಅಂದ್ರೆ ಧರ್ಮದ ಮರ್ಯಾದೆಯನ್ನ ಪಾಲಿಸ್ತಾ ಇರುವಂತಹ ಸಾಧುನ ಅತ್ಯಂತ ಸಜ್ಜನರಾದಂತಹ ಗೃಹಮೇಧಿನ ಗೃಹಸ್ಥ ಧರ್ಮವನ್ನ ಪಾಲಿಸ್ತಾ ಇರುವಂತಹ ನಹ ನಮಗೆ ದುರ್ಮರ್ಷಂ ಅತ್ಯಂತ ಕಠಿಣವಾದ ರೀತಿಯಲ್ಲಿ ವಿಪ್ರಿಯಂ ಅಪಕಾರವನ್ನ ತ್ವಂ ಕೃತಮಾನಸಿ ನೀನು ಮಾಡಿದೀಯಾ. ಅಂದ್ರೆ ನೀನು ಬಹಳ ಹಿಂದೆನೂ ಸಹ ನಮಗೆ ಆ ರೀತಿಯಾದಂತಹ ಸಹಿಸ್ಕೊಳ್ಳಕ್ ಆಗದೆ ಇರುವಂತಹ ಅಪಕಾರವನ್ನ ನೀನು ಮಾಡಿಬಿಟ್ಟಿದೀಯಾ. ತತ್ ತವ ಮರ್ಷಿತಂ ಅದನ್ನ ನಾವು ಸಹಿಸ್ಕೊಂಡಿದ್ದೇವೆ. ಹಿಂದೆ ನೀನು ಮಾಡಿದಂತಹ ಎಲ್ಲ ಅಪಕಾರವನ್ನು ಸಹ ನಾವು ಮಾಡಿದ್ದೇವೆ. ಯಾಕೆ ಅಂದ್ರೆ ನಾವು ಧರ್ಮದ ಮರ್ಯಾದೆಯನ್ನ ಅನುಸರಿಸ್ತಾ ಇರುವಂತಹವರು, ಸರಳ ಸ್ವಭಾವದವರು. ಅಷ್ಟೇ ಅಲ್ಲ, ಗೃಹಸ್ಥ ಧರ್ಮವನ್ನ ಯಥಾ ರೀತಿಯಲ್ಲಿ ನಾವು ಪಾಲಿಸ್ತಾ ಇರೋರು. ಅಂತಹ ನಮಗೆ ನೀನು ಬಹಳ ಕೆಟ್ಟದ್ದನ್ನ ಮಾಡಿದೀಯಾ, ಆದ್ರೆ ಅದನ್ನೆಲ್ಲ ನಾವು ಸಹಿಸ್ಕೊಂಡಿದ್ದೇವೆ. ಆದ್ರೆ ಈಗ ನೀನು ಮಾಡಿದೀಯಲ್ಲ ಇದನ್ನ ಸಹಿಸ್ಕೊಳಕ ತಂತು ಕೃಂತನ ಎನ್ನಸ್ತ್ವಂ ಅಭದ್ರಮಚರ ಪುನಃ ತಸ್ಮಾನ್ ಲೋಕೇಶು ತೇ ಮೂಢ ನ ಭವೇತ್ ಭ್ರಮತಃ ಪದಂ. ತಂತು ಕೃಂತನ ತ್ವಂ ಪುನಃ ನಃ ಅಭದ್ರಂ ಅಚರಃ ಯತ್ ತಸ್ಮಾತ್ ಮೂಢ ಲೋಕೇಶು ತೇ ಭ್ರಮತಃ ತೇ ಪದಂ ನ ಭವೇತ್. ತಂತು ಕೃಂತನ ಅಂತ ಸಂಬೋಧನೆ ಹೇಳಿದ್ದಾರೆ. ತಂತು ಕೃಂತನ ಅಂದ್ರೆ ಸಂತಾನವನ್ನ ಛೇದನೆ ಮಾಡಿತ್ತು, ಅಂದ್ರೆ ಅವನ ವಂಶ ಬೆಳೆದೇ ಇದ್ದ ಹಾಗೆ ತಡೆದು ಬಿಟ್ಟಿದ್ಯಾ ಅಂತಹ ಅವನು ನೀನು. ವಂಶ ಪರಂಪರೆಯನ್ನ ಕಡಿದು ಹಾಕುವಂತಹವನು ನೀನು. ತ್ವಂ ಪುನಃ ಅಭದ್ರಂ ನಃ ಅಚರಃ ನೀನು ಮತ್ತೆ ನಮಗೆ ಕೆಟ್ಟದ್ದನ್ನ ಮಾಡಿಬಿಟ್ಟಿದೀಯಾ. ಎತ್ತು ಯಾವ ಕಾರಣದಿಂದ ಮಾಡಿದೆಯೋ ತಸ್ಮಾತ್ ಆ ಕಾರಣದಿಂದಲೇ ಮೂಢನಾದ ನಾರದನೇ ಲೋಕೇಶು ಲೋಕಗಳಲ್ಲಿ ಭ್ರಮತಃ ತೇ ಅಲಿದಾಡ್ತಾ ಇರುವಂತಹ ತೇ ನಿನಗೆ ಪದಂ ನ ಭವೇ ಎಲ್ಲಿಯೂ ಸಹ ಒಂದು ಸ್ಥಿರವಾದ ಸ್ಥಾನ ಅನ್ನೋದು ಸಿಗದೆ ಹೋಗ್ಲಿ. ನೀವು ನನ್ನ ವಂಶವನ್ನೇ ಹಾಳು ಮಾಡ್ಬೇಕು ಅಥವಾ ವಂಶ ಬೆಳೆದೇ ಇರೋ ಹಾಗೆ ನೀನು ಮಾಡ್ಬೇಕು ಅಂತ ಹೊರಟಾಗಿದೆ. ಹಾಗಾಗಿ ನೀನು ಮತ್ತೆ ನಮ್ಮ ವಿಷಯದಲ್ಲಿ ಅಪಕಾರವನ್ನು ಮಾಡಿದೀಯಾ. ಹಾಗಾಗಿ ನೀನು ಎಲ್ಲ ಲೋಕಗಳಲ್ಲಿಯೂ ಸಂಚಾರ ಮಾಡ್ತಾನೇ ಇರು. ಓಡಾಡ್ತಾ ಇರುವಂತಹ ನನಗೆ ಎಲ್ಲೂ ಸಹ ಒಂದು ಸ್ಥಿರವಾದಂತಹ ಸ್ಥಾನ ಅನ್ನೋದು ಸಿಗದೆ ಹೋಗ್ಲಿ ಅಂತ. ಶ್ರೀಶುಕುವಾಚ ಪ್ರತಿಜಗ್ರಾಹ ತದ್ಭಾಢಂ ಪಾಠಂ ನಾರದ ಸಾಧು ಸಮ್ಮತಃ ಏತಾವಾನ್ ಸಾಧು ವಾದೋಹಿ ತಿತಿಕ್ಷೇತ ಈಶ್ವರ ಸ್ವಯಂ. ನಾರದಃ ಸಾಧು ಸಮ್ಮತಃ ನಾರದಃ ತತ್ ಪಾಠಂ ಪ್ರತಿಜಗ್ರಾಹ ಏತಾವಾನ್ ತಿತಿಕ್ಷೇತ ಸ್ವಯಂ ಈಶ್ವರಃ ಸಾಧುವಾದಃ. ಸ್ವಲ್ಪ ಬದಲಾವಣೆ ಆಯ್ತು ಅಂತ ಅನ್ಕೊಳ್ತೇನೆ. ಸಾಧು ಸಮ್ಮತಃ ನಾರದಃ ಸಜ್ಜನರಲ್ಲಿ ಅತ್ಯಂತ ಉತ್ತಮರಾದಂತಹ ನಾರದನು ತತ್ ಆ ದಕ್ಷನ ಮಾತನ್ನು ಬಾಢಂ ಹಾಗೆ ಆಗಲಿ ಅಂತ ಪ್ರತಿಜಗ್ರಾಹ ಸ್ವೀಕರಿಸಿ ಬಿಟ್ರು. ಸ್ವಯಂ ಈಶ್ವರ ಅಂದ್ರೆ ಆತನಿಗೆ ಪ್ರತಿಶಾಪ ಕೊಡುವಂತಹ ಸಾಮರ್ಥ್ಯವಿದ್ದರೂ ಸಹ ಸ್ವಯಂ ಈಶ್ವರ ಅಂದ್ರೆ ಆ ವಿಷಯದಲ್ಲಿ ಅವರು ಪ್ರಭುಗಳೇ ಅಂದ್ರೆ
ಸಾಮರ್ಥ್ಯ ಇರುವಂತವ್ರೆ. ಆದರೂ ಸಹ ತಿತಿಕ್ಷೇತ ಸಹಿಸಿಕೊಳ್ಳೋದು ಅಂತಿದೆಯಲ್ಲ, ಏತಾವಾನ್ ಸಾಧುವಾದ, ಇದೇನೆ ನಿಜವಾಗಿಯೂ ಸಜ್ಜನರು ಎನ್ನುವುದಕ್ಕೆ ಉದಾಹರಣೆ. ಸಾಧುವಾದ ಸಜ್ಜನರು ಎನ್ನುವುದಕ್ಕೆ ಇದೇನೆ ಪ್ರಮಾಣ. ಆದ ಹೇಳಿದಂತಹ ಶಾಪಕ್ಕೆ ಶಾಪ ಕೊಡಬಹುದಾಗಿತ್ತು, ಶಾಪ ಕೊಟ್ಟು ಆತನಿಗೂ ಬೇಕಾದ್ರ ಇದನ್ನ ಮಾಡಬಹುದಾಗಿತ್ತು ಅಪಕಾರವನ್ನ. ಆದರೆ ಸಜ್ಜನರಲ್ಲಿ ಅತ್ಯಂತ ಶ್ರೇಷ್ಠರಾದವರು ನಾರದರು ಆ ಕೆಲಸ ಮಾಡ್ಲಿಲ್ಲ. ಆಯ್ತು, ಹಾಗೆ ಆಗಲಿ ಅಂತ ಆತನ ಮಾತನ್ನ ಅಂಗೀಕಾರ ಮಾಡಿಬಿಟ್ರು. ಇಂಥವರೇ ನಿಜವಾದ ಸಾಧುಗಳು ಅಂತ ಅನ್ನಿಸ್ಕೊಳ್ತಾರೆ. ಪ್ರತಿಗ್ರಾಹ ತದ್ಬಾಢಂ ನಾರದ ಸಾಧು ಸಮ್ಮತಃ ಏತಾವಾನ್ ಸಾಧುವಾದೋ ಹಿ ದಿಕ್ಷೇತೇಶ್ವರ ಸ್ವಯಂ. ಭಾಗವತೆ ಮಹಾಪುರಾಣೆ ಷಷ್ಠಸ್ಕಂಧೆ ನಾರದಶಾಪೋ ನಾಮ ಪಂಚಮೋಧ್ಯಾಯಃ.